ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ ಎಲ್ರಿಗೂ ಶುಭ ಸಾಯಂಕಾಲ. ಓಕೆ, ಸೊ ನಿನ್ನೆಯಿಂದ ನಾವು ಸತತವಾಗಿ ಟಾಪ್ 100 ಕ್ವಶನ್ಸ್ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅದು 6 ತಿಂಗಳಲ್ಲಿ ಏನೇನ್ ಟಾಪ್ 100 ಕ್ವಶನ್ಸ್ ಅದಾವಲ್ಲ, ಕರೆಂಟ್ ಅಫೇರ್ಸ್ ಅದಾವಲ್ಲ, ಅದ್ರ ಬೇಸ್ ಮೇಲೆ ನಾವ್ ಏನ್ ಮಾಡ್ಲಿಕತ್ತೀವಿ, ಡಿಸ್ಕಷನ್ ಮಾಡ್ಲಿಕತ್ತೀವಿ. ಬಿಕಾಸ್ ನಿಮ್ದು ನಾಳೆ ಬರುವಂತ PC ಎಕ್ಸಾಮಿಗೆ ಅನುಕೂಲವಾಗ್ಲಿ ಅಂತ ಹೇಳಿ. ಓಕೆ, ಜಾಸ್ತಿ ಎಕ್ಸ್ಪ್ಲೇಷನ್ ಏನಿಲ್ಲ, ಜಸ್ಟ್ 1 by 1 ಕ್ವಶನ್ಸ್ ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್ ನಾವು ಹೋಗ್ಲಿಕತ್ತೀವಿ. ಓಕೆ, ಸೊ ನಿನ್ನೆ ದಿವಸ ಇಂಪಾರ್ಟೆಂಟ್ ಥಿಂಗ್ ಏನಿತ್ತಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಟೈಗರ್ ಡೇ, ಹೌದಾ? ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನೋದು ನಿಮ್ಮ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಓಕೆ, ನಿಮ್ಮ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಓಕೆ, ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನೋದು ನಿಮ್ಮ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಯಾಕಪ್ಪ ಅಂತಂತಂದ್ರ ಹುಲಿ ಗಣತಿ ಅಂತ ಹೇಳ್ತೀವಿ, ಟೈಗರ್ ಸೆನ್ಸಸ್ ಅಂತ ಹೇಳ್ತೀವಿ, ಹೌದಾ? ಸೊ ಟೈಗರ್ ಸೆನ್ಸಸ್ ನಿಮ್ಮ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ, ರೈಟ್? ಸೊ ಇದ್ರ ಬೇಸ್ ಮೇಲೆ PC ಎಕ್ಸಾಮಿಗೆ ಪರ್ಟಿಕ್ಯುಲರ್ಲಿ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ತಿರ್ತಾರೆ. ಓಕೆ, ಸೊ ಟೈಗರ್ ಸೆನ್ಸಸ್ ರಿಲೇಟೆಡ್ ನೀವು ಟೈಗರ್ ರಿಲೇಟೆಡ್ ಏನೇನ್ ನೋಡ್ಕೋಬೇಕಪ್ಪ ಅಂತಂದ್ರೆ, ಒಂದು ಪ್ರಾಜೆಕ್ಟ್ ಟೈಗರ್ ಯಾವಾಗ ಐತಿ, ಪ್ರಾಜೆಕ್ಟ್ ಟೈಗರ್ ನೋಡ್ಕೋರಿ. ಆಮೇಲೆ ಪರಿಸರ ಸಂರಕ್ಷಣಾ ದಿನ ಅಂತ ಯಾವಾಗ ಆಚರಣೆ ಮಾಡ್ತೇವಿ, ಅದೇ ರೀತಿ ಪರಿಸರ ಸಂರಕ್ಷಣಾ ಕಾಯ್ದೆ ಅಂತಂದ್ರೆ ಯಾವ ಕಾಯ್ದೆ ಬರ್ತದ, ಅಮೆಂಡ್ಮೆಂಟ್ ತಿದ್ದುಪಡಿ ಯಾವ ತಿದ್ದುಪಡಿ ಅಡಿಯಲ್ಲಿ ಬರ್ತೈತಿ. ಅದೇ ರೀತಿ ಏನ್ ನೋಡ್ಕೋರಿ, ಭಾರತದಲ್ಲಿ ಒಟ್ಟು ಎಷ್ಟು ಟೈಗರ್ ರಿಸರ್ವ್ಸ್ ಅದಾವ್, ಟೈಗರ್ ರಿಸರ್ವ್ಸ್ ಅದಾವ ಅನ್ನೋದನ್ನ ನೋಡ್ಕೋರಿ. ಕರ್ನಾಟಕದಲ್ಲಿ ಎಷ್ಟಿದಾವು. ಓಕೆ, ಸೊ ಅದೇ ರೀತಿ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿಗಳು ಅದಾವು ಅಂತ ನೋಡ್ಕೋರಿ. ಸೊ ಅದ್ರಲ್ಲಿ ಫಸ್ಟ್ ಪ್ರಥಮ ಸ್ಥಾನ ಯಾವ್ದೈತಿ ನೋಡ್ಕೋರಿ. ಪ್ರಥಮ ಸ್ಥಾನ ಬಂದ್ಬಿಟ್ಟು ಮಧ್ಯಪ್ರದೇಶ ಐತಿ, ದ್ವಿತೀಯ ಸ್ಥಾನ ಬಂದ್ಬಿಟ್ಟು ಕರ್ನಾಟಕ ಐತಿ, ತೃತೀಯ ಸ್ಥಾನ ಬಂದ್ಬಿಟ್ಟು ಉತ್ತರ ಪ್ರದೇಶ ಐತಿ. ಓಕೆ, ಸೊ ಈ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಹುಲಿಗಳು ಅದಾವ ಅಂತ ನೋಡ್ಕೋರಿ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರ, ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂತಂದ್ರೆ ಸ್ಟ್ರೈಪ್ಸ್ ಅಂತ ಹೇಳ್ತೀವಿ, ಹುಲಿಗಳ ಸಂರಕ್ಷಣೆಗಾಗಿ ಯೋಜಿಸಿರುವಂತ ಒಂದು ಯೋಜನೆ ಅಂತ ಹೇಳ್ತೀವಿ, ಸ್ಟ್ರೈಪ್ಸ್ ಅಂತ ನೋಡ್ತೀವಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಫೋಕಸ್ ಮಾಡ್ಕೊರಿ, ಅದ್ರ ಬಗ್ಗೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಫೋಕಸ್ ಮಾಡ್ಕೊರಿ. ಓಕೆ, ಸೊ ಇಲ್ಲಿ ಹುಲಿ ಅಂತ ಬಂತಂತಂದ್ರೆ, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹುಲಿ ಅಂತ ಬಂತಂತಂದ್ರೆ ಇಲ್ಲಿ ಏನ್ ಬರ್ತದ, ಹುಲಿ ಅಂತ ಬಂತಂದ್ರೆ ಈ ಹುಲಿ ಎದ್ರೊಳಗಡೆ ಬರ್ತದ 7 ಬಿಗ್ ಕ್ಯಾಟ್ಸ್ ಅಂತ ಹೇಳ್ತೇವಲ್ಲ, 7 ಬಿಗ್ ಕ್ಯಾಟ್ಸ್ ಅಂತ ಹೇಳ್ತೀವಿ. ಓಕೆ, 7 ಬಿಗ್ ಕ್ಯಾಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದು ಈ ವರ್ಷ ಅಂತೂ ಬಹಳ ಹೆವಿ ಇಂಪಾರ್ಟೆಂಟ್ ಆಗ್ತದೆ. 7 ಬಿಗ್ ಕ್ಯಾಟ್ಸ್ ಅಂತ ಹೇಳ್ತೀವಿ, ಹೌದಾ? 7 ದೊಡ್ಡ ಬೆಕ್ಕುಗಳು ಅಂತ ಹೇಳ್ತೀವಿ. ಪ್ರಪಂಚಾದ್ಯಂತ 7 ದೊಡ್ಡ ಬೆಕ್ಕುಗಳದು. ಅದ್ರಲ್ಲಿ ಭಾರತದಲ್ಲಿ ಎಷ್ಟದಾವಪ್ಪ ಅಂದ್ರೆ 5 ಅದಾವು ಅಂತ ಹೇಳ್ತೀವಿ. ಯಾವ್ಯಾವುದು? ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಚೀತಾ ಆಗಿರ್ಬೋದು, ಓಕೆ, ಚೀತಾ ಆಗಿರ್ಬೋದು, ಮತ್ತ ಲೆಪರ್ಡ್ ಅಂತ ಹೇಳ್ತೇವಿ. ಇನ್ನೊಂದು ಬಂದ್ಬಿಟ್ಟು ಸ್ನೋ ಲೆಪರ್ಡ್ ಅಂತ ಹೇಳ್ತೇವೆ, ಆಯ್ತಾ? ಸ್ನೋ ಲೆಪರ್ಡ್. ಓಕೆ, ಇವು 5 ಬಿಗ್ ಕ್ಯಾಟ್ಸ್ ನಿಮ್ಮ ಎಕ್ಸಾಮಿಗೆ ಯಾಕೆ ಇಂಪಾರ್ಟೆಂಟ್ ಅಂತಂತಂದ್ರೆ, ಎಸ್ಪೆಷಲಿ ಟೈಗರ್, ಚೀತಾ. ಓಕೆ, ಇದು ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗಡೆ ಬಾಳ ಐತಿ. ಸೆನ್ಸಸ್ ಅಂತ ಹೇಳ್ತೇವೆ. ಚೀತಾ ಅದ ನಾನು ಇವಾಗ ಪ್ರೀವಿಯಸ್ ಕ್ಲಾಸ್ ಒಳಗಡೆ ಒಂದು ಕ್ಲಾಸ್ ಒಳಗಡೆ ಚೀತಾ ರಿಲೇಟೆಡ್ ಹೇಳಿದೆ. ಇಂಟ್ರಡಕ್ಷನ್ ಆಫ್ ಚೀತಾ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾವ್ ಏನ್ ಮಾಡಿದ್ವಿ, ಚೀತಾಗಳನ್ನ ಬೇರೆ ದೇಶದಿಂದ ತಂದ್ವಿ. ಫಸ್ಟ್ 2022ರಲ್ಲಿ ಎಲ್ಲಿಂದ ತಂದ್ವಿಪ್ಪ ಅಂತಂದ್ರೆ, ನಾವು ನಮೀಬಿಯಾದಿಂದ ತಂದ್ವಿ. ಎಲ್ಲಿಂದ ತಂದ್ವಿ? ನಮೀಬಿಯಾದಿಂದ ತಂದ್ವಿ. ಆಫ್ರಿಕಾ ದೇಶದ ನಮೀಬಿಯಾ ಅನ್ನೋ ಒಂದು ಊರಿಂದ ನಾವ್ ಏನ್ ಮಾಡಿದ್ವಿ, ಫಸ್ಟ್ ನಾವು ಚೀತಾಗಳನ್ನ ಏನ್ ಮಾಡಿದ್ವಿ, ಇಂಡಿಯಾಕ ತಂದ್ವಿ. ಅಂತಂದ್ರೆ ಇಂಟ್ರಡಕ್ಷನ್ ಆಫ್ ಚೀತಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಭಾರತದೊಳಗಡೆ ಮೊದಲು ಚೀತಾಗಳಿದ್ವು, ಮತ್ತೆ ಹೊಳ್ಳಿ ನಾವು ಚೀತಾ ಏನಾದವ್ರಿ ಎಕ್ಸ್ಟೆಂಟ್ ಆಗಿ ಹೋದವು. ಮತ್ತೆ ನಾವು ಭಾರತದೊಳಗಡೆ ಚೀತಾಗಳನ್ನ ಮತ್ತೆ ತರಬೇಕು, ಮತ್ತೆ ಅವುಗಳ ಬೆಳವಣಿಗೆ ಮಾಡ್ಬೇಕು ಅಂತ ಹೇಳಿ ನಾವು ಬೇರೆ ದೇಶದಿಂದ ಚೀತಾಗಳನ್ನ ತಂದ್ವಿ ನಮ್ಮ ಏನು ಭಾರತಕ್ಕೆ. ಸೊ ಫಸ್ಟ್ ತಂದಿದ್ 2022 ಫಸ್ಟ್ ನಮೀಬಿಯಾದಿಂದ ತಂದ್ವಿ. ಆಮೇಲೆ 2023 ದಕ್ಷಿಣ ಆಫ್ರಿಕಾದಿಂದ ತಂದ್ವಿ, ಸೌತ್ ಆಫ್ರಿಕಾದಿಂದ ತಂದ್ವಿ. ಓಕೆ, ಸೌತ್ ಆಫ್ರಿಕಾದಿಂದ ತಂದ್ವಿ, ಹೌದಾ? ಸೌತ್ ಆಫ್ರಿಕಾದಿಂದ ತಂದ್ವಿ, ದಕ್ಷಿಣ ಆಫ್ರಿಕಾದಿಂದ ತಂದ್ವಿ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ 2026ರಲ್ಲಿ ನಾವು ಎಲ್ಲಿ ತಂದ್ವಿ, ಬೋಟ್ಸ್ವಾನಾದಿಂದ ತಂದ್ವಿ ಚೀತಾಗಳನ್ನ, ಹೌದಾ? ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಅದ. ಸೊ ಟೋಟಲಿ ಇಲ್ಲಿವರೆಗೂ ಎಷ್ಟು ಚೀತಾ ಅದಾವತ್ತ ಅಂತಂದ್ರೆ 59 ಚೀತಾ. ಇವು 59 ಚೀತಾ ಎಲ್ಲದಾವಪ್ಪ ಅಂದ್ರೆ ಮಧ್ಯಪ್ರದೇಶದ ಒಳಗಡೆ ಅದಾವು ಅಂತ ಹೇಳ್ತೀವಿ. 59 ಚೀತಾಗಳು ಮಧ್ಯಪ್ರದೇಶದ ಒಳಗಡೆ ಯಾವ ನ್ಯಾಷನಲ್ ಪಾರ್ಕ್ ಒಳಗ ಅದಾವ ಅಂತಂದ್ರೆ, ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಒಳಗಡೆ ಅದಾವು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ 59 ಚೀತಾಗಳು ಯಾವ್ಯಾವ ನ್ಯಾಷನಲ್ ಪಾರ್ಕ್ ಒಳಗಡೆ ಅದಾವ ಅದ್ರ ಮೇಲೆ ಒಂದ್ ಸ್ವಲ್ಪ ಫೋಕಸ್ ಮಾಡಿ. ನ್ಯಾಷನಲ್ ಪಾರ್ಕ್ ಅಂತ ಬಂತಂದ್ರೆ, ಭಾರತದಲ್ಲಿ ಒಟ್ಟು ಎಷ್ಟು ನ್ಯಾಷನಲ್ ಪಾರ್ಕ್
ಗಳಿವೆ ಅಂತ ನೋಡ್ಕೊರಿ. 101 ನ್ಯಾಷನಲ್ ಪಾರ್ಕ್ಗಳಿಗೆ ಈಗ ರೀಸೆಂಟ್ ಆಗಿ ಘೋಷಣೆ ಮಾಡಿರುವಂತ ನ್ಯಾಷನಲ್ ಪಾರ್ಕ್ ಮೇಲೆ ಫೋಕಸ್ ಮಾಡ್ರಿ. ಅದೇ ರೀತಿ ನ್ಯಾಷನಲ್ ಪಾರ್ಕ್ ಅಂತ ಬಂತಂದ್ರೆ ಸ್ಟಾಟಿಕ್ ಪಾಯಿಂಟ್ ಅಂತ ಬಂತಂದ್ರ ಸಿಹಿ ನೀರು ಇರುವಂತಹ ನ್ಯಾಷನಲ್ ಪಾರ್ಕ್ ಯಾವುದು, ಉಪ್ಪು ನೀರು ಇರುವಂತಹ ನ್ಯಾಷನಲ್ ಪಾರ್ಕ್ ಯಾವುದು, ತೇಲುವ ನ್ಯಾಷನಲ್ ಪಾರ್ಕ್ ಯಾವುದು, ಅತಿ ಹೆಚ್ಚು ಏನು ಎಕ್ಸ್ಟೆಂಟ್ ಆಗ್ಲಿಕ್ಕೆ ಬಂದಿರುವಂತಹ ಸ್ಪೀಸಸ್ ಇರುವಂತಹ ಈಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಪೀಸಸ್ ಜೀವಿ ಇರುವಂತ ನ್ಯಾಷನಲ್ ಪಾರ್ಕ್ ಯಾವುದು. ಓಕೆ, ಇದ್ರ ಮೇಲೆ ಒಂದ್ ಸ್ವಲ್ಪ ನೀವೇನ್ ಮಾಡ್ರಿ ಫೋಕಸ್ ಮಾಡ್ಕೊರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತೀರಿ. ಅದೇ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಜೌಗು ಪ್ರದೇಶ ಆಗಿರ್ಬೋದು, ಜೌಗು ಭೂಮಿಗಳು, ಜೌಗು ಪ್ರದೇಶಗಳು ಅಂತ ಹೇಳ್ತೀವಿ. ವೆಟ್ಲ್ಯಾಂಡ್ಸ್ ಎಷ್ಟ್ ಅದಾವು, ರಾಮ್ಸಾರ್ ಸೈಟ್ಸ್ ಅಂತ ಹೇಳ್ತೇವೆ, ಅವ್ ಎಷ್ಟ್ ಅದಾವು, ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅದಾವ್ ಎಷ್ಟ್ ಅದಾವ್, ಅದ್ರ ಮೇಲೆ ಒಂದ್ ಸ್ವಲ್ಪ ನೀವು ಎಕ್ಸಾಮ್ ಈಗ ಫೋಕಸ್ ಮಾಡ್ಕೊರಿ. ಯಾಕಂದ್ರೆ ಇದ್ರ ಮೇಲೆ ನಿಮ್ಗೆ ಎಕ್ಸಾಮ್ಸ್ ಈಗ ಬಹಳ ಹೈಲೈಟೆಡ್ ಕ್ವಶನ್ಸ್ ಅಂತ ಬರ್ತಾವ. ಅದ್ರಾಗ ನಿಮ್ಮ PC ಸತಿ ಏನೈತ್ರಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ ಸೊ ಸ್ಟೇಟ್ಮೆಂಟ್ಸ್ ಒಳಗಡೆ ನಿಮ್ಗೆ ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸ್ವಲ್ಪ ಸುದ್ದಿ ಒಳಗಡೆ ಇರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಅನ್ನ ಮಾಡಿ, ಆಯ್ತಾ. ಸೊ ಇಷ್ಟು ಬಿಟ್ರೆ ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತಂದ್ರೆ ಕ್ಯಾಟ್ಸ್, ಇಲ್ಲಿ ಕ್ಯಾಟ್ಸ್ ಅಂತ ಒಂದು ಬರ್ತದೆ, ಕ್ಯಾಟ್ಸ್ ಅಲೈನ್ಸ್ ಅಂತ ಹೇಳ್ತೀವಿ, ಕ್ಯಾಟ್ಸ್ ಅಲೈನ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಟ್ಸ್ ಅಲೈನ್ಸ್ ಪ್ರಪಂಚದ ಇದು ಏನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಈ ಕ್ಯಾಟ್ಸ್ ಅಲೈನ್ಸ್ ಅನ್ನ ಹೋಸ್ಟ್ ಮಾಡ್ಲಿಕ್ಕತ್ತಾರ. ಸೊ ಅದು ಎಲ್ಲಿಯಪ್ಪ ಅಂತಂದ್ರೆ ನ್ಯೂ ಡೆಲ್ಲಿ ಒಳಗಡೆ ಹೋಸ್ಟ್ ಮಾಡ್ಲಿಕ್ಕತ್ತಾರ. ಎಲ್ರಿ ನ್ಯೂ ಡೆಲ್ಲಿ ಒಳಗಡೆ ಹೋಸ್ಟ್ ಮಾಡ್ಲಿಕ್ಕತ್ತಾರ. ನೆಕ್ಸ್ಟ್ ಇವು ಅಷ್ಟು ಏನು 5 ದೊಡ್ಡ ಬೆಟ್ಟಗಳು ಅದಾವಲ್ರಿ, ಇವೆಲ್ಲಾ ಬೆಕ್ಕುಗಳದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಂರಕ್ಷಣಾ ಕೇಂದ್ರಗಳನ್ನ ಓಪನ್ ಮಾಡಿದಾರ, ಶುರು ಮಾಡ್ಲಿಕ್ಕತ್ತಾರ, ಎಸ್ಟಾಬ್ಲಿಷ್ ಮಾಡ್ಲಿಕ್ಕತ್ತಾರ. ಸೊ ಸಂರಕ್ಷಣಾ ಕೇಂದ್ರ ಇವು 5 ಬೆಕ್ಕುಗಳದು ಯಾವ್ಯಾವ ಬೆಕ್ಕದು ಈ ಸಂರಕ್ಷಣಾ ಕೇಂದ್ರ ಎಲ್ಲೆಲ್ಲಿ ಐತಿ, ಗುಜರಾತ್ ಒಳಗಡೆ ಯಾವ್ದೈತಿ, ಮಹಾರಾಷ್ಟ್ರ ಒಳಗಡೆ ಯಾವ ಬೆಕ್ಕಿಂದ ಐತಿ, ಸ್ವಲ್ಪ ಹೋಗಿ ಅದೊಂದ್ ಸ್ವಲ್ಪ ನೋಡ್ಕೋರಿ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗ ಅದು ಇಂಪಾರ್ಟೆಂಟ್ ಬಾಳ ಆಗ್ತದೆ. ಸಂರಕ್ಷಣಾ ಕೇಂದ್ರಗಳನ್ನು ಒಂದ್ ಸ್ವಲ್ಪ ನೋಡ್ಕೋರಿ, ಇವು 5 ಬಿಗ್ ಕ್ಯಾಟ್ಸ್. ಓಕೆ, ಯಾಕಂತಂದ್ರೆ ಈ ಸತೆ ಹೋಸ್ಟ್ ನ್ಯೂ ಡೆಲ್ಲಿ ಒಳಗಡೆ ಆಗ್ಲಿಕ್ಕತ್ತದಂತಂದ್ರೆ ಇದು ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ದೊಡ್ಡ ಬೆಕ್ಕುಗಳದು ಸುದ್ದಿ ಒಳಗಡೆ ಬಾಳ ಐತಿ ಅಂತಂದ್ಮೇಲೆ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ ಸೆನ್ಸಸ್ ನೋಡ್ಕೋರಿ, ಟೈಗರ್ ಸೆನ್ಸಸ್, ಚೀತಾ ಸೆನ್ಸಸ್ ರಿಲೇಟೆಡ್ ಸ್ವಲ್ಪ ಫೋಕಸ್ ಮಾಡ್ರಿ. ಲಾಯನ್, ಲೆಪರ್ಡ್, ಸ್ನೋ ಲೆಪರ್ಡ್ ಅಷ್ಟು ಕ್ವಶನ್ಸ್ ಕೇಳಿಲ್ಲ ಪ್ರೀವಿಯಸ್ ಇಯರ್ ಒಳಗಡೆ, ಜಾಸ್ತಿ ಫೋಕಸ್ ಮಾಡಿದ ಟೈಗರ್ ಮತ್ತೆ ಚೀತಾ. ಎಸ್ಪೆಷಲಿ ಈ ಸತ ಚೀತಾ ಅನ್ನೋದೊಂದು ಹಾಟ್ ಟಾಪಿಕ್ ಐತಂತಂದ್ರೆ ನಿಮ್ಗೆ ಅದು ಎಕ್ಸಾಮ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಬಾಳ ಇರ್ತದೆ, ಆಯ್ತಾ. ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ. ಅದೇ ರೀತಿ ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಬಂತು, ಪ್ರಾಜೆಕ್ಟ್ ಟೈಗರ್ ಎಫೆಕ್ಟ್ ಬಂತು, ಪ್ರಾಜೆಕ್ಟ್ ರೈನೋಸರಸ್ ಅನ್ನೋದು ಯಾವಾಗ ಬಂತು. ಸೊ ಅದರ ಮೇಲೆ ಒಂದ್ ಸ್ವಲ್ಪ ಫೋಕಸ್ ಮಾಡ್ರಿ. ಆಮೇಲೆ ಎಕ್ಸ್ಟಿಂಕ್ಟ್ ಅಂತಂದ್ರೆ ಅಳಿವಿನಂಚಿನಲ್ಲಿರುವಂತಹ ಜೀವಿಗಳ ಬಗ್ಗೆ ಒಂದ್ ಸ್ವಲ್ಪ ಫೋಕಸ್ ಮಾಡ್ರಿ. ಸುದ್ದಿಯಲ್ಲಿರುವಂತಹ ಜೀವಿಗಳ ಮೇಲೆ ನಿಮಗೆ ಎಕ್ಸಾಮ್ ಈಗ ಫಿಕ್ಸ್ ಕ್ವಶನ್ಸ್ ಬರೋ ಚಾನ್ಸ್ ಅಂತೂ ಬಾಳ ಐತಿ. ಓಕೆ, ಸೊ ಇಲ್ಲಿ ಬಿಡ್ತಪ್ಪ ಅಂತಂದ್ರೆ ಇನ್ನು ಸ್ಟೂಡೆಂಟ್ಸ್ ಸ್ವಲ್ಪ ನನಗೆ ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಮೇಡಮ್ ಸೈನ್ಸ್ ಒಳಗಡೆ ಇಂಪಾರ್ಟೆಂಟ್ ಟಾಪಿಕ್ಸ್ ನಮಗೆ ಎಕ್ಸಾಮಿಗೆ ಒಂದು ಜಸ್ಟ್ ಒಂದು 5 ಮಿನಿಟ್ಸ್ ನಿಮ್ಗೆ ಸೈನ್ಸ್ ಯಾವ ಏರಿಯಾಸ್ ಒಳಗಡೆ ಇಂಪಾರ್ಟೆಂಟ್ ನೀವು ನೋಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ನಾನ್ ನಿಮಗೆ ಏನ್ ಮಾಡ್ತೀನಿ ಏರಿಯಾಸ್ ಅನ್ನ ಹೇಳ್ತೀನಿ. ಎಸ್ಪೆಷಲಿ ಫಸ್ಟ್ ಬಂತಪ್ಪ ಅಂತಂದ್ರೆ ಬಯೋಲಜಿ ಅಂತ ಬಂತಂದ್ರ, ಜೀವಶಾಸ್ತ್ರ ಅಂತ ಬಂತಂತಂದ್ರೆ, ಜೀವಶಾಸ್ತ್ರ ಒಳಗಡೆ ನೀವ್ ಏನ್ ಮಾಡ್ತೀರಿ, ಸಾಮ್ರಾಜ್ಯದ ಬಗ್ಗೆ ನೋಡ್ತಿರ್ಬೇಕಾದ್ರೆ, ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನೋಡ್ತಿರ್ಬೇಕಾದ್ರ, ಸಾಮ್ರಾಜ್ಯ ಅಂತ ಬಂತಂತಂದ್ರ ಪ್ರಾಣಿ ಸಾಮ್ರಾಜ್ಯದ ಮೇಲೆ ಫೋಕಸ್ ಮಾಡ್ರಿ. ಜಾಸ್ತಿ ಪ್ರಾಣಿ ಸಾಮ್ರಾಜ್ಯದ ಮೇಲೆ ಫೋಕಸ್ ಮಾಡ್ರಿ. ಕೆಲ ಪ್ರಾಣಿಗಳು ಅಂತ ಬಂದುವಪ್ಪ ಅಂತಂದ್ರೆ ಒಂದು ವರ್ಟಿಬ್ರೇಟ್ಸ್ ಅಂತ ಬರ್ತದೆ, ಇನ್ನೊಂದು ಇನ್ವರ್ಟಿಬ್ರೇಟ್ಸ್ ಅಂತ ಬರ್ತದೆ. ಹೌದಾ, ಕಶೇರುಕ, ಅಕಶೇರುಕ ಅಂತ ಬರ್ತದೆ. ಓಕೆ, ಕಶೇರುಕ, ಅಕಶೇರುಕಗಳು ಅಂತ ಬರ್ತದೆ, ಅಕಶೇರುಕಗಳು ಅಂತ ಬರ್ತದೆ, ರೈಟ್. ಅಕಶೇರುಕಗಳು ಅಂತ ಬರ್ತದೆ. ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್, ಗ್ರೂಪ್ಸ್. ಓಕೆ, ವರ್ಟಿಬ್ರೇಟ್ಸ್ ಎಷ್ಟು ಅದಾವ, ಗ್ರೂಪ್ಸ್ 5 ಅದಾವು. ಇನ್ವರ್ಟಿಬ್ರೇಟ್ಸ್ ಎಷ್ಟು ಅದಾವ, 8 ಗುಂಪುಗಳು ಅದಾವ ಅಂತ ಹೇಳ್ತೀವಿ. ಇವಿಷ್ಟು ಗುಂಪುಗಳ ರಿಲೇಟೆಡ್ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ನೋಡ್ಕೋಬೇಕಂತಂದ್ರೆ, ಇಲ್ಲಿ ಮೇನ್ ಏನ್ ನೋಡ್ಕೋಬೇಕಂತಂದ್ರೆ, ಒಂದು ಫಸ್ಟ್ ಇದು ರೆಸ್ಪಿರೇಷನ್, ಉಸಿರಾಟ. ಯಾವ್ಯಾವ ರೆಸ್ಪಿರೇಷನ್ ಯಾವ್ಯಾವ ತರ ಮಾಡ್ತಾವ, ಒಂದೊಂದಿಷ್ಟು ಚರ್ಮದ ಮುಖಾಂತರ ಮಾಡ್ತಾವ, ಒಂದೊಂದಿಷ್ಟು ಗಿಲ್ಸ್ ಮುಖಾಂತರ ಮಾಡ್ತಾವ, ಕಿವಿರುಗಳು ಅಂತ ಹೇಳ್ತೇವಿ, ಒಂದ್ ಚರ್ಮ ಅಂತ ಹೇಳ್ತೇವಿ, ಶ್ವಾಸಕೋಶ ಅಂತಂದ್ರೆ ಲಂಗ್ಸ್ ಅಂತ ಹೇಳ್ತೇವಿ, ಮತ್ತ ಟ್ರಾಕಿಯಾ ಶ್ವಾಸನಾಳ ಅಂತ ಹೇಳ್ತೇವೆ, ಟ್ರಾಕಿಯಾ ಮುಖಾಂತರ ಮಾಡ್ತಾವ. ಯಾವ ಗುಂಪುಗಳು ಯಾವ್ದ್ರ ಮುಖ ಮಾಡ್ತಾವ ನೋಡ್ಕೊಡ್ರಿ. ರೆಸ್ಪಿರೇಷನ್ ಅಂತ ಬಿಟ್ಟಂತಂದ್ರೆ ನೆಕ್ಸ್ಟ್ ಎಕ್ಸ್ಕ್ರೀಷನ್ ಅಂತ ಕಾನ್ಸೆಪ್ಟ್ ಬರ್ತದೆ, ವಿಸರ್ಜನೆ ಅಂತ ಬರ್ತದೆ. ಎಕ್ಸ್ಕ್ರೀಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ, ವಿಸರ್ಜನೆ ಅಂತ ಬರ್ತದ. ಅಂದ್ರೆ ಇಲ್ಲಿ ನೆಫ್ರಿಡಿಯಾ ಆಗಿರ್ಬೋದು, ನೆಫ್ರಿಡಿಯಾ ಅಂತ ಹೇಳ್ತೇವಿ. ನೆಕ್ಸ್ಟ್ ಮೆಟಾನೆಫ್ರಿಡಿಯಾ ಅಂತ ಹೇಳ್ತೇವಿ, ಮೆಟಾನೆಫ್ರಿಡಿಯಾ ಅಂತ ಹೇಳ್ತೇವಿ. ನೆಕ್ಸ್ಟ್ ಮ್ಯಾಮಲ್ಸ್ ಅಂತ ಬಂತಂದ್ರೆ ಕಶೇರುಕಗಳು, ಒಟ್ಟು ಕಶೇರುಕಗಳು ಕಿಡ್ನಿ ಮುಖಾಂತರ ಏನ್ ಮಾಡ್ತಾವ, ವಿಸರ್ಜನೆ ಮಾಡ್ತಾವು ಅಂತ ಹೇಳ್ತೇವೆ, ಕಿಡ್ನೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನ ಬಿಟ್ರಂದ್ರೆ ಫ್ಲೇಮ್ ಜೀವಕೋಶಗಳು, ಫ್ಲೇಮ್ ಸೆಲ್ಸ್ ಅಂತ ಹೇಳ್ತೇವೆ.
ಫ್ಲೇಮ್ಸ್. ಯಾವ ಗುಂಪುಗಳು ಯಾವ್ದು ಪ್ರೊಸೆಸ್ ಮುಖಾಂತರ ಓಕೆ ಏನು ವಿಸರ್ಜನೆಯನ್ನ ಕೈಗೊಳ್ತಾವು ಅನ್ನೋದನ್ನ ನೋಡ್ಕೊರಿ. ವಿಸರ್ಜನೆ ಅನ್ನೋದೊಂದು ಕಾನ್ಸೆಪ್ಟ್ ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ ಬಿಟ್ಟಪ್ಪ ಅಂತಂದ್ರೆ ಇಲ್ಲಿ ಬ್ಲಡ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ರಿ, ಹೋದ ವರ್ಷ PC ಎಕ್ಸಾಮ್ಸ್ ಈಗ ಬ್ಲಡ್ ಅದ ಮೇಲೆ ಇದು ಏನು ಸಾಮ್ರಾಜ್ಯದ ರಿಲೇಟೆಡ್ ಬ್ಲಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾನೆ. ಅಂತಂದ್ರೆ ಇಲ್ಲಿ ಬ್ಲಡ್ ರೆಡ್ ಕಲರ್ ಇತ್ತಪ್ಪ ಅಂದ್ರೆ ಅಲ್ಲಿ ಯಾವ ಪಿಗ್ಮೆಂಟ್ ಇದ್ದಂಗ, ಹಿಮೋಗ್ಲೋಬಿನ್ ಇದ್ದಂಗ. ಅದೇ ಒಂದ್ ವೇಳೆ ಬ್ಲಡ್ ವೈಟ್ ಕಲರ್ ಇತ್ತಪ್ಪ ಅಂತಂದ್ರ ಅಂದ್ರೆ ಎಸ್ಪೆಷಲಿ ಕಾಕ್ರೋಚ್ ಆಗಿರ್ಬೋದು, ಸ್ಪೈಡರ್ ಆಗಿರ್ಬೋದು, ಲೀಚ್ ಆಗಿರ್ಬೋದು, ತಿಗಣೆ ಅಂತ ಹೇಳ್ತೇವಿ, ಆಮೇಲೆ ಜೊಂಡ್ಗ ಅಂತ ಹೇಳ್ತೇವೆ, ಕಾಕ್ರೋಚ್ ಅಂತ ಹೇಳ್ತೇವಿ, ನೆಕ್ಸ್ಟ್ ಸ್ಪೈಡರ್ ಅಂತ ಹೇಳ್ತೇವಿ. ಇಲ್ಲಿ ಇದ್ರೊಳಗಡೆ ಇರ್ತದ ಬ್ಲಡ್ ವೈಟ್ ಕಲರ್ ಇರ್ತದ. ಸೊ ಇಲ್ಲಿ ವೈಟ್ ಕಲರ್ ಇತ್ತಪ್ಪ ಅಂದ್ರೆ ಪಿಗ್ಮೆಂಟ್ ಯಾವ್ದು ಇರ್ತದ್ರಿ, ಹಿಮೋಲಿಂಫ್ ಅಂತ ಹೇಳ್ತೇವೆ. ಯಾವ್ದು? ಹಿಮೋಲಿಂಫ್ ಅಂತ ಹೇಳ್ತೇವಿ. ಅದೇ ರೀತಿ ಇಲ್ಲಿ ಬ್ಲೂ ಕಲರ್ ಬ್ಲಡ್ ಇತ್ತಪ್ಪ ಅಂದ್ರೆ ಆಕ್ಟೋಪಸ್ ಅಂತ ಹೇಳ್ತೇವಲ್ಲ, ಆಕ್ಟೋಪಸ್ ಒಳಗಡೆ ಬ್ಲೂ ಕಲರ್ ನೀಲಿ ಬಣ್ಣದ ರಕ್ತ ಇರ್ತದ. ಸೊ ಇಲ್ಲಿ ಯಾವ್ದಪ್ಪ ಅಂತಂದ್ರ ಹಿಮೋಸಯಾನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದ ಅಂತ ಅರ್ಥ. ಯಾವ್ದು? ಹಿಮೋಸಯಾನಿನ್ ಅಂತ ಹೇಳ್ತೀವಿ. ಹಿಮೋಸಯಾನಿನ್ ಅಂತ ಹೇಳ್ತೀವಿ. ಹಿಮೋಸಯಾನಿನ್ ಅನ್ನೋ ಪಿಗ್ಮೆಂಟ್ ಇರ್ತದ ಅಂತ ಅರ್ಥ, ರೈಟ್? ಹಿಮೋಸಯಾನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದ ಅಂತ ಅರ್ಥ, ರೈಟ್? ಸೊ ಈ ಬ್ಲಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇನ್ನು ಬ್ಲಡ್ ಬಿಟ್ರೆ ಮತ್ ಇದ್ರ ಮೇಲೆ ಏನ್ ಕ್ವಶನ್ಸ್ ಕೇಳ್ತಾನಪ್ಪ ಅಂತಂದ್ರ ರೀಪ್ರೊಡಕ್ಷನ್ ಮೇಲೆ ಕ್ವಶನ್ ಅನ್ನ ಕೇಳ್ತಾನ. ಇಲ್ಲಿ ಸಾಮ್ರಾಜ್ಯದ ಮೇಲೆ ಏನ್ ಕ್ವಶನ್ಸ್ ಕೇಳ್ತಾನಪ್ಪ ಅಂದ್ರೆ ರೀಪ್ರೊಡಕ್ಷನ್ ಮೇಲೆ ಕ್ವಶನ್ಸ್ ಅನ್ನ ನಿಮಗೆ ಎಕ್ಸಾಮಿಗ ಕೇಳ್ತಾನೆ. ರೀಪ್ರೊಡಕ್ಷನ್ ರಿಲೇಟೆಡ್ ಏನ್ ಎಕ್ಸಾಮಿಗ್ ಕ್ವಶನ್ ಅನ್ನ ಕೇಳ್ತಾನ ಅಂತಂದ್ರೆ ಇಲ್ಲಿ ಇವು ಮೊಟ್ಟೆ ಇಡುವಂತಹ ಜೀವಿಗಳು ಮೊಟ್ಟೆ ಇಡ್ತಾವು ಅಥವಾ ಏನು ಯಂಗ್ ಒನ್ಸಿಗೆ ಬರ್ತ್ ಕೊಡ್ತಾವು. ಓಕೆ, ಅಂದ್ರೆ ಮಗುಗಳಿಗೇನ ಜನ್ಮ ಕೊಡ್ತಾವು. ಅಥವಾ ಇಲ್ಲಿ ಏನಪ್ಪಾ ಅಂತಂದ್ರೆ ಇವು ಏನಪ್ಪಾ ಅಂತಂದ್ರೆ ಇದು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಅಂದ್ರೆ ಒಳಗಡೆ ಆಗುವಂತಹ ಫಲೀಕರಿಸುವಿಕೆ, ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕಪ್ಪೆಗಳು. ಈಗ ಕಪ್ಪೆ ಏನ್ ಮಾಡ್ತದಪ್ಪ ಅಂತಂದ್ರೆ ಹೆಣ್ಣು ಕಪ್ಪೆ ತನ್ನ ಮೊಟ್ಟೆಯನ್ನು ನೀರಿನಲ್ಲಿ ಅಂದ್ರೆ ಎಗ್ ಅಂತ ಹೇಳ್ತೀವಿ, ಅದಿನ್ನ ಫರ್ಟಿಲೈಸ್ ಆಗಿಲ್ರಿ. ಓಕೆ, ಅದಿನ್ನ ಸಂಕುಚಿತ ಗೊಂಡಿಲ್ಲ ಅದು. ಓಕೆ, ಅದು ಇನ್ನ ಏನಾಗಿರ್ತದಪ್ಪ ಅಂತಂದ್ರೆ ಫಲೀಕರಿಸಿಲ್ಲ, ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದಾಗ ಇದು ಹೆಣ್ಣು ಏನ್ ಮಾಡ್ತದ, ತನ್ನ ಲಿಂಗಾಣು ಅಂತಂದ್ರೆ ಅಂಡಾಣುವನ್ನು ನೀರಿನಲ್ಲಿ ಹಾಕ್ತೈತಿ. ಅದೇ ರೀತಿ ಗಂಡು ಕಪ್ಪೆ ತನ್ನ ವೀರ್ಯಾಣುವನ್ನ ನೀರಿನಲ್ಲಿ ಬಿಟ್ಟಾಗ ಈ ಅಂಡಾಣು ಮತ್ತು ವೀರ್ಯಾಣು ಎರಡೂ ಸೇರ್ಕೊಂಡು ಇಲ್ಲಿ ಏನಾಗ್ತದ, ಯುಗ್ಮಜ ಡೆವಲಪ್ಮೆಂಟ್ ಆಗ್ತದ. ಅದು ಎಲ್ಲಪ್ಪ ಅಂತಂದ್ರೆ ನೀರಿನ ಒಳಗಡೆನೆ ಆಗ್ತದ. ಸೊ ಈ ನೀರಿನ ಒಳಗಡೆನೆ ಫಲೀಕರಿಸುವಿಕೆಗೆ ನಾವೇನಂತೀವಿ, ದೇಹದ ಹೊರಗಡೆ ಫಲಕರಿಸುವಿಕೆ ಅಂತ ಅಂತೇವಿ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಅಂತೇವಿ. ಬಾಡಿಯಿಂದ ಹೊರಗಡೆ ಫರ್ಟಿಲೈಸ್ ಆಯ್ತಂತಂದ್ರ ಅದಕ್ಕೆ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಅಂತೀವಿ. ಬಾಡಿ ಒಳಗಡೆ ಫರ್ಟಿಲೈಸ್ ಆಯ್ತಂತಂದ್ರ ಅದಕ್ಕೆ ನಾವೇನಂತೀವಿ, ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಯುಗ್ಮಜ ಆಗ್ತದ, ಆಮೇಲೆ ಭ್ರೂಣ ಆಗ್ತದ, ಆಮೇಲೆ ಮಗುವಾಗಿ ಹೊರ ಹೊಮ್ತದ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇದು ಫ್ರಾಗ್ ಒಳಗಡೆ ಆಗ್ತದೆ. ಇಲ್ಲಿ ಫ್ರಾಗ್ ಅಂತ ಬಂತಂತಂದ್ರೆ ಇದು ಸ್ಪೆಕ್ಯುಲರ್ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಇವು ಅಭಯವಾಸಿಗಳು ಅಂತ ಹೇಳ್ತೀವಿ. ಅಂದ್ರೆ ಇವು ನೀರಿನ ಮೇಲೆ ಮತ್ತು ಭೂಮಿಯ ಮೇಲೆ ಎರಡು ಇರ್ತಾವ. ಸೊ ಇದ್ರಲ್ಲಿ ಏನಿರ್ತದಪ್ಪ ಅಂತಂದ್ರೆ ಶ್ವಾಸಕೋಶಗಳು ಇರ್ತಾವ ಮತ್ತು ಕಿವಿರುಗಳು ಎರಡು. ನೀರಿನಲ್ಲಿ ಇದ್ದಾಗ ಕಿವಿರ ಮುಖಾಂತರ ಉಸಿರಾಡ್ತಾವು, ಭೂಮಿಯ ಮೇಲೆ ಇದ್ದಾಗ ಶ್ವಾಸಕೋಶಗಳ ಮುಖಾಂತರ ಉಸಿರಾಡ್ತಾವು ಅಂತ ನಾವು ಹೇಳ್ತೀವಿ. ಉಭಯವಾಸಿಗಳು ಅಂತ ನಾವು ಇವಕ್ಕ ಹೇಳ್ತೀವಿ, ಕಪ್ಪೆಗಳು ಅಂತ ಬಂತಂದ್ರ. ಸೊ ಪ್ರಾಣಿ ಸಾಮ್ರಾಜ್ಯದ ಒಳಗಡೆ ಇಷ್ಟು ಕಾನ್ಸೆಪ್ಟ್ಸ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ ಬಿಟ್ರ ಓಕೆ, ಇಲ್ಲಿ ಬ್ಲಡ್ ಅಂತ ಬಂತಂತಂದ್ರೆ, ರಕ್ತ ಅಂತ ಬಂತಂದ್ರೆ ಇಲ್ಲಿ ಒಂದು ದ್ರವ ರೂಪದಲ್ಲಿ ಇರುವಂತಹದ್ದು ಮತ್ತು ಘನ ರೂಪದಲ್ಲಿ ಇರುವಂತಹ ರಕ್ತಗಳನ್ನ ವಿಭಾಗ ಮಾಡ್ತೇವಿ. ದ್ರವ ರೂಪ ಅಂತಂದ್ರೆ ಯಾವ್ದು ಬರ್ತದ, ಪ್ಲಾಸ್ಮಾ ಅಂತ ಹೇಳ್ತೇವಿ, ದುಗ್ಧರಸ ಅಂತ ಹೇಳ್ತೇವಿ. ಹೌದಾ, ದುಗ್ಧರಸ ಅಂತ ಹೇಳ್ತೇವೆ. ಇನ್ನು ಘನ ರೂಪದಲ್ಲಿ ಅಂತಂತಂದ್ರೆ ಮೂರು ಭಾಗಗಳಾಗಿ ಏನಾಗ್ತಾವ, ಡಿವೈಡ್ ಆಗ್ತಾವ. ಮೂರು ಭಾಗಗಳಾಗಿ ಡಿವೈಡ್ ಆಗ್ತದ. ಯಾವ್ದಪ್ಪ ಅಂತಂದ್ರ ಒಂದು RBC, WBC, ಇನ್ನೊಂದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಕಿರುತಟ್ಟೆಗಳು ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ RBC ಎಲ್ಲಿ ಹುಟ್ಕೊಂತೈತಿ, WBC ಎಲ್ಲಿ ಹುಟ್ಕೊಂತದ, ಪ್ಲೇಟ್ಲೆಟ್ಸ್ ಎಲ್ಲಿ ಹುಟ್ಕೊಂತ. ಇನ್ ಎಲ್ಲಿ ಹುಟ್ಕೊಂತಾವಪ್ಪ ಅಂತಂದ್ರ ಎಲ್ಲಿ ಹುಟ್ಕೊಂತಾವ್ರಿ, RBC, WBC, ಪ್ಲೇಟ್ಲೆಟ್ಸ್ ಅಸ್ಥಿ ಮಜ್ಜಿ ಅಂತ ಹೇಳ್ತೀವಿ. ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಬೋನ್ ಮ್ಯಾರೋದಲ್ಲಿ ಹುಟ್ಕೊಂತಾವು ಅಂತ ಹೇಳ್ತೀವಿ. ಇವು ಹುಟ್ಕೊಳ್ಳೋದೆ ಬೋನ್ ಮ್ಯಾರೋದಲ್ಲಿ. ಹೌದಾ, ನೆಕ್ಸ್ಟ್ ಇವು ಸಾಯೋದಲ್ಲಿ ಅಂತ್ಯ ಆಗೋದೆಲ್ಲಪ್ಪ ಅಂತಂದ್ರೆ ಸ್ಪ್ಲೀನ್, ಗುಲ್ಮ ಅಂತ ಹೇಳ್ತೀವಿ. ಗುಲ್ಮಗಳಲ್ಲಿ ಇವು ಅಂತ್ಯ ಆಗ್ತಾವು ಅಂತ ಹೇಳ್ತೀವಿ. ಸೊ ಈ ಗುಲ್ಮಗಳಲ್ಲಿ
ಹೆಚ್ಚಿನ ಅಂತ್ಯಗೊಂಡಂತ RBCಗಳು ಜಾಸ್ತಿ ಇರೋದ್ರಿಂದ ಈ ಗುಲ್ಮಕ್ ನಾವ್ ಏನಂತೇವಪ್ಪ ಅಂತಂದ್ರೆ ಗ್ರೇವ್ಯಾರ್ಡ್ ಆಫ್ RBC ಅಂತ ಅಂತೀವಿ. RBC ಕೆಂಪು ರಕ್ತ ಕಣಗಳ ಸಮಾಧಿ ಅಂತ ಅಂತೀವಿ. ಈ ಗುಲ್ಮಕ್ ನಾವ್ ಏನಂತೀವಿ, ಕೆಂಪು ರಕ್ತ ಕಣಗಳ ಸಮಾಧಿ ಅಂತಾನು ಕರಿತೀವಿ, ಗ್ರೇವ್ ಯಾರ್ಡ್ ಆಫ್ RBC ಅಂತಾನು ಹೇಳ್ತೀವಿ. ರೈಟ್, ನೆಕ್ಸ್ಟ್ ಇದ್ರದ್ದು ಲೈಫ್ ಸ್ಪ್ಯಾನ್ ನೋಡ್ಕೊಳ್ರಿ. ಲೈಫ್ ಸ್ಪ್ಯಾನ್, ಓಕೆ, RBC ಎಷ್ಟು ದಿನಗಳವರೆಗೂ ಬದುಕ್ತದ, WBC ಎಷ್ಟು ದಿನಗಳವರೆಗೂ ಬರ್ತದ, ಪ್ಲೇಟ್ಲೆಟ್ಸ್ ಎಷ್ಟು ದಿನಗಳವರೆಗೂ ಬದುಕ್ತಾರ. 120 ದಿನ RBC ಆಗಿರ್ಬೋದು, ಓಕೆ, 13ರಿಂದ 16 ದಿನ WBC ಆಗಿರ್ಬೋದು, 8ರಿಂದ 10 ದಿನ ಏನೈತಿ ಪ್ಲೇಟ್ಲೆಟ್ಸ್ ಆಗಿರ್ಬೋದು. ಓಕೆ, ಇವು ಎಷ್ಟು ದಿನಗಳವರೆಗೂ ಇವು ಬದುಕ್ತಾವು ಅನ್ನೋದನ್ನ ನೋಡ್ಕೊರಿ. ಅದೇ ರೀತಿ ಇವು ಕೌಂಟ್ಸ್, ಹೌದಾ, ಅಂದ್ರೆ ಸರಾಸರಿ ಒಬ್ಬ ಮನುಷ್ಯನಲ್ಲಿ 5ರಿಂದ 6 ಲೀಟರ್ ರಕ್ತ ಇರ್ಬೇಕು, ಹೌದಾ. ಈ 5ರಿಂದ 6 ಲೀಟರ್ ರಕ್ತದ ಒಳಗಡೆ ಒಬ್ಬ ಗಂಡಿನಲ್ಲಿ ಅಂದ್ರೆ ಪುರುಷರಲ್ಲಿ ಏನು RBC ಎಷ್ಟಿರ್ಬೇಕು, ಮಹಿಳೆಯರಲ್ಲಿ RBC ಕೌಂಟ್ ಎಷ್ಟಿರ್ಬೇಕು. ಅದೇ ರೀತಿ ಮಾನವರಲ್ಲಿ WBC ಕೌಂಟ್ ಎಷ್ಟಿರ್ಬೇಕು, ಪ್ಲೇಟ್ಲೆಟ್ಸ್ ಕೌಂಟ್ ಎಷ್ಟಿರ್ಬೇಕು, ಅಂದ್ರೆ ಅದು ಕೌಂಟ್ಸ್ ಅದನ್ನ ಸ್ವಲ್ಪ ನೋಡ್ಕೊಳ್ರಿ. ಇನ್ ಬಿಟ್ಟಂದ್ರ ಇಲ್ಲಿ ರೋಗಗಳು ಅಂತ ಬಂತಂದ್ರೆ RBC ಕಡಿಮೆ ಆದ್ರ ಯಾವ ರೋಗ ಬರ್ತದ, ಅನೇಮಿಯಾ ರೋಗ ಬರ್ತದೆ. RBC ಕಡಿಮೆ ಆದ್ರೆ ಯಾವ ರೋಗ ಬರ್ತದೆ, ಅನೇಮಿಯಾ ರೋಗ ಬರ್ತದೆ. WBC ಹೆಚ್ಚಾದ್ರೆ ಯಾವ ರೋಗ ಬರ್ತದೆ, ಲ್ಯೂಕೇಮಿಯಾ ಅಂತ ಹೇಳ್ತೀವಿ. ಲ್ಯೂಕೇಮಿಯಾ ಇದಕ್ ನಾವ್ ಏನಂತೀವಿ, ಬ್ಲಡ್ ಕ್ಯಾನ್ಸರ್ ಅಂತಾನು ಅಂತೀವಿ. ಬ್ಲಡ್ ಕ್ಯಾನ್ಸರ್ ಅಂತಾನು ಅಂತೀವಿ. ಲ್ಯೂಕೇಮಿಯಾ ಅನ್ನೋ ಒಂದು ರೋಗ ಬರ್ತದೆ. ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ಯಾವ್ದು ಬರ್ತದೆ ಡಿಸೀಸ್, ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಪ್ಲೇಟ್ಲೆಟ್ಸ್ ಇಲ್ಲಿ RBC ಏನು ಎದಕ್ ಸಹಾಯ ಮಾಡ್ತದ, RBC ಎದಕ್ ಸಹಾಯ ಮಾಡ್ತದ್ರಿ, RBC ಎದಕ್ ಸಹಾಯ ಮಾಡ್ತದ, ಆಕ್ಸಿಜನ್ ನಮ್ಮ ಬಾಡಿ ಎಲ್ಲಾ ಕಡೆನೂ ಆಕ್ಸಿಜನ್ ವರ್ಗಾವಣೆ ಮಾಡ್ಲಿಕ್ಕೆ ಯಾರು ಸಹಾಯ ಮಾಡ್ತಾರಪ್ಪ ಅಂದ್ರೆ RBC ಸಹಾಯ ಮಾಡ್ತದ. ಆಕ್ಸಿಜನ್ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲಾ ಪಾರ್ಟ್ಸಿಗೂ ಆಕ್ಸಿಜನ್ ಸಪ್ಲೈ ಮಾಡ್ಲಿಕ್ಕೆ ಯಾರು ಸಹಾಯ ಮಾಡ್ತಾರಂದ್ರ RBC ಸಹಾಯ ಮಾಡ್ತದ ಅಂತ ಹೇಳ್ತೀವಿ. WBC ಏನ್ ಮಾಡ್ತದ್ರಿ, WBC ಏನ್ ಮಾಡ್ತದಪ್ಪ ಅಂತಂದ್ರೆ ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡಲು ಸಹಾಯ ಮಾಡ್ತದ. ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡ್ತದೆ. ಈ ಆಂಟಿಬಾಡೀಸ್ ಏನ್ ಮಾಡ್ತದಪ್ಪ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದ. ಅದೇ ರೀತಿ ರೋಗಗಳ ಜೊತೆ ಹೋರಾಡ್ಲಿಕ್ಕೆ ನಮ್ಮ ಶರೀರದಲ್ಲಿ ಏನ್ ಬೇಕಪ್ಪ ಅಂದ್ರೆ ಆಂಟಿಬಾಡೀಸ್ ಬೇಕು ಅಂತ ನಾವು ಹೇಳ್ತೇವೆ. ಸೊ ಇಮ್ಯೂನ್ ಪವರ್ ಸ್ಟ್ರಾಂಗ್ ಮಾಡ್ತದ ಅಂತ ಹೇಳ್ತೀವಿ. ಇಮ್ಯೂನ್ ಪವರ್ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಇಲ್ಲಿ ಆಂಟಿಬಾಡೀಸ್ ಬೇಕು ಅಂತ ನಾವು ಹೇಳ್ತೇವಲ್ಲ. ಸೊ ಈ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡೋರು ಯಾರಪ್ಪ ಅಂತಂದ್ರೆ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಈ ಪ್ಲೇಟ್ಲೆಟ್ಸ್ ಏನ್ ಮಾಡ್ತಾವಪ್ಪ ಅಂತಂದ್ರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತಾವು ಅಂತ ಹೇಳ್ತೇವೆ. ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೇವೆ. ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತಾವ. ಈ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವಂತಹ ಪ್ರೋಟೀನ್ ಇಲ್ಲಿ ಯಾವ್ದು ಬರ್ತದಪ್ಪ ಅಂದ್ರೆ ಫೈಬ್ರಿನ್ ಅಂತ ಹೇಳ್ತೀವಿ. ಯಾವ್ದು, ಫೈಬ್ರಿನ್ ಪ್ರೋಟೀನ್ ಸಹಾಯ ಮಾಡ್ತದ ಅಂತ ನಾವು ಹೇಳ್ತೀವಿ. ಫೈಬ್ರಿನ್ ಪ್ರೋಟೀನ್ ಅನ್ನೋದು ಸಹಾಯ ಮಾಡ್ತದ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. ಇಷ್ಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬ್ಲಡ್ ಬಂತದ್ರಿ. ಈಗ ನೆಕ್ಸ್ಟ್ ಬ್ಲಡ್ ಗ್ರೂಪ್ ಅಂತ ಬರ್ತದ ಕಾನ್ಸೆಪ್ಟ್. ಆ ಬ್ಲಡ್ ಗ್ರೂಪ್ ರಿಲೇಟೆಡ್ ಅಂತಂದ್ರೆ ಇಲ್ಲಿ ಯೂನಿವರ್ಸಲ್ ಡೋನರ್ ಯಾರು, ಯೂನಿವರ್ಸಲ್ ಅಕ್ಸೆಪ್ಟರ್ ಯಾರು, ಓಕೆ, ಎ ಬ್ಲಡ್ ಗ್ರೂಪ್ ದವರಿಗೆ ಯಾರ್ಯಾರು ಕೊಡ್ಬೋದು ಎಗ ಬ್ಲಡ್, ಬಿ ದವರಿಗೆ ಯಾರ್ಯಾರು ಕೊಡ್ಬೋದು, AB ದವರಿಗೆ ಯಾರು ಕೊಡ್ಬೋದು, ಆಮೇಲೆ O ದವರಿಗೆ ಯಾರು ಕೊಡ್ಬೋದು, ಅದೊಂದು ಸ್ವಲ್ಪ ಕಾನ್ಸೆಪ್ಟ್ ಅನ್ನು ನೀವು ಎಕ್ಸಾಮ್ ಈಗ ನೋಡ್ಕೊಡ್ರಿ. ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ತೆಗೆದು ನೋಡ್ರಿ, 1 ಲೈನ್ ಕ್ವಶನ್ ಅನ್ನ ಕೇಳಿದ್ರೆ ಈ ಸತಿ PC ಒಳಗಡೆ ಏನ್ ಸ್ಟ್ರಾಟಜಿ ಇತ್ತಾನಪ್ಪ ಅಂದ್ರೆ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾನ ಅಂತಂದ್ರೆ ಈ ರೀತಿ ನಿಮಗೆ ಸ್ಟೇಟ್ಮೆಂಟ್ಸ್ ಕ್ವಶನ್ ಅನ್ನು ಕೇಳ್ಬೋದು ಎಕ್ಸಾಮಿಗೆ. ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನು ಕೇಳ್ಬೋದು ಎಕ್ಸಾಮ್. ಇನ್ ಬಿಟ್ರೆ ಇದ್ರೊಳಗಡೆ ನೆಕ್ಸ್ಟ್ ನಿಮ್ಗೆ ಬಯೋಲಜಿ ಒಳಗಡೆ ಏನಾಯ್ತು, ಒಂದು ಸಾಮ್ರಾಜ್ಯ ಆಯ್ತು. ಸಾಮ್ರಾಜ್ಯದ ರಿಲೇಟೆಡ್ ನಾನು ನಿಮ್ಗೆ ರಕ್ತದ ಬಗ್ಗೆನೂ ನಾನು ನಿಮಗೆ ಹೇಳ್ಕೊಟ್ಟೆ. ರಕ್ತದ ಒಳಗಡೆ ಕ್ವಶನ್ಸ್ ಅನ್ನು ಯಾವ ತರ ಕೇಳ್ತಾರ ಅಂತೇಳಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಬರ್ತದಪ್ಪ ಅಂತಂದ್ರೆ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ರೀಪ್ರೊಡಕ್ಷನ್ ಸಿಸ್ಟಮ್ ಆಗಿರ್ಬೋದು, ಬ್ರೈನ್ ಅಂತ ಕಾನ್ಸೆಪ್ಟ್ ಆಗಿರ್ಬೋದು, ಐಸ್ ಅಂತ ಕಾನ್ಸೆಪ್ಟ್ ಆಗಿರ್ಬೋದು. ಇದ್ರ ಮೇಲೆ ಎಕ್ಸಾಮಿಂಗ್ ನಿಮಗೆ ಏನ್ ಮಾಡ್ತಾನೆ, ಫೋಕಸ್ ಮಾಡ್ತಾನೆ. ಈ ಸಂತಾನೋತ್ಪತ್ತಿ ಅಂತಂದ್ರೆ ಸಂತಾನೋತ್ಪತ್ತಿ ಒಳಗಡೆ ಗಂಡು ಸಂತಾನೋತ್ಪತ್ತಿ, ಹೆಣ್ಣು ಸಂತಾನೋತ್ಪತ್ತಿ. ಇದ್ರ ಜೊತೆ ಏನ್ ಮಾಡ್ರಿ, ಒಂದ್ ಸ್ವಲ್ಪ ಅಂತಸ್ರಾವಕ ಗ್ರಂಥಿಗಳ ಮೇಲೆ ಫೋಕಸ್ ಮಾಡ್ರಿ. 7 ಅಂತಸ್ರಾವಕ ಗ್ರಂಥಿಗಳದಾವಲ್ಲ, ಈ 7 ಅಂತಸ್ರಾವಕ ಗ್ರಂಥಿಗಳನ್ನ ಒಂಚೂರು ನೋಡ್ಕೊಡಿ. ಯಾವ ಗ್ರಂಥಿ ಏನ್ ಸ್ರವಿಕೆ ಮಾಡ್ತದೆ, ಓಕೆ, ಯಾವ ಗ್ರಂಥಿ ಕೊರತೆ ಆದ್ರೆ ಯಾವ ರೋಗ ಬರ್ತದೆ, ಇದ್ರ ಮೇಲೆ ಒಂದ್ ಸ್ವಲ್ಪ ನೀವು ಫೋಕಸ್ ಮಾಡಿ. ಇದರಿಂದ ಫಿಕ್ಸ್ 1 ಇಲ್ಲ 2 ಕ್ವಶನ್ ನಿಮ್ಗೆ ಸ್ಟೇಟ್ಮೆಂಟ್ ಒಳಗಡೆ ಕೇಳೋ ಚಾನ್ಸಸ್ ಅಂತೂ ಬಾಳ ಐತಿ. ಓಕೆ, ಎಸ್ಪೆಷಲಿ ಇನ್ಸುಲಿನ್ ಗ್ರಂಥಿ ಅನ್ನೋದ್ರ ಮೇಲೆ ಕೇಳ್ತಾನ. ಆಮೇಲೆ ಹಾರ್ಮೋನ್ ಗ್ರಂಥಿ ಅಂತಂದ್ರೆ ಇದು ಲೈಂಗಿಕ ಹಾರ್ಮೋನ್ ಗ್ರಂಥಿ ಅಂತಾನು ಕೇಳ್ಬೋದು, ಅಥವಾ
ಏನಪ್ಪಾ ಅಂತಂದ್ರೆ ಬೆಳವಣಿಗೆಯ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ. ಈ ಪಿಟ್ಯುಟರಿ ಗ್ರಂಥಿನ ಎಲ್ಲಿ ಕನೆಕ್ಟ್ ಮಾಡ್ಕೊಂಡು ಕೇಳ್ತಾರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂತಂದ್ರೆ ಸಂತಾನೋತ್ಪತ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಯಾವ್ಯಾವ ಗ್ರಂಥಿಗಳು ಏನೇನು ಕೆಲಸ ಮಾಡ್ತಾವು ಅನ್ನೋದು ಕ್ವಶನ್ ನಿಮಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. ಎಸ್ಪೆಷಲಿ ಸಂತಾನೋತ್ಪತ್ತಿ ಒಳಗಡೆ ಹೆಣ್ಣು ಸಂತಾನೋತ್ಪತ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದ. ಅಲ್ಲಿ ಯಾವ್ಯಾವ ಹಾರ್ಮೋನ್ಗಳು ಬರ್ತಾವ, ಪ್ಲಾಸೆಂಟಲ್ ಹಾರ್ಮೋನ್ಸ್ ಗಳಂತ ಹೇಳ್ತೀವಿ, HGL ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತದೆ, HPG, HPL, HL, HGL ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಇಲ್ಲಿ ಒಬ್ಬ ಹೆಣ್ಣು ಡೆಲಿವರಿ ಆಗೋ ಟೈಮ್ನಾಗ ಡೆಲಿವರಿ ಪೇನ್ಸ್ ಬರ್ಬೇಕಂತಂದ್ರೆ ಯಾವ ಹಾರ್ಮೋನ್ ರಿಲೀಸ್ ಆಗ್ತದೆ, ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತದ. ಓಕೆ, ಡೆಲಿವರಿ ಆದ ತಕ್ಷಣ ಅಂತಂದ್ರೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಡೆಲಿವರಿ ಆಗೋ ಟೈಮ್ ಒಳಗಡೆ ಈ ಸರ್ವಿಕ್ಸ್ ಏನಿರ್ತದಪ್ಪ ಅಂತಂದ್ರೆ ಸಾಫ್ಟ್ ಆಗ್ತದೆ, ಅನ್ನೋ ಗರ್ಭಕಂಟಕ ಅಂತ ಹೇಳ್ತೀವಿ. ಗರ್ಭಕಂಟಕ ಮೃದು ಆಗ್ಲಿಕ್ಕೆ ಯಾವ ಹಾರ್ಮೋನ್ ರಿಲೀಸ್ ಆಗ್ತದ, ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗ್ತೈತಿ. ಓಕೆ, ಏನು ಹಾಲು ಉತ್ಪತ್ತಿ ಮಾಡ್ಬೇಕಂತಂದ್ರೆ ಯಾವ್ದು ಹಾರ್ಮೋನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಅಂದ್ರೆ ಮಗು ಇನ್ನ ಗರ್ಭದಲ್ಲಿ ಇದ್ದಾಗ ತಾಯಿಯ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗ್ಬೇಕಂತಪ್ಪ ಅಂತಂದ್ರೆ ಅವಾಗ HPL ಹಾರ್ಮೋನ್ ಅಂತ ಹೇಳ್ತೀವಿ, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ. ಅದೇ ಡೆಲಿವರಿ ಆದ ತಕ್ಷಣ ತಾಯಿಯ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗ್ಬೇಕಪ್ಪ ಅಂತಂದ್ರೆ ಪ್ಲಾಸೆಂಟೋನ್ ಹಾರ್ಮೋನ್ ಅಂತ ಹೇಳ್ತೀವಿ, ಲ್ಯಾಕ್ಟೋಜಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಆ ಹಾರ್ಮೋನ್ ದಿಂದ ಏನಾಗ್ತದ, ಮಿಲ್ಕ್ ಪ್ರೊಡಕ್ಷನ್ ಆಗ್ತದ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಹಂತವಾಗಿ ನಿಮಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ 1ನೇ ತಿಂಗಳ ಒಳಗಡೆ ಮಗುವಿನಲ್ಲಿ ಫಸ್ಟ್ ಬೆಳವಣಿಗೆ ಆಗೋದು ಯಾವ್ದಪ್ಪ ಅಂತಂದ್ರೆ ಹೃದಯ. ಯಾವ ಅಂಗ ಬೆಳವಣಿಗೆ ಆಗ್ತದೆ, ಹೃದಯ ಅಂತ ಹೇಳ್ತೀವಿ. ಸೊ ಆಮೇಲೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ HCG ಹಾರ್ಮೋನ್ ಅನ್ನೋದು ಒಂದು ಕಾನ್ಸೆಪ್ಟ್. ಹೋದ ವರ್ಷ ಯಾವ್ದು PSI 545 ಕೇಳಿದ್ರಿ, STFDಗೂ ಕೇಳಿದೆ. HCG ಹಾರ್ಮೋನ್ ಏನಪ್ಪಾ ಅಂತಂದ್ರ ಈಗ ಒಂದು ಪ್ರೆಗ್ನೆನ್ಸಿ ಕಿಟ್ ಅಂತ ಬರ್ತದಲ್ಲ. ಸೊ ಈ ಪ್ರೆಗ್ನೆನ್ಸಿ ಕಿಟ್ ಅಂತ ಬಂತಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಹ್ಯೂಮನ್ ಕೋರಿಯೋನಿಕ್ ಗೊನಡೋಟ್ರೋಫಿನ್ ಹಾರ್ಮೋನ್ ಅಂತ ಬರ್ತದೆ. ಓಕೆ, ಈ ಹಾರ್ಮೋನ್ ಏನ್ ಮಾಡ್ತದಪ್ಪ ಅಂತಂದ್ರ ಪ್ರೆಗ್ನೆನ್ಸಿ ಕಿಟ್ ಅಂತಂದ್ರ ಈಗ ಮಹಿಳೆಗೆ ಒಂದು ತಿಂಗಳ ಋತುಚಕ್ರ ಸ್ಟಾಪ್ ಆಯ್ತು ಅಂತಂದ್ರೆ ಆ ಮಹಿಳೆ ಏನ್ ಮಾಡ್ತಾಳ, ಪ್ರೆಗ್ನೆನ್ಸಿ ಕಿಟ್ ತಗೊಂಡು ತನ್ನ ಯೂರಿನ್ ಮುಖಾಂತರ ಪ್ರೆಗ್ನೆಂಟ್ ಅದಾಳೋ ಇಲ್ಲೋ ಚೆಕ್ ಮಾಡ್ಕೊಂತ. ಸೊ ಯೂರಿನ್ ಮುಖಾಂತರ ಯೂರಿನ್ ಇಂದ ಏನಾಗ್ತದೆ, HCG ಹಾರ್ಮೋನ್ ಏನಾಗ್ತದೆ ರಿಲೀಸ್ ಆಗದಾಗ ಈ HCG ಹಾರ್ಮೋನ್ ಮುಖಾಂತರ ಏನಾಗ್ತದೆ, ಮಹಿಳೆ ಪ್ರೆಗ್ನೆಂಟ್ ಅದಾಳೋ ಇಲ್ಲೋ ಅನ್ನೋದು ಗೊತ್ತಾಗ್ತದೆ. ಸೊ ಇಲ್ಲಿ ಪ್ರೆಗ್ನೆನ್ಸಿ ಕಿಟ್ ಒಳಗಡೆ ಯಾವ ಹಾರ್ಮೋನ್ ಮುಖಾಂತರ ಮಹಿಳೆ ಪ್ರೆಗ್ನೆಂಟ್ ಅದಾಳೋ ಇಲ್ಲೋ ಅಂತ ಕ್ವಶನ್ ಪ್ರೀವಿಯಸ್ ಇಯರ್ ಕೇಳಿದಾರ ಕ್ವಶನ್ಸ್. ಸೊ ಈ ವರ್ಷನು PSI ಕೇಳಿದಾನಂದ್ರೆ PC ಕೇಳೋ ಚಾನ್ಸಸ್ ಇರ್ತದೆ. ಯಾವ್ದಪ್ಪ ಅಂದ್ರೆ HCG ಹಾರ್ಮೋನ್ ಅಂತ ನಾವು ಹೇಳ್ತೇವೆ. ಯಾವ್ದ್ರಿ, HCG ಹಾರ್ಮೋನ್. ಹ್ಯೂಮನ್ ಕೋರಿಯೋನಿಕ್ ಗೊನಾಡೋಟ್ರೋಫಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಹೌದಾ, ನೆಕ್ಸ್ಟ್ ಬರೋ ಯಾವಪ್ಪ ಅಂದ್ರೆ ಪ್ಲಾಸೆಂಟಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಪ್ಲಾಸೆಂಟಲ್ ಹಾರ್ಮೋನ್, ಪ್ಲಾಸೆಂಟಲ್ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಹೌದಾ, ಈ ಪ್ಲಾಸೆಂಟಲ್ ಹಾರ್ಮೋನ್ ಯಾವ್ಯಾವ ಹೇಳಿದ್ನಲ್ಲ ಅದ್ರ ಮೇಲೆ ಒಂದ್ ಸ್ವಲ್ಪ ನೀವು ಫೋಕಸ್ ಮಾಡ್ರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ಈಗ ಕ್ವಶನ್ಸ್ ಅನ್ನ ಕೇಳಿದಾನ. ಓಕೆ, ಎಕ್ಸಾಮ್ಸ್ ಅನ್ನ ಕೇಳಿದಾನ. ಒಂದು HPL ರೀ, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್. ಓಕೆ, ಲ್ಯಾಕ್ಟೋಜನ್ ಅಂದ್ರ ಮಗು ಗರ್ಭದಲ್ಲೇ ಇದ್ದಾಗ ತಾಯಿಯಲ್ಲಿ ಹಾಲು ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಯಾವ್ದಪ್ಪ ಅಂತಂದ್ರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಓಕೆ, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಓಕೆ, ಮಗು ಡೆಲಿವರಿ ಆದ ತಕ್ಷಣ ಓಕೆ ಯಾವ್ದಪ್ಪ ಅಂತಂದ್ರೆ ಲ್ಯಾಕ್ಟೀನ್ ಹಾರ್ಮೋನ್ ಅಂತ ಹೇಳ್ತೀವಿ. ಲ್ಯಾಕ್ಟೋನ್ ಹಾರ್ಮೋನ್, ಪ್ಲಾಸೆಂಟಲ್ ಲ್ಯಾಕ್ಟೋನ್ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಸೊ ಡೆಲಿವರಿ ಆದ ತಕ್ಷಣ ತಾಯಿಯ ಶರೀರದಲ್ಲಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಯಾವ ಹಾರ್ಮೋನ್ ಹೆಲ್ಪ್ ಮಾಡ್ತದ ಅನ್ನೋದು ಅದೊಂದು ಕಾನ್ಸೆಪ್ಟ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹಾರ್ಮೋನ್ ಯಾವ್ದಪ್ಪ ಅಂತಂದ್ರೆ ಡೆಲಿವರಿ ಆಗೋ ಟೈಮ್ ಒಳಗಡೆ ಪೇನ್ಸ್ ಬರ್ಬೇಕಲ್ಲ. ಅಂದ್ರೆ ಪೇನ್ಸ್ ಬಂತಂದ್ರೆ ಏನು, ನಾರ್ಮಲ್ ಡೆಲಿವರಿ ಆಗ್ಬೇಕಂದ್ರೆ ಪೇನ್ಸ್ ಬರ್ಬೇಕಂತ ಡಾಕ್ಟರ್ ಹೇಳ್ತಾರಲ್ಲ. ಈ ಪೇನ್ಸ್ ಅನ್ನ ಕೊಡೋರು ಯಾರಪ್ಪ ಅಂತಂದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವ್ದು, ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ನಾವು ಹೇಳ್ತೇವೆ. ಸೊ ಈ ಪೇನ್ಸ್ ಬಂದ ತಕ್ಷಣ ಅಂತಂದ್ರೆ ಈಗ ಗರ್ಭಾಶಯದಲ್ಲಿ ಹೌದಾ, ಇದು ಗರ್ಭಾಶಯದಲ್ಲಿ ಮಗು ಏನಾಗ್ತದಪ್ಪ ಅಂತಂದ್ರ ಇಲ್ಲಿ ಜನನ ಆಗ್ತಿರ್ಬೇಕಾದ್ರೆ ಇಲ್ಲಿ ಸರ್ವಿಕ್ಸ್ ಅಂತ ಹೇಳ್ತೀವಿ, ಗರ್ಭಕಂಟಕ ಅಂತ ನಾವು ಹೇಳ್ತೀವಿ. ಗರ್ಭಕಂಟಕ ಅಂತ ಹೇಳ್ತೀವಿ. ಈ ಗರ್ಭಕಂಟಕ ಮೃದು ಆಗ್ಬೇಕು.
ಓಕೆ, ಈ ಗರ್ಭಕಂಟಕ ಮೃದು ಆಗದಾಗ ಮಗು ಏನಾಗ್ತದೆ ಸರಳವಾಗಿ ತಾಯಿಯ ಗರ್ಭಕೋಶದಿಂದ ಹೊರಗಡೆ ಬರ್ತೈತಲ್ಲ, ಸೊ ಇದು ಮೃದು ಆಗ್ಬೇಕು. ಮೃದು ಆದಾಗ ಏನಾಗ್ತದ್ರಿ ಅಪ್ಪ ಅಂದ್ರೆ ಅದು ಹಿಗ್ಗುವಿಕೆ ಕುಗ್ಗುವಿಕೆ ಆಗ್ತದ, ಆ ಗರ್ಭಕಂಟಕ ಅಂತ ಹೇಳ್ತೇವೆ. ಸೊ ಈ ಹಿಗ್ಗೋದ್ರಿಂದ ಏನಾಗ್ತದ ಮಗು ಏನಾಗ್ತದ ಸರಳವಾಗಿ ಹೊರಗಡೆ ಬರ್ತದ. ಸೊ ಇಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆದ್ರೆ ಈ ಗರ್ಭಕಂಟಕ ಏನಪ್ಪಾ ಅಂತಂದ್ರ ಏನು ಮೃದುವಾಗ್ತದಪ್ಪ ಅಂತಂದ್ರೆ ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆದಾಗ, ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆದಾಗ. ಓಕೆ, ಸೊ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಏನಪ್ಪಾ ಅಂತಂದ್ರೆ ಇದು ಸ್ಪರ್ಮ್, ಹೌದಾ, ಇದು ಸ್ಪರ್ಮ್, ಇದು ಅಂಡಾಣು, ಇದು ಅಂಡಾಣು, ಹೌದಾ, ಇದು ಅಂಡಾಣು, ಇದು ಏನು ಬಾಲ, ಇದು ತಲೆ ಮತ್ತು ಇದು ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ, ಹೌದಾ. ಅಂದ್ರೆ ಈಗ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಎರಡರೊಳಗಡೆ ನ್ಯೂಕ್ಲಿಯಸ್ ಇರ್ತದೆ. ಈ ನ್ಯೂಕ್ಲಿಯಸ್ ಇಂದ ಏನಾಗ್ತದಪ್ಪ ಅಂತಂದ್ರೆ ಎಲ್ಲ ರೀತಿಯಾದಂತಹ ಅನುವಂಶಿಕತೆಯ ಗುಣಗಳು ಏನಾಗ್ತದೆ ವರ್ಗಾವಣೆ ಆಗ್ತದೆ ಮಗುವಿಗೆ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಇವೆರಡು, ಓಕೆ, ಇವೆರಡು ಏನಾಗ್ತದಪ್ಪ ಅಂತಂದ್ರ ಪ್ರತಿಫಲಿಸಕ್ಕೆ ಅಂತಂದ್ರೆ ಇಲ್ಲಿ ಫರ್ಟಿಲೈಸೇಷನ್ ಆಗೋದು ಎಲ್ಲಪ್ಪ ಅಂತಂದ್ರೆ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ. ಸೊ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಇವೆರಡು ಫರ್ಟಿಲೈಸ್ ಆದಾಗ, ಎರಡು ಫಲಕರಣಗೊಂಡಾಗ ಇದು ಏನಾಗಿ ಕನ್ವರ್ಟ್ ಆಗ್ತದಪ್ಪ ಅಂತಂದ್ರೆ ಯುಗ್ಮಜ್ಜ ಅಂತ ನಾವು ಹೇಳ್ತೀವಿ. ಏನಾಗಿ ಕನ್ವರ್ಟ್ ಆಗ್ತದ? ಯುಗ್ಮಜ್ಜ ಅಂತ ಹೇಳ್ತೀವಿ, ಝೈಗೋಟ್ ಅಂತ ಹೇಳ್ತೀವಿ, ಯುಗ್ಮಜ್ಜ ಅಂತ ಹೇಳ್ತೀವಿ, ಝೈಗೋಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಝೈಗೋಟ್ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಸೆಲ್ ಡಿವಿಷನ್, ಕೋಶಗಳ ವಿಭಜನೆ ಅಂತ ಬರ್ತದೆ. ಕೋಶಗಳ ವಿಭಜನೆ ಅಂತಂದ್ರೆ ಪ್ರಜನ ಕೋಶಗಳ ವಿಭಜನೆ ಆಗೋದು ಏನಪ್ಪಾ ಅಂದ್ರೆ ಮಿಯೋಸಿಸ್ ಡಿವಿಷನ್ ಇಂದ, ಮಿಯೋಸಿಸ್ ವಿಭಜನೆಗೊಂಡಾಗ ಅಂತ ನಾವು ಹೇಳ್ತೀವಿ. ಪ್ರಜನ ಕೋಶಗಳು ಅಂತ ಬರ್ತದ. ಓಕೆ, ಈ ಪ್ರಜನ ಕೋಶಗಳು ವಿಭಜನೆಗೊಳ್ಳೋದು ಯಾವ ವಿಭಜನೆಯ ಭಾಗದ ಮುಖಾಂತರ ಅಂದ್ರೆ ಮಿಯೋಸಿಸ್ ವಿಭಜನೆಯ ಮುಖಾಂತರ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ 2 ಇದ್ದಿದ್ದ ಸೆಲ್ 4 ಆಗ್ತಾವ, 4 ಇದ್ದಿದ್ದು 8 ಆಗ್ತಾವ, 8 ಇದ್ದಿದ್ದು ಏನಾಗ್ತಾವು ಇಲ್ಲಿ ಸೆಲ್ಸ್ ಏನಾಗ್ತದಪ್ಪ ಅಂತಂದ್ರೆ 16 ಸೆಲ್ ಆಗಿ ವರ್ಗಾವಣೆ ಆಗ್ತಾವು ಅಂತ ನಾವು ಹೇಳ್ತೀವಿ. ಇಲ್ಲ 16 ಸೆಲ್ಗಳಾಗ್ತಾವು. ಸೊ ಈ 16 ಸೆಲ್ಗಳಾಗುವಂತ ಹಂತಕ್ಕೆ ನಾವ್ ಏನಂತೀವಿ? ಮಾರುಲ್ಲಾ ಹಂತ ಅಂತ ಹೇಳ್ತೀವಿ, ಮಾರುಲ್ಲಾ ಹಂತ ಅಂತ ಹೇಳ್ತೀವಿ. ನೆಕ್ಸ್ಟ್ 8 ರಿಂದ 16 ಸೆಲ್ ಆಗ್ತಾವ, ಇಲ್ಲಿ ವಿಭಜನೆಗೊಳ್ತಾವ. ನೆಕ್ಸ್ಟ್ 100ಕ್ಕಿಂತ ಹೆಚ್ಚು ಸೆಲ್ಗಳು ಏನಾಗ್ತಾವ? ವಿಭಜನೆಗೊಳಗಾಗ್ತಾವ. ಇದಕ್ ನಾವ್ ಏನಂತೀವಿ? ಬ್ಲಾಸ್ಟೋಸಿಸ್ಟ್ ಹಂತ ಅಂತ ನಾವ್ ಹೇಳ್ತೀವಿ. ಇಲ್ಲಿ 100ಕ್ಕಿಂತ ಹೆಚ್ಚು ಸೆಲ್ ಏನಾಗ್ತಾವ? ವಿಭಜನೆಗೊಳಗಾಗ್ತಾವ. ಈ ಹಂತಕ್ಕೆ ನಾವ್ ಏನಂತೀವಿ? ಬ್ಲಾಸ್ಟೋಸಿಸ್ಟ್ ಹಂತ ಅಂತ ನಾವ್ ಹೇಳ್ತೀವಿ, ಬ್ಲಾಸ್ಟೋಸಿಸ್ಟ್ ಹಂತ ಅಂತ ಹೇಳ್ತೀವಿ. ಸೊ ಈ ಬ್ಲಾಸ್ಟೋಸಿಸ್ಟ್ ಹಂತ ಆದ್ಮೇಲೆ ಈ ಮಗು ಏನಾಗ್ತದ? ಭ್ರೂಣದ ರೂಪದಲ್ಲಿ ಡೆವಲಪ್ಮೆಂಟ್ ಆಗ್ತದ ಅಂತ ನಾವು ಹೇಳ್ತೀವಿ, ಭ್ರೂಣದ ರೂಪದಲ್ಲಿ. ಇಲ್ಲಿ ಸುತ್ತಮುತ್ತ ಏನಿರ್ತದ? ಪ್ಲಾಸೆಂಟಾ ಇರ್ತದ. ಭ್ರೂಣದ ರೂಪದಲ್ಲಿ ಮಗು ಡೆವಲಪ್ಮೆಂಟ್ ಆಗ್ತಿರ್ತದ. ಇದಕ್ ನಾವ್ ಏನಂತೀವಿ? ಎಂಬ್ರಿಯೋ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಈ ಎಂಬ್ರಿಯೋ ಸ್ಟೇಜಿಗೆ ಬಂದಾಗ ಮಗು ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಗರ್ಭಕೋಶಕ್ಕೆ ಏನಾಗ್ತದ? ಕೂಡ್ಕೊಂಡು ಅಲ್ಲಿ ಅಂಟ್ಕೊಂಡು ಕೂಡ್ತದ. ಸೊ ಅಲ್ಲಿ ಅಂಟ್ಕೊಂಡು ಕೂಡ್ಬೇಕಪ್ಪ ಅಂತಂದ್ರ ಓಕೆ, ಅಲ್ಲಿ ಅಂದ್ರೆ ಮಗು 9 ತಿಂಗಳ ತನಕ ಬೆಳವಣಿಗೆ ಆಗ್ಬೇಕಲ್ರಿ. ಬೆಳವಣಿಗೆ ಆಗ್ಬೇಕಂದ್ರೆ ಇದನ್ನ ಇಲ್ಲಿ ಯಾರಾದ್ರೂ ಹಿಡಿದು ಇಟ್ಕೊಂಡಿರ್ಬೇಕಲ್ಲ. ಏನು ಯುಗ್ಮ ಅಂದ್ರೆ ಆ ಭ್ರೂಣವನ್ನು ಅದನ್ನ ಹಿಡಿದು ಇಟ್ಕೊಳ್ಳುವಂತಹ ರಸವನ್ನು ಬಿಡುಗಡೆ ಮಾಡುವಂತಹ ಹಾರ್ಮೋನ್ ಯಾವ್ದಪ್ಪ ಅಂದ್ರ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವ್ದ್ರಿ? ಪ್ರೊಜೆಸ್ಟಿರೋನ್ ಹಾರ್ಮೋನ್ ಅಂತ ಹೇಳ್ತೀವಿ, ಪ್ರೊಜೆಸ್ಟಿರೋನ್ ಹಾರ್ಮೋನ್ ಅಂತ ಹೇಳ್ತೀವಿ, ಹೌದಾ. ಪ್ರೊಜೆಸ್ಟಿರೋನ್ ಹಾರ್ಮೋನ್. ಈ ಹಾರ್ಮೋನ್ಸ್ ರಿಲೇಟೆಡ್ ನಿಮಗೆ ಎಕ್ಸಾಮ್ ಈಗ ಕ್ವಶನ್ಸ್ ಅನ್ನ ಬಾಳ್ ಕೇಳಿದಾನೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಹಾರ್ಮೋನ್ಸ್ ಎಲ್ಲೆಲ್ಲಿ ಏನೇನು ರಿಲೀಸ್ ಮಾಡ್ತಾವು ಅನ್ನೋದನ್ನ ನಿಮ್ಗ ಇಲ್ಲಿ ಹೌದು ಪ್ರೋಲ್ಯಾಕ್ಟೋನ್ ಹಾರ್ಮೋನ್ ಅಂತ ಹೇಳ್ತೇವೆ. ಸಾರಿ, ಪ್ರೋಲ್ಯಾಕ್ಟೋನ್ ಹಾರ್ಮೋನ್. ಪ್ರೋಲ್ಯಾಕ್ಟೋನ್ ಹಾರ್ಮೋನ್ ಅಂದ್ರ ಡೆಲಿವರಿ ಆದ ತಕ್ಷಣ ತಾಯಿಯ ಎದೆಯಲ್ಲಿ ಹಾಲು ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಯಾವ್ದಪ್ಪ ಅಂದ್ರೆ ಪ್ರೋಲ್ಯಾಕ್ಟೋನ್ ಹಾರ್ಮೋನ್ ಅಂತ ಹೇಳ್ತೀವಿ, ಹೌದಾ. ಸೊ ಇಲ್ಲಿ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಏನ್ ಮಾಡ್ತದ? ಈ ಭ್ರೂಣವನ್ನು ಏನ್ ಮಾಡ್ತದ? ಗರ್ಭ ಚೀಲದಲ್ಲಿ ಏನ್ ಮಾಡ್ತದ? ಹಿಡಿದು ಇಟ್ಕೊಳಿಕ್ಕ ಪ್ರಯತ್ನ ಮಾಡ್ಲಿಕ್ಕ ಅಲ್ಲಿ ಒಂದು ರಸವನ್ನು ಬಿಡುಗಡೆ ಮಾಡ್ತದ. ಆ ರಸವನ್ನು ಬಿಡುಗಡೆ ಸ್ರವಿಕೆ ಮಾಡುವಂತ ಹಾರ್ಮೋನ್ ಯಾವ್ದಪ್ಪ ಅಂತಂದ್ರೆ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವ್ದು? ಪ್ರೊಜೆಸ್ಟಿರೋನ್ ಹಾರ್ಮೋನ್. ಈ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಎಲ್ಲಿಂದ ಸ್ರವಿಕೆ ಆಗ್ತದಪ್ಪ ಅಂತಂದ್ರೆ ಹೈಪೋಥೆಲಾಮಸ್ ಇಂದ ಸ್ರವಿಕೆ ಆಗ್ತದ ಅಂತ ನಾವು ಹೇಳ್ತೀವಿ. ಎಲ್ಲಿಂದ? ಹೈಪೋಥೆಲಾಮಸ್ ಇಂದ ಸ್ರವಿಕೆ ಆಗ್ತದ. ಅದೇ ರೀತಿ ಇಲ್ಲಿ ಯಾವ್ದಪ್ಪ ಅಂತಂದ್ರ ರಿಲ್ಯಾಕ್ಸಿನ್ ಹಾರ್ಮೋನ್ ಆಗಿರ್ಬೋದು, ಅಥವಾ ರಿಲ್ಯಾಕ್ಸಿನ್ ಹಾರ್ಮೋನ್ ಅಥವಾ ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಹೇಳಿದ್ವಿ. ಪೇನ್ಸ್ ಬರ್ಲಿಕ್ಕೆ ಆಕ್ಸಿಟೋಸಿನ್ ಹಾರ್ಮೋನ್. ಈ ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನೋದು ಇಲ್ಲಿ ಪ್ರೊಜೆಸ್ಟಿರೋನ್ ಹಾರ್ಮೋನ್ ರಿಲೀಸ್ ಮಾಡೋದು ಯಾವ್ದಪ್ಪ ಅಂದ್ರೆ ಹೈಪೋಥೆಲಾಮಸ್ ಅಂತ ಹೇಳ್ತೀವಿ. ಓಕೆ, ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡೋರು ಯಾರಪ್ಪ ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ ಅಂತ ನಾವು ಹೇಳ್ತೀವಿ, ಪಿಟ್ಯೂಟರಿ
ಗ್ರಂಥಿ. ಈ ಪಿಟ್ಯುಟರಿ ಗ್ರಂಥಿನ ಸ್ರವಿಕೆ ಮಾಡೋರು ಯಾರಪ್ಪ ಅಂದ್ರೆ ಹೈಪೋಥೆಲಾಮಸ್ ಅಂತ ನಾವು ಹೇಳ್ತೀವಿ. ಪಿಟ್ಯುಟರಿ ಗ್ರಂಥಿನ ಪಿಟ್ಯುಟರಿ ಗ್ರಂಥಿನ ಸ್ರವಿಕೆ ಮಾಡುವಂತ ಗ್ರಂಥಿ ಯಾವ್ದಪ್ಪ ಅಂದ್ರೆ ಹೈಪೋಥೆಲಾಮಸ್ ಅಂತ ಹೇಳ್ತೀವಿ. ಅದಕ್ಕೆ ಪಿಟ್ಯುಟರಿಗೆ ನಾವ್ ಏನಂತೀವಿ ಮಾಸ್ಟರ್ ಗ್ರಂಥಿ ಅಂತ ಅಂದ್ರೆ ಮಾಸ್ಟರ್ ಗ್ರಂಥಿ ಅಂತಂದ್ರ ಕೇಳಿದಾನ್ರಿ, ಇದು ಕ್ವಶನ್ ಕೇಳಿದಾನ. ಪಿಟ್ಯುಟರಿ ಗ್ರಂಥಿಗೆ ಮಾಸ್ಟರ್ ಗ್ರಂಥಿ ಅಂತ ಅಂದ್ರ ಹೈಪೋಥೆಲಾಸಮಿಗೆ ಏನಂತೀವಿ ಮಾಸ್ಟರ್ ಗ್ರಂಥಿ ಅಂತ ಹೇಳ್ತೀವಿ. ಮಾಸ್ಟರ್ ಗ್ರಂಥಿ ಅಂತ ಹೇಳ್ತೀವಿ. ನಿಮ್ಗೆ ಎಕ್ಸಾಮ್ ಹಿಂಗೆ ಕೇಳಿದಾನ್ರಿ, ಮಾಸ್ಟರ್ ಅಂತಾನೆ ಕೇಳಿದಾನ. ಮಾಸ್ಟರ್ ಗ್ರಂಥಿನೇ ಯಾವ್ದಂತ ಕೇಳಿದಾನ, ಮಾಸ್ಟರ್ ಗ್ರಂಥಿನೇ ಅಂತ ಯಾವ್ದಂತ ಕೇಳಿದಾನೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ಇದು ಸಂತಾನೋತ್ಪತ್ತಿಯಲ್ಲಿ ನಿಮಗೆ ಇದು ಪಾಯಿಂಟ್ ಆಫ್ ವ್ಯೂ ಬಹಳ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ, ಎಸ್ಪೆಷಲಿ ಹೆಣ್ಣು ಸಂತಾನೋತ್ಪತ್ತಿ ಹಂತಗಳು. ಇಲ್ಲಿ ಹಂತಗಳು ಅಂತಂತಂದ್ರ ಇಲ್ಲಿ ಮಗು ಅಂದ್ರೆ ಒಂದನೇ ತಿಂಗಳಿನಲ್ಲಿ ಒಂದನೇ ತಿಂಗಳಿದ್ದಾಗ ಮಗುವಿನಲ್ಲಿ ಏನು ಬೆಳವಣಿಗೆ ಆಗ್ತದಪ್ಪ ಅಂತಂದ್ರೆ ಹೃದಯ ಬೆಳವಣಿಗೆ ಆಗ್ತದೆ. ಫಸ್ಟ್ ಬೆಳವಣಿಗೆ ಆಗೋದೇ ಹೃದಯ. ಅದಕ್ಕೆ ನಾಡಿ ಮಿಡಿತದಿಂದ ಏನು ಆ ಮಹಿಳೆ ಪ್ರೆಗ್ನೆಂಟ್ ಅದಾಳೋ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಇಲ್ಲಿ ನಾಡಿ ಮಿಡಿತದಲ್ಲಿ ಎರಡೆರಡು ರೀತಿಯಾದಂತ ನಾಡಿ ಮಿಡಿತವನ್ನು ಅವ್ರಿಗೆ ಏನಾಗ್ತದೆ ಗೊತ್ತಾಗ್ತದೆ. ಯಾಕಂತಂದ್ರೆ ಫಸ್ಟ್ ತಿಂಗಳೊಳಗಡೆನೆ ಮೊದಲನೇ ಹಂತದಲ್ಲಿ ಡೆವಲಪ್ಮೆಂಟ್ ಆಗುವಂತ ಮೊಟ್ಟ ಮೊದಲ ಅಂಗ ಯಾವ್ದಪ್ಪ ಅಂತಂದ್ರೆ ಅದು ಹೃದಯ. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಏನಾಗ್ತದೆ ಎಲ್ಲ ಅಂಗಗಳ ರಚನೆ ಶುರು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಮೂರನೇ ಹಂತದಲ್ಲಿ ಅದು ಏನಾಗ್ತದೆ ಹೆಚ್ಚಿನವಾಗಿ ಶುರು ಆಗ್ತದೆ. ನಾಲ್ಕನೇ ಹಂತ ಐದನೇ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ಕೈ ಕಾಲು ಬೆರಳುಗಳು ಏನಾಗ್ತದೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇಲ್ಲಿ ಎಂಬ್ರಿಯೋದಿಂದ ಏನಾಗ್ತದೆ ಫೀಟಸ್ ಫಾರ್ಮ್ ಆಗ್ತದ ಅಂತ ನಾವು ಹೇಳ್ತೇವೆ. ಸೊ ಈ ಫೀಟಸ್ ಅಂತ ನಾವು ಹೇಳ್ತೇವೆ, ಹೌದಾ, ಇದು ಫೀಟಸ್ ಅಂತ ಹೇಳ್ತೇವೆ. ಆಮೇಲೆ ಏನಾಗ್ತದೆ ಕೈಯು ಕಾಲು ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದು ಏನಾಗ್ತದೆ 9ನೇ ತಿಂಗಳ ಅನ್ನೋಷ್ಟೊಳಗಡೆ ಪೂರ್ತಿ ಮಗು ಏನಾಗ್ತದೆ ಇಲ್ಲಿ ಬೆಳವಣಿಗೆ ಆಗ್ತದ ಅಂತ ಹೇಳ್ತೇವೆ. ಪೂರ್ತಿ ಮಗು ಏನಾಗ್ತದೆ ಬೆಳವಣಿಗೆ ಆಗ್ತದ ಅಂತ ನಾವು ಹೇಳ್ತೇವೆ. ರೈಟ್, ಇದು ನಿಮಗೆ ಎಕ್ಸಾಮ್. ಸೊ ಎಷ್ಟು ತಿಂಗಳುಗಳು? 9 ತಿಂಗಳುಗಳಂದ್ರೆ 36 ವೀಕ್ ಅಂತ, 36 ವಾರಗಳು ಅಂತ ಹೇಳ್ತೇವೆ. ನಿಮಗೆ ಎಕ್ಸಾಮಿಗೆ ಕೇಳ್ಬೋದು 9 ತಿಂಗಳಂತ ಅದು ಕೇಳ್ಬೋದು, 36 ವಾರಗಳು ಅಂತಾನು ಆದ್ರೂ ಕೇಳ್ಬೇಕು, 36 ವಾರಗಳಂತಾನು ಕೇಳ್ಬೇಕು, ಹೌದಾ. ಸೊ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಹೆಣ್ಣು ಅಂದ್ರೆ ಋತುಚಕ್ರ ಅಂತ ಬಂತಂತಂದ್ರೆ ಇಲ್ಲಿ ನಿಮಗೆ ಅಡಾಲೆಸೆನ್ಸ್ ಪ್ರೌಢಾವಸ್ಥೆ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಈ ಪ್ರೌಢಾವಸ್ಥೆಯಲ್ಲಿ ಪುರುಷರಲ್ಲಿ ಏನೇನ್ ಬದಲಾವಣೆಗಳು ಕಾಣ್ತಾವು, ಮಹಿಳೆಯರಲ್ಲಿ ಏನೇನು ಬದಲಾವಣೆಗಳು ಕಾಣ್ತಾವು, ಇದು ನಿಮಗೆ ಎಕ್ಸಾಮ್ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಪುರುಷರಲ್ಲಿ ಪರ್ಟಿಕ್ಯುಲರ್ ಅಂತಂದ್ರೆ ಮೀಸಿ ಗಡ್ಡ ಆಗಿರ್ಬೋದು, ಮೀಸಿ ಬರ್ತದ, ಗಡ್ಡ ಬರ್ತೈತಿ. ಅದೇ ರೀತಿ ಇಲ್ಲಿ ಅಡಮ್ಸ್ ಆಪಲ್ ಅಂತ ಇರ್ತದಲ್ಲ, ಇದು ಅಡಮ್ಸ್ ಆಪಲ್ ಏನಾಗ್ತದೆ ಬ್ರೇಕ್ ಆಗ್ತದ, ಬೇಜ ಸ್ವರ ಅಂತ ಬರ್ತದೆ, ಗಡಸು ಧ್ವನಿ ಅಂತ ಬರ್ತದ. ಮೊದಲೆಲ್ಲ ಕೈ ಅಂತ ಮಾತಾಡೋರು ಒಮ್ಮಿಂದೊಮ್ಮೆ ಬಂದು ಹುಲಿಗಳಗತ್ಲೆ ಗರ್ಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಲ್ಲಿ, ಹುಡುಗರಲ್ಲಿ, ಪುರುಷರಲ್ಲಿ ಅಂತ ಹೇಳ್ತೀವಿ. ಪುರುಷರಲ್ಲಿ ಈ ರೀತಿ ಬದಲಾವಣೆ ಆಗ್ತಾವ. ಅದೇ ರೀತಿ ಇವರಲ್ಲಿ ಏನಾಗ್ತದಪ್ಪ ಅಂತಂದ್ರ ಚೆಸ್ಟ್ ಎದೆ ಏನಾಗ್ತದ ಅಗಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಚೆಸ್ಟ್ ಏನಾಗ್ತದ ಅಗಲ್ ಆಗ್ತದ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿ ಆಮೇಲೆ ಒಮ್ಮೆ ಹೈಟ್ ಏನಾಗ್ತದ್ರಿ ಜಾಸ್ತಿ ಗ್ರೋತ್ 10th ಸ್ಟ್ಯಾಂಡರ್ಡ್ ಇಷ್ಟೇ ಇದ್ದವ್ರು PUC ಬಂದ್ರೆ ಒಮ್ಮೆ ಇಷ್ಟ ಹೈಟ್ ಆಗಿಬಿಟ್ಟಿರ್ತಾರೆ. ಸೊ ಇಲ್ಲಿ ಏನಾಗ್ತದ ಹೈಟ್ ಗ್ರೋತ್ ಆಗಿ ಸಡನ್ ಆಗಿ ಏನಾಗ್ತದ ಹೈಟ್ ಗ್ರೋತ್ ಆಗ್ತದ ಅಂತ ನೋಡ್ತೇವೆ. ಸೊ ಈ ರೀತಿ ಬದಲಾವಣೆಗಳನ್ನು ಹುಡುಗರಲ್ಲಿ ಕಂಡ್ರೆ, ಮಹಿಳೆಯರಲ್ಲಿ ನಾವ್ ಏನ್ ಕಾಣ್ತೇವಪ್ಪ ಅಂದ್ರೆ ಮಹಿಳೆಯರಲ್ಲಿ ಮೇನ್ ಬದಲಾವಣೆ ಅಂತಂದ್ರೆ ಋತುಚಕ್ರ ಅಂತಾನೆ ಹೇಳ್ತೇವೆ. ಮಹಿಳೆಯರಲ್ಲಿನೂ ಬೇರೆ ಬೇರೆ ಚೇಂಜಸ್ ಅಂತಂದ್ರೆ ಅವ್ರಿಗೆ ಮೀಸಿಗಡ್ಡ ಬರಂಗಿಲ್ರಿ, ಅಂಡರ್ ಆರ್ಮ್ಸ್ ಗ್ರೋತ್ ಆಗ್ತದ, ಆಮೇಲೆ ಬ್ರೀಸ್ಟ್ ಸೈಜ್ ಇನ್ಕ್ರೀಸ್ ಆಗ್ತದ, ಥೈಸ್ ಸೈಜ್ ಇನ್ಕ್ರೀಸ್ ಆಗ್ತದ. ಅದೇ ರೀತಿ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೇವೆ, ಅಂದ್ರೆ ಋತುಚಕ್ರ ಏನಾಗ್ತದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಮಹಿಳೆ ಹುಟ್ಟಿದಾಗ ಅವಳ ಶರೀರದಲ್ಲಿ ಏನಪ್ಪಾ ಅಂತಂದ್ರೆ ಅಂಡಾಣುಗಳು ರಿಲೀಸ್ ಆಕೊಂತೆ ಬಂದಿರ್ತಾವ. ಬಟ್ ಯಾವಾಗ ಪ್ರೌಢಾವಸ್ಥೆಗೆ ಬರ್ತದಲ್ಲ ಅವಾಗ ಆ ಅಂಡಾಣುಗಳು ಪರಿಪಕ್ವತೆ ಹೊಂದುತ್ತಾವು, ಫರ್ಟಿಲೈಸ್ಡ್ ಮೆಚೂರ್ಡ್ ಆಗ್ತಾವು ಅಂತ ನಾವು ಹೇಳ್ತೇವೆ. ಮೆಚೂರ್ಡ್ ಆಗ್ತಾವ, ಫರ್ಟಿಲೈಸ್ ಅಲ್ಲ ಮೆಚೂರ್ಡ್ ಆಗ್ತಾವ, ಪರಿಪಕ್ವತೆ ಹೊಂದುತ್ತಾವು ಅಂತ ಹೇಳ್ತೇವೆ. ಪ್ರೌಢಾವಸ್ಥೆ ಬರೋಕ್ಕಿಂತ ಮುಂಚೆನೂ ಪರಿಪಕ್ವತೆ ಹೊಂದಿರಂಗಿಲ್ಲ, ಮೆಚೂರ್ಡ್ ಆಗಿರಂಗಿಲ್ಲ ಅಂತ ನಾವು ಇಮ್ಮೆಚೂರ್ಡ್ ಎಗ್ಸ್ ಅಂತ ಹೇಳ್ತೇವೆ. ಅವಾಗ ಇಮ್ಮೆಚೂರ್ಡ್ ಎಗ್ಸ್ ಇರ್ತಾವ. ಪ್ರೌಢಾವಸ್ಥೆಗೆ ಬಂದ ತಕ್ಷಣ ನಾವ್ ಏನಾಗ್ತಾವಪ್ಪ ಅಂದ್ರೆ ಎಗ್ಸ್ ಮೆಚೂರ್ಡ್ ಆಗ್ತಾವ. ಆಮೇಲೆ ಸ್ಪರ್ಮ್ಸ್ ಜೊತೆ ಸೇರ್ಕೊಂಡ್ ಏನಾಗ್ತದೆ ಫರ್ಟಿಲೈಸ್ ಆಗ್ತದೆ, ವೀರ್ಯಾಣುಗಳ ಜೊತೆ ಸೇರ್ಕೊಂಡು, ಅಂಡಾಣುಗಳು ವೀರ್ಯಾಣುಗಳ ಜೊತೆ ಸೇರ್ಕೊಂಡು ಏನಾಗ್ತದೆ ಪ್ರತಿಫಲನ ಒಂದು ಯುಗ್ಮಜ ಆಗಿ ಡೆವಲಪ್ಮೆಂಟ್ ಆಗ್ತದ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇಲ್ಲಿ ಒಂದ್ ವೇಳೆ ಅಂಡಾಣುಗಳು ಸ್ಪರ್ಮ್ಸ್ ಜೊತೆ ಅಂದ್ರೆ ವೀರ್ಯಾಣು ಜೊತೆಗಳು ಸಮ್ಮಿಲನಕ್ಕೆ ಒಳಗಾಗದೆ ಇದ್ದಾಗ ಅವಾಗ ಏನಾಗ್ತದ ಈ ಯುಗ್ಮಜ್ಜ ಅನ್ನೋದು ಅಂದ್ರೆ ಈ ಏನು ಅಂಡಾಣು ಅನ್ನೋದು ಏನಾಗ್ತದಪ್ಪ ಅಂತಂದ್ರ ಈ ಪೂರ್ತಿ ಪಾರ್ಟ್ ಒಳಗಡೆ ಏನಾಗ್ತದ ರಪ್ಚರ್ ಆಗಿ ರಕ್ತದ ಮುಖಾಂತರ ತನ್ನ ಗರ್ಭ ಕಂಟಕದಿಂದ ಹೊರಗಡೆ ಹೋಗ್ತದ. ಪ್ರತಿ ತಿಂಗಳು ತನ್ನ ಗರ್ಭ ಕಂಟಕದಿಂದ ರಕ್ತದ ಮುಖಾಂತರ ಹೊರಗಡೆ ಹೋಗ್ತದ ಅಂತ ಹೇಳಿ. ಪ್ರಪಂಚದಲ್ಲೇ ಜಗತ್ತಿನಲ್ಲಿ ಅತಿ ಶುದ್ಧವಾದ ರಕ್ತ ಯಾವ್ದಪ್ಪ ಅಂತಂದ್ರೆ ಈ ರಕ್ತಕ್ಕೆ ನಾವ್ ಏನಂತೇವೆ ಅತಿ ಶುದ್ಧವಾದ ರಕ್ತ ಅಂತ ನಾವು ಹೇಳ್ತೇವೆ. ಆ ರಕ್ತದಲ್ಲಿ ಮಾಂಸ ರಕ್ತ ಕೂಡಿರ್ತದಲ್ಲ ಆ ರಕ್ತ ಏನಪ್ಪಾ ಅಂದ್ರೆ ಶುದ್ಧವಾದ ರಕ್ತ ಅಂತ ನಾವು ಹೇಳ್ತೇವೆ, ಶುದ್ಧವಾದ ರಕ್ತ. ಸೊ ಮಹಿಳೆಗೆ ಏನಿರ್ತದ ಪ್ರತಿ ತಿಂಗಳು ಏನು ರಕ್ತಸ್ರಾವದ ಮುಖಾಂತರ ಅವಳ ಶರೀರದಲ್ಲಿ ಪ್ರತಿ ತಿಂಗಳು ಏನು ಬಿಡುಗಡೆ ಆಗುವಂತಹ ಅಂಡಾಣುಗಳು ರಕ್ತಸ್ರಾವದ ಮುಖಾಂತರ ರಪ್ಚರ್ ಆಗಿ ಋತುಚಕ್ರದ ಮುಖಾಂತರ ಅವಳ ಶರೀರದಿಂದ ಹೊರಗಡೆ ಹೋಗ್ತದ ಅಂತ ನಾವು ಹೇಳ್ತೇವೆ. ಯಾವಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಸಮ್ಮಿಲನಕ್ಕೆ ಒಳಗಾಗದೆ ಟೈಮ್ ಒಳಗಡೆ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೊಂದು ಪೇಪರ್ ಒಳಗಡೆ ಆರ್ಟಿಕಲ್ ಬಂದಿತ್ತು, ಇದ್ರ ಮೇಲೆ ನಿಮಗೆ ಎಕ್ಸಾಮ್ ಕ್ವಶನ್ ಕೇಳೋ ಚಾನ್ಸಸ್ ಐತಿ. ಏನಪ್ಪಾ ಅಂತಂದ್ರೆ ಕಾನ್ಸೆಪ್ಟ್
ಇಲ್ಲಿ ಮಗು ಹೆಣ್ಣು ಮಗು ಆದ್ರೂ ಜನನ ಆಗ್ಲಿ ಗಂಡು ಮಗು ಆದ್ರೂ ಜನನ ಆಗ್ಲಿ ಈ ಮಗುವಿನ ಲಿಂಗವನ್ನು ನಿರ್ಧರಿಸೋರು ಯಾರಪ್ಪ ಅಂತಂದ್ರೆ ಆ ಮಗುವಿನ ತಂದೆ ಅಥವಾ ಹೊರತು ತಾಯಿ ಅಲ್ಲ ಅಂತ ನಿಮಗೊಂದು ಆರ್ಟಿಕಲ್ ಬಂದಿತ್ತು. ಸೊ ಇದು ಎಕ್ಸಾಮ್ ನಿಮಗೆ ಯಾವ ಟೈಪ್ ಕ್ವಶನ್ ಕೇಳ್ಬೋದಪ್ಪ ಅಂದ್ರೆ ಕ್ರೋಮೋಸೋಮ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂದ್ರೆ ಇಲ್ಲಿ ಕ್ರೋಮೋಸೋಮ್ಸ್ ಅಂತಂದ್ರ ಇಲ್ಲಿ ತಂದೆಯಲ್ಲಿ ಇಲ್ಲಿ ಕ್ರೋಮೋಸೋಮ್ಸ್ ಅಂತ ಅಂದ್ರ ಓಕೆ ಗಂಡು ಮತ್ತು ಹೆಣ್ಣು ಅಂತ ಬರ್ತದೆ. ಒಟ್ಟಾರೆ 23 ಕ್ರೋಮೋಸೋಮ್ಸ್ ಅದಾವಲ್ಲ. ಸೊ ಈ 23 ಕ್ರೋಮೋಸೋಮ್ಸ್ ಒಳಗಡೆ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಹೇಳಿನಿ ಅಟೋಸೋಮ್ಸ್, ಅಲ್ಲೋಸೋಮ್ಸ್, ಸೆಕ್ಸ್ ಕ್ರೋಮೋಸೋಮ್ಸ್, ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್, 22 ಜೋಡಿಗಳು ಅಂದ್ರೆ 44 ಕ್ರೋಮೋಸೋಮ್ಸ್, ಒಂದು ಜೋಡಿ ಅಂತಂದ್ರೆ 2 ಕ್ರೋಮೋಸೋಮ್ಸ್. ಈ ಒಂದು ಜೋಡಿನೇ ಏನಿರ್ತದಪ್ಪ ಅಂದ್ರೆ XY ಕ್ರೋಮೋಸೋಮ್ಸ್ ಇರ್ತದ ಅಂತ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಹೇಳಿದೀನಿ. ಯಾರು ನೋಡಿಲ್ಲ ಸ್ವಲ್ಪ ಹೋಗಿ ನೋಡ್ರಿ, ಅದು ಕಾನ್ಸೆಪ್ಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. PSI ಕ್ವಶನ್ ಕೇಳಿದ್ದಾರೆ 545 ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಕ್ರೋಮೋಸೋಮ್ಸ್ ಗಳದಾವ ಅಂತ ಹೇಳಿ ಬಹಳ ಜನ ಏನ್ ಮಾಡಿರಿ 23 ಅಂತ ಹಾಕಿ ಬಂದಿರಿ. ಬಹಳ ಜನ ಏನ್ ಮಾಡಿರಿ 23 ಅಂತ ಹಾಕಿ ಬಂದಿರಿ. ಓಕೆ ಬಹಳ ಜನ ಏನ್ ಮಾಡಿರಿ 23 ಅಂತ ಹಾಕಿ ಬಂದಿರಿ. ಹೌದಾ ಅಲ್ರಿ? ಒಟ್ಟು ಎಷ್ಟು ಕ್ರೋಮೋಸೋಮ್ಗಳು ಅಂತ ಕೇಳಿದ್ರ 46 ಕ್ರೋಮೋಸೋಮ್. ಒಟ್ಟು 8 ಜೋಡಿ ಅಂತ ಕೇಳಿದ್ರೆ 23 ಜೋಡಿ ಅಂತ ಹೇಳ್ಬೇಕು. ಬಹಳ ಜನ ಮಿಸ್ಟೇಕ್ ಮಾಡಿರಿ ಇದು. ಓಕೆ ಟೋಟಲ್ ಒಟ್ಟು ಎಷ್ಟು ಕ್ರೋಮೋಸೋಮ್ಸ್ ಅಂತ ಕೇಳಿದ್ರೆ 46, ಒಟ್ಟು ಎಷ್ಟು ಜೋಡಿ ಅಂತಂದ್ರೆ 23 ಜೋಡಿಗಳು ಅಂತ ಹೇಳ್ತೀವಿ. ಈ 23 ಒಳಗಡೆ 22 ಮತ್ತು 1 ಅನ್ನೋದು ಡಿವೈಡ್ ಆಗಿದೆ. ಈ 22 ಕ್ರೋಮೋಸೋಮ್ಸ್ ಗಳು ಏನ್ ಹೇಳ್ತಾವಪ್ಪ ಅಂತಂದ್ರ ನಮ್ಮ ಪೂರ್ವಜರಿಂದ ನಮಗೆ ಬಂದಂತ ಹಾವಭಾವ, ಕಲರ್ ಆಗಿರ್ಬೋದು, ಮೈಕಟ್ ಆಗಿರ್ಬೋದು, ಕೂದ್ಲಿನ ಬೆಳವಣಿಗೆ ಆಗಿರ್ಬೋದು ಎಲ್ಲಾನು ಹೇಳ್ತಾವ. ಇನ್ನೊಂದು ಕ್ರೋಮೋಸೋಮ್ ಏನ್ ಹೇಳ್ತದಪ್ಪ ಅಂತಂದ್ರೆ ಲಿಂಗವನ್ನು ಹೇಳ್ತದ. ಒಂದು ಗಂಡಾಗಿರ್ಬೋದು, ಇನ್ನೊಂದು ಹೆಣ್ಣಾಗಿರ್ಬೋದು. ಸೊ ಎಕ್ಸ್ ಅಂತಂದ್ರೆ ನಾವು ನಾರ್ಮಲಿ ಹೆಣ್ಣು ಅಂತ ಅಂತೀವಿ, ವೈ ಅಂತಂದ್ರೆ ನಾರ್ಮಲಿ ಗಂಡು ಅಂತ ಅಂತೀವಿ, ಗಂಡು ಕ್ರೋಮೋಸೋಮ್ ಅಂತ ಅಂತೀವಿ. ಸೊ ಈಗ ಮೇಲ್ ಅಂದ್ರೆ ಪುರುಷರಲ್ಲಿ, ಗಂಡಸರಲ್ಲಿ ಯಾವ ಕ್ರೋಮೋಸೋಮ್ಸ್ ಇರ್ತದೆ? ಒಂದು ಎಕ್ಸ್ ಇರ್ತದೆ, ಒಂದು ವೈ ಇರ್ತದೆ. ಫಿಮೇಲ್ ಮಹಿಳೆಯರಲ್ಲಿ ಯಾವ ಕ್ರೋಮೋಸೋಮ್ಸ್ ಇರ್ತದೆ? ಎಕ್ಸ್ ಇರ್ತದೆ, ಇನ್ನೊಂದು ಎಕ್ಸ್ ಇರ್ತದೆ. ಅಂದ್ರೆ ಇಲ್ಲಿ ನೋಡ್ರಿ ನಾರ್ಮಲಿ ನಾವ್ ಏನ್ ಹೇಳ್ತೇವೆ, ಎಕ್ಸ್ ಅಂದ್ರೆ ಹೆಣ್ಣು ಕ್ರೋಮೋಸೋಮ್, ವೈ ಅಂತಂದ್ರೆ ಗಂಡು ಕ್ರೋಮೋಸೋಮ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಎಕ್ಸ್ ಮೇಲಲ್ಲಿ ಏನೈತಿ XY ಐತಿ ಅಂದ್ರೆ ಮೇಲಲ್ಲಿ ಪುರುಷರಲ್ಲಿ. ಓಕೆ ಅಂದ್ರೆ ಹೆಣ್ತನೂ ಐತಿ, ಗಂಡತನೂ ಐತಿ. ಅದಕ್ಕೆ ನಾವು ಪುರುಷರಿಗೆ ನಾವ್ ಏನಂತೇವಿ ಅರ್ಧನಾರೀಶ್ವರ ಅಂತ ಅಂತೇವಿ. ಫಿಮೇಲ್ಸ್ ಅಂತ ಮಹಿಳೆಯರು ಅಂತ ಬಂತಂದ್ರ ಮಹಿಳೆಯರಲ್ಲಿ ಏನೈತ್ರಿ ಎಕ್ಸ್ ಕ್ರೋಮೋಸೋಮ್ ಐತಿ. ಸೊ ಇಲ್ಲಿ ಮಹಿಳೆಯರ ಒಳಗಡೆ ಏನೈತ್ರಿ ಹೆಣ್ತನ ಅಷ್ಟೇ ಐತಿ, ಅವ್ರ ಒಳಗಡೆ ಗಂಡತನ ಅನ್ನೋದು ಇಲ್ಲ, ಹೆಣ್ತನ ಅನ್ನೋದು ಅಷ್ಟೇ ಐತಿ. ಸೊ ಅದಕ್ಕ ಇಲ್ಲಿ ಮಗು ಜನನ ಆದಾಗ ಆ ಮಗುವಿನಲ್ಲಿ ತಂದೆಯ ಗುಣನೂ ಬರ್ತದ, ತಾಯಿ ಗುಣನೂ ಬರ್ತದ. ಸೊ ಇಲ್ಲಿ ಒಂದ್ ವೇಳೆ ಆ ಮಗುವಿನಲ್ಲಿ ಎಕ್ಸ್ ಕ್ರೋಮೋಸೋಮೇ ಬಂದ್ರೆ ಓಕೆ 2 ಎಕ್ಸ್ ಡಾಮಿನೆಂಟೇ ಬಂತು ಅಂತಂದ್ರೆ ಎಕ್ಸ್ ಡಾಮಿನೆಂಟ್ ಅಂದ್ರೆ ಇಲ್ಲಿಂದ ಒಂದು ಕ್ರೋಮೋಸೋಮ್ ಬರ್ತದೆ, ಇಲ್ಲಿಂದ ಒಂದು ಕ್ರೋಮೋಸೋಮ್ ಬರ್ತದೆ. ತಾಯಿಯಿಂದ ಒಂದು ಎಕ್ಸೇ ಬರ್ಬೇಕ್ರಿ, ಏನ್ ಬಂದ್ರು ಎಕ್ಸೇ ಬರ್ಬೇಕು ತಾಯಿಯಿಂದ. ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂತು, ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂದಾಗ ಆ ಎಕ್ಸ್ ಕ್ರೋಮೋಸೋಮ ಪ್ರಬುದ್ಧವಾಗಿದ್ದು ಡಾಮಿನೆಂಟ್ ಆಗಿತ್ತಂತಂದ್ರ ಆ ಮಗು ಏನಾಗಿ ಹುಟ್ಟುತ್ತದ? ಹೆಣ್ಣಾಗಿ ಹುಟ್ಟುತ್ತದ ಅಂತ ಹೇಳ್ತೇವೆ. ಒಂದು ವೇಳೆ ಕ್ರೋಮೋಸೋಮ್ ಇಲ್ಲಿ ತಾಯಿಯಿಂದ ಒಂದು ಎಕ್ಸ್ ಕ್ರೋಮೋಸೋಮ್ ಬರ್ತದ, ತಂದೆಯಿಂದ ಒಂದ್ ವೇಳೆ XY ಕ್ರೋಮೋಸೋಮ್ ಬಂದಾಗ ಇಲ್ಲಿ ಒಂದು ಹಿಂಗರೆ ಬರ್ತದ್ರಿ. ಓಕೆ ಇನ್ನೊಂದು ಹಿಂಗರೆ ಬರ್ತದ್ರಿ. ಓಕೆ ಇಲ್ಲಿ ನೋಡ್ರಿ ಎಕ್ಸ್ ಇದು ತಾಯಿ ಕ್ರೋಮೋಸೋಮ್, ಇದು ತಂದೆ ಕ್ರೋಮೋಸೋಮ್. ಹೌದಾ? ಇಲ್ಲಿ ತಾಯಿ ಕ್ರೋಮೋಸೋಮ್ ಅಂತೂ XX ಬರಬೇಕು. ತಂದೆ ಕ್ರೋಮೋಸೋಮ್ಸ್ ಅಲ್ಲಿ ಎಕ್ಸ್ ಡಾಮಿನೆಂಟ್, ಎಕ್ಸ್ ಪ್ರಬುದ್ಧವಾಗಿತ್ತಂತಂದ್ರ ಆ ಮಗು ಏನಾಗಿ ಹುಡ್ತದ? ಹೆಣ್ಣಾಗಿ ಹುಡ್ತದ. ತಂದೆ ಕ್ರೋಮೋಸೋಮ್ಸ್ ಅಲ್ಲಿ Y ಕ್ರೋಮೋಸೋಮ್ ಪ್ರಬುದ್ಧವಾಗಿತ್ತಂದ್ರ ಆ ಮಗು ಏನಾಗಿ ಹುಡ್ತದ? ಗಂಡಾಗಿ ಹುಡ್ತದ. ಓಕೆ ಗಂಡಾಗಿ ಹುಡ್ತದ, ಮಗು ಏನಾಗಿ ಹುಡ್ತದ? ಗಂಡಾಗಿ ಹುಡ್ತದ. ಬಟ್ ಇಲ್ಲಿ ನಮ್ಮ ಸಮಾಜದಲ್ಲಿ ಶೋಷಣೆಗೆ ಒಳಗಾಗೋರು ಯಾರ್ರಿ? ಹೆಣ್ಣನೇ ಶೋಷಣೆಗೆ ಒಳಗಾಗ್ತಾರ ಅಂತ. ಹೌದಾ? ಹೆಣ್ಣು ಶೋಷಣೆಗೆ ಒಳಗಾಗ್ತದ. ಅತ್ತಿ ಮನ್ಯಾಗ ಕೂತು ಫೋನ್ ಹಚ್ತಾಳ, ಮಗನೇ ಏನ್ ಮಗು ಆಯ್ತಂತಂದ್ರ ಗಂಡ್ ಮಗು ಆಯ್ತಂದ್ರ ಪೇಡೆ ತಗೊಂಡ್ ಬರ್ತೀನಿ ಅಂತ, ಹೆಣ್ ಮಗು ಆಯ್ತಾರ ಆಯ್ತು ನೀನೇ ಡಿಸ್ಚಾರ್ಜ್ ಮಾಡ್ಕೊಂಡ್ ಮನಿಗ್ ಬಾ ಅಂತ ಹೇಳ್ತಾಳ. ಅಂದ್ರೆ ಇಲ್ಲಿ ಶೋಷಣೆಗೆ ಒಳಗಾಗೋದು ಯಾರಪ್ಪ ಅಂದ್ರ ಮಹಿಳೆಯರು ಅಂತ ನಾವು ಹೇಳ್ತೀವಿ. ಹೌದಾ? ನೀವು ಡೇ ಟು ಡೇ ನಿಮ್ಮ ಮನಿ ಒಳಗಡೆ ನೋಡ್ತೀರ ಅಂದ್ರ ಇಲ್ಲಿ ಮಗು ಗಂಡಾದ್ರ ಏನು ಅಂತಂದ್ರೆ ಖುಷಿ ಪಡ್ತಾರ, ತಂದೆಗೆ ಸಪೋರ್ಟ್ ಮಾಡ್ತಾರೆ. ಹೆಣ್ಣಾದ್ರೆ ಏನ್ ಮಾಡ್ತಾರ? ತಾಯಿಗ್ ಬೈತಾರ ಹೊರತು ನೀನು ಹೆಣ್ಣು ಎತ್ತಿದಿ, ನಮಗ್ ಗಂಡ್ ಬೇಕಾಗಿತ್ತು ಅಂತ ತಾಯಿಗ್ ಬೈತಾರ. ಬಟ್ ಇಲ್ಲಿ ನಿರ್ಧಾರ ಮಾಡೋರು ಯಾರ್ರಿ? ಗಂಡಸರೇ ನಿರ್ಧಾರ ಮಾಡ್ತಾರ, ಗಂಡೇ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಗಂಡ್ ಒಳಗಡೆ ಒಂದ್ ಎಕ್ಸ್ ಕ್ರೋಮೋಸೋಮ್ ಐತಿ, ಇನ್ನೊಂದು Y ಕ್ರೋಮೋಸೋಮ್. ಸೊ ಈ ಆರ್ಟಿಕಲ್ ನಿಮಗ ಪೇಪರ್ ಒಳಗಡೆ ಬಂದೈತಿ ಅಂತಂದ್ರೆ ಇದ್ರ ಮೇಲೆ ನಿಮಗ್ ಒಂದು ಫಿಕ್ಸ್ ಕ್ವಶನ್ ಇರ್ತದ. ಸೊ ಕ್ರೋಮೋಸೋಮ್ಸ್ ಅನ್ನ ಸ್ವಲ್ಪ ನೀಟಾಗಿ ನೋಡ್ಕೊ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದ, ಟ್ರಾನ್ಸ್ಜೆಂಡರ್ ಅಂತ ಒಂದು ಬರ್ತದೆ. ಹೌದಾ? ಟ್ರಾನ್ಸ್ಜೆಂಡರ್ 3ನೇ ಲಿಂಗ ಅಂತ ಬರ್ತದೆ, ಥರ್ಡ್ ಜೆಂಡರ್ ಅಂತ ಬರ್ತದೆ. ಟ್ರಾನ್ಸ್ ಕ್ರೋಮೋಸೋಮ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಈ ಕ್ರೋಮೋಸೋಮ್ಸ್ ಓಕೆ ಇಲ್ಲಿ ಅಡೋಲೆಸೆನ್ಸ್ ಅಂತ ನಾವು ಹೇಳ್ತೇವೆ. ಓಕೆ ಪ್ರೌಢಾವಸ್ಥೆ ಅಂತ ನಾವು ಹೇಳ್ತೇವೆ.
ಪ್ರೌಢಾವಸ್ಥೆ ಅಂತ ನಾವು ಹೇಳ್ತೀವಿ. ಹೌದಾ, ಇಲ್ಲಿ ಪ್ರೌಢಾವಸ್ಥೆ ಅಂತಂದ್ರೆ ಏನು, ಟೀನೇಜ್ ಅಂತ ಹೇಳ್ತೀವಿ. ಅಂದ್ರೆ ಟೀನ್ ಅಂತಂದ್ರೆ ಏನು, 13ರಿಂದ 19ಕ್ಕೆ ನಾವ್ ಏನಂತೀವಿ, 13 ವಯಸ್ಸಿಂದ 19 ವಯಸ್ಸಿಗೆ ನಾವ್ ಏನಂತೀವಿ, ಟೀನ್ ಏಜ್ ಅಂತ ಅಂತೀವಿ. ಹೌದಾ, 13ರಿಂದ 19 ವಯಸ್ಸು. ನಾರ್ಮಲ್ ಒಳಗಡೆ ಇಲ್ಲಿ ಪ್ರಬುದ್ಧತೆ ಬರೋದು ಫಸ್ಟ್ ಯಾರಿಗಪ್ಪ ಅಂದ್ರೆ ಮಹಿಳೆಯರಿಗೆ ಬರ್ತದ, ಆಮೇಲೆ ಪುರುಷರಿಗೆ ಬರ್ತದ ಅಂತ ಹೇಳ್ತೀವಿ. ಇಲ್ಲಿ ಪ್ರೌಢಾವಸ್ಥೆ ಅಂತಂದ್ರೆ ಮಹಿಳೆಯರಂತಪ್ಪ ಅಂದ್ರ ಇಲ್ಲೇನು 11ರಿಂದ 12 ವಯಸ್ಸು ಅಥವಾ 11-12 ವಯಸ್ಸು ಅಥವಾ 19 ವಯಸ್ಸು ಪ್ರೌಢಾವಸ್ಥೆ ಬರೋದು ಯಾರಿಗಪ್ಪ ಅಂತಂದ್ರೆ ಹೆಣ್ಣಿಗೆ. ಗಂಡಿಗೆ ಏನಪ್ಪಾ ಅಂತಂದ್ರೆ 13 ಅಥವಾ 14 ವಯಸ್ಸಿನಿಂದ 19 ವಯಸ್ಸು ಗಂಡಸರಿಗೆ ಪ್ರೌಢಾವಸ್ಥೆ ಬರ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಮೆಚುರಿಟಿ ಅಂತ ಹೇಳ್ತೀವಿ, ಪ್ಯೂಬರ್ಟಿ ಸ್ಟೇಜ್ ಅಂತ ಹೇಳ್ತೀವಿ, ಮೆಚುರಿಟಿ ಅಂತ ಹೇಳ್ತೀವಿ, ಪರಿಪಕ್ವತೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಮೆಚುರಿಟಿ ಅನ್ನೋದನ್ನ ಫಸ್ಟ್ ಯಾರಿಗ್ ಬರ್ತದಪ್ಪ ಅಂದ್ರೆ ಹೆಂಗಸರಿಗೆ ಬರ್ತದ ಕಂಪೇರ್ ಟು ಗಂಡಸರಿಗೆ ಅಂತ ಹೇಳ್ತೀವಿ. ಪುರುಷರಿಗೆ ಮಹಿಳೆಯರಿಗೆ ಮೊದಲು ಬರ್ತದ ಕಂಪೇರ್ ಟು ಪುರುಷರಿಗೆ ಅಂತ ನಾವು ಹೇಳ್ತೀವಿ. ಹೌದಾ, ಇಲ್ಲಿ ಪರಿಪಕ್ವತೆ ಅನ್ನೋದು ಬರೋದು, ಮೆಚುರಿಟಿ ಅನ್ನೋದು ಬರೋದು. ಓಕೆ, ಸೊ ಇಲ್ಲಿ ಟೀನೇಜ್ ಅಂತ ಬಂತಂದ್ರೆ ಇಲ್ಲಿ ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ಆಲ್ಮೋಸ್ಟ್ ಆಲ್ 10th ಸ್ಟ್ಯಾಂಡರ್ಡ್ ಒಳಗಡೆ ನಿಮಗೆ ಜೆನೆಟಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಐತಿ. ಈ ಜೆನೆಟಿಕ್ಸ್ ಆನುವಂಶಿಕ ಒಳಗಡೆ ನಾವು ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ, ಲಿಂಗ ನಿರ್ಧರಿಸುವಿಕೆ ಬಗ್ಗೆ ಅಲ್ಲಿ ಒಂದು ಚಾಪ್ಟರ್ ಐತಿ ನಿಮಗೆ. ಹೌದಾ, ಸೊ ಎದಕ್ಕೆ ನೋಡ್ರಿ, ಗೌರ್ಮೆಂಟ್ ದವರು ಯಾವ್ಯಾವ ಸ್ಟ್ಯಾಂಡರ್ಡ್ಗೆ ಯಾವ್ಯಾವ ಚಾಪ್ಟರ್ ಕೊಡಬೇಕು ಅನ್ನೋದು ಒಂದ್ ಸ್ವಲ್ಪ ಅವ್ರ ಪ್ರೌಢಾವಸ್ಥೆ ಮೇಲೆ, ಅವ್ರ ಏಜ್ ಮೇಲೆ ಹೆಂಗ ಕೊಟ್ಟಾರಂತಂದ್ರೆ, ಇಲ್ಲಿ ಪ್ರೌಢಾವಸ್ಥೆ ಬರ್ತಂದ್ರೆ ಅವ್ರಿಗೆ ಒಂದು ನಾಲೆಜ್ ಇರ್ತದೆ. ಇಲ್ಲಿ ಆನುವಂಶಿಕತೆ ಬಂದಾಗ, ಸೊ ಇಲ್ಲಿ ಪ್ರೌಢಾವಸ್ಥೆ ಸಮಯದಲ್ಲಿ ನಮ್ಮಲ್ಲಿ ಏನಾಗ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಿರ್ತದ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಕ್ಸ್ ವೈ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಏನಾಗ್ತದೆ, ಪ್ರೌಢಾವಸ್ಥೆ ಬರೋ ಟೈಮ್ ಒಳಗಡೆ ಏನಾಗ್ತದೆ, ನಮ್ಮಲ್ಲಿರುವಂತ ಕ್ರೋಮೋಸೋಮ್ಸ್ ಏನಾಗ್ತದೆ ಆಕ್ಚುಲಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿರೋ ಕ್ರೋಮೋಸೋಮ್ಸ್ ಆಕ್ಚುಲಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾರ್ಮಲಿ ಎಕ್ಸ್ ಕ್ರೋಮೋಸೋಮ್ ಅಂತಂದ್ರೆ ಹೆಣ್ಣು, XY ಕ್ರೋಮೋಸೋಮ್ ಅಂತಂದ್ರೆ ಗಂಡು ಅಂತ ಹೇಳ್ತೀವಿ. ಹೌದಾ, XY ಕ್ರೋಮೋಸೋಮ್ ಅಂದ್ರೆ ಗಂಡು ಅಂತ ನಾವು ಹೇಳ್ತೀವಲ್ಲ. ಸೊ ಇದು ಅಡಾಲೆಸೆನ್ಸ್ ಟೈಮ್ ಒಳಗಡೆ, ಪ್ರೌಢಾವಸ್ಥೆ ಸಮಯದಲ್ಲಿ, ಎಸ್ಪೆಷಲಿ 9ನೇ ಅಥವಾ 10ನೇ ಸಮಯದಲ್ಲಿ, 9ನೇ ತರಗತಿ ಅಥವಾ 10ನೇ ತರಗತಿಯಲ್ಲಿ ಈ ಮಗುವಿನಲ್ಲಿ ಯಾರು ಪುರುಷರಲ್ಲಿ ಮಾತ್ರ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಏನಾಗ್ತದ, ಬೆಳವಣಿಗೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ. ಬೆಳವಣಿಗೆ ಹಾಕೊಂತ ಈ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಪ್ರಬುದ್ಧತೆ ತೋರಿಸಿತ್ತಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತದ, ಪುರುಷ ಅಂದ್ರೆ 10ನೇ ಒಂದು ಹುಡುಗ ಏನ್ ಮಾಡ್ತಾರ, ಹುಡುಗಿರ್ ತರ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾಂಚನಾ ಮೂವಿ ಐತಿ. ಕಾಂಚನಾ ಮೂವಿ ಒಳಗಡೆ ಅವ್ರ ತಂದೆ ಆ ಮಗುವಿಗೆ ಮನೆಯಿಂದ ಹೊರಗೆ ಆಗ್ತಿರ್ಬೇಕಾದ್ರೆ ಮಗು ಹೇಳ್ತಿದ್ರಿ ಎಷ್ಟಂತ, ಏನಂತ ಹೇಳ್ತದ, ಪಪ್ಪ ಇದು ನನ್ ತಪ್ಪಲ್ಲ, ನನ್ ಒಳಗಡೆ ಕ್ರೋಮೋಸೋಮ್ಸ್ ಡಿಫೆಕ್ಟ್ ಅದಾವು, ನಾವು ಸೈನ್ಸ್ ಒಳಗಡೆ ಕಲ್ತೇವಿ, ಇದು ಬರೀ ನನ್ನಿಂದ ಅಷ್ಟೇ ತಪ್ಪಲ್ಲ, ನಮ್ಮ ಪೂರ್ವಜರಲ್ಲೂ ಇದು ಇರ್ತದ, ಬಟ್ ಪೂರ್ವಜರಲ್ಲಿ ಇದು ಡಾಮಿನೆಂಟ್ ಆಗಿ ಬಂದಿಲ್ಲ, ನನ್ನನ್ ಡಾಮಿನೆಂಟ್ ಆಗಿ ಬಂದಾಗ ಅವ್ರ ತಂದೆ ಬೈತಾರ, ನಿನ್ನ ಕಡೆ ಇರುವಂತ ದೋಷ ನಮ್ಮ ಪೂರ್ವಜರಿಗೂ ಅಂಟಿಸ್ತೇನೆ ಅಂತ ಹೇಳಿ ಅವ್ರ ತಂದೆ ಬೈತಾರ. ಕಾಂಚನಾ ಮೂವಿ ಒಳಗಡೆ ನೀಟಾಗಿ ಅದು ಕಾನ್ಸೆಪ್ಟ್ ನ ನೋಡ್ಯಾರ. ಬರೀ ಪೂರ್ತಿ ಕಾಂಚನಾ ಮೂವಿ ನೋಡ್ಕೊಂಡ್ ಕೂಡ್ಬೇಡ್ರಿ, ಬರೀ ಅದೊಂದು ಕಾನ್ಸೆಪ್ಟ್ ನೋಡ್ರಿ, ಇಲ್ಲಾಂದ್ರೆ ಇಲ್ಲೇ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಓಕೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಮಗುವಿಂದ ಏನು ತಪ್ಪಲ್ರಿ, ಅಲ್ಲಿ ಬಂದಿರೋದೇ ಆ ತರ ಜೆನೆಟಿಕ್ಸ್ ಅಂದ್ರೆ DNA ಸ್ಟ್ರಕ್ಚರೇ ಆ ತರ ಬಂದದಂದ್ರೆ ಆ ಮಗು ಏನ್ ತಪ್ಪು ಮಾಡ್ದಂಗ್ರಿ. ಓಕೆ, ಇದು ನಮ್ಮ ಸಮಾಜದ ಒಳಗಡೆ ಏನಾಗ್ತದಪ್ಪ ಅಂತಂದ್ರ ಭೇದ ಭಾವ ಮಾಡ್ಲಿಕ್ಕೆ ಶುರು ಆಗ್ತದ. ಸೊ ಅದಕ್ಕೆ ಸಮಾಜದಲ್ಲಿ ಏನು ಸಾಕ್ಷರತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ ಅಂತ ನಾವು ಹೇಳ್ತೀವಿ. ಸಮಾಜದಲ್ಲಿ ಬರೀ ಸಾಕ್ಷರತೆ ಅನ್ನೋದು ಒಂದು ಜಾಬಿಗೆ ಸೀಮಿತವಾಗಿರ್ಬೋದು, ಒಂದು ಪರ್ಸೆಂಟೇಜ್ ಸೀಮಿತವಾಗಿರಬಾರ್ದು. ಸಾಕ್ಷರತೆ ಅನ್ನೋದು ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಬೆಳವಣಿಗೆಗೆ ಸೀಮಿತವಾಗಿರ್ಬೇಕಂತೇಳಿ ನಮ್ಮ ಸರ್ಕಾರ ಏನೇನೇನೋ ಪ್ರೊಜೆಕ್ಟ್ಸ್ ತರಾಕತ್ತವ್ರಿ. ಅಂದ್ರೆ ಹೆಣ್ಣು ಓದ್ಬೇಕು, ಹೆಣ್ಣು ಭ್ರೂಣ ಅಂತಂದ್ರ ನಾಶ ಆಗ್ಬಾರ್ದು, ಹೆಣ್ಣು ಭ್ರೂಣದ ಹತ್ಯೆ ಆಗ್ಬಾರ್ದು, ಫಿಟಿಸೈಡ್ ಆಗ್ಬಾರ್ದು ಅಂತೇಳಿ ನಾವು ಆಮೇಲೆ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸ್ಬೇಕು, ಮಕ್ಕಳು ಸಾಲಿ ಕಲಿಬೇಕು ಅಂತೇಳಿ ಏನು 6ರಿಂದ 14 ವರ್ಷದ ಮಕ್ಕಳಿಗೆ ಏನಂತೂ ಉಚಿತ ಕಡ್ಡಾಯ ಶಿಕ್ಷಣ ಅಂತ ಬಂತು. ಅದಕ್ಕಿಂತಲೂ ಮೊದಲು ಅವ್ರಿಗೆ ಅಂಗನವಾಡಿ ಸಿಸ್ಟಮ್ ಕೊಡೋದು. ಅದೇ ರೀತಿ ತಾಯಿ ಗರ್ಭದಲ್ಲಿ ತಾಯಿ ಪ್ರೆಗ್ನೆಂಟ್ ಆದಾಗ ಮತ್ತೆ ಡೆಲಿವರಿ ಆದಾಗ, ತಾಯಿ ಪ್ರೆಗ್ನೆಂಟ್ ಇದ್ದು ಅಂದ್ರೆ 9 ತಿಂಗಳು ಮತ್ತೆ ಆಮೇಲೆ 1 ವರ್ಷ, ಅಂದ್ರೆ 1 ವರ್ಷದಿಂದ 2 ವರ್ಷ ತನಕ ತಾಯಿಗೆ ಏನಾಗ್ತದೆ, ಪೋಷಣ್ ಅಭಿಯಾನ ಮುಖಾಂತರ ಎಲ್ಲಾ ರೀತಿಯಾದಂತಹ ಅವಳಿಗ ಸುರಕ್ಷಿತ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ಆಮೇಲೆ ಮೆಡಿಸಿನ್ ವ್ಯವಸ್ಥೆ ಎಲ್ಲಾನು ಉಚಿತವಾಗಿ ಕೊಡ್ತದಂತಂದ್ಮೇಲೆ ಸೊ ಇಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಐತಿ ಅಂತ ಅರ್ಥ. ಅದಕ್ಕೆ ಸಾಕ್ಷರತೆ ಅನ್ನೋದು ಇಂಪಾರ್ಟೆಂಟ್ ಬಾಳ ಆಗ್ತದ್ರಿ, ಸೊ ಇಷ್ಟು ಕ್ರೋಮೋಸೋಮ್ಸ್ ಅಂತ ಬಂತಂದ್ರೆ ಟ್ರಾನ್ಸ್ಜೆಂಡರ್ ಅಂತಂದ್ರೆ ಇಷ್ಟು ಬರ್ತದೆ. ಈಗ ನೆಕ್ಸ್ಟ್ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನಿಮಗೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅನುವಂಶಿಕತೆಯ ಕೊರತೆಯಿಂದ ಉಂಟಾಗುವ ರೋಗಗಳು ಅಂತ ಹೇಳ್ತೀವಿ. ಅದು ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಾ ಹೇಳಿದೀನಿ, ಚಾರ್ಟು ಕೊಟ್ಟಿದ್ದೀನಿ. ಸೊ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಅನುವಂಶಿಕತೆಯ ಕೊರತೆಯಿಂದ ಬರುವಂತಹ ರೋಗಗಳು ಅಥವಾ ಬರುವಂತಹ ಕೊರತೆಗಳು ಯಾವ್ಯಾವು, ಅಥವಾ ಪೂರ್ವಜರಿಂದ ನಮಗೆ ಬರುವಂತಹ ರೋಗಗಳು ಯಾವ್ಯಾವು ಅಂತ ಹೇಳ್ತೇವೆ. ಸೊ ಆಯ್ತಾಯ್ತು, ಬ್ಯಾಕ್ಟೀರಿಯಾದಿಂದ ಬರೋದು ಯಾವ್ದು, ವೈರಸ್ ಇಂದ ಬರೋದು ಯಾವ್ದು, ವಿಟಾಮಿನ್ಸ್ ಡೆಫಿಸಿಯನ್ಸಿ ನೋಡ್ಕೋರಿ. ವಿಟಾಮಿನ್ಸ್ ಡೆಫಿಸಿಯನ್ಸಿ ಆಯ್ತು. ನೆಕ್ಸ್ಟ್ ಏನಿತ್ತಪ್ಪ ಅಂತಂದ್ರೆ ಇನ್ ಮಿನರಲ್ಸ್ ಡೆಫಿಸಿಯನ್ಸಿ ಬಿಟ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ
ಹೇಳ್ತೇವೆ. ಕ್ರೋಮೋಸೋಮಗಳ ಕೊರತೆಯಿಂದ. ಆಮೇಲೆ ಲೈಂಗಿಕವಾಗಿ ಹರಡುವಂತ ರೋಗಗಳು, ಇವು ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ ಎಲ್ಲಿ, ಮಾನವರಲ್ಲಿ. ಇನ್ನು ಪ್ರಾಣಿ ಮತ್ತ ಸಸ್ಯಗಳಲ್ಲಿ ಬರುವಂತ ರೋಗಗಳದ್ದು ಅದನ್ನು ಚಾರ್ಟ್ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಬಿಟ್ಟಿನ್ರಿ, ಆ ಚಾರ್ಟ್ ಕೊಟ್ಟಿನಿ. ಸೊ ಯಾರು ಪ್ರೀವಿಯಸ್ ಕ್ಲಾಸ್ ನೋಡಿಲ್ಲ ಸ್ವಲ್ಪ ಹೋಗಿ ನೋಡ್ರಿ. ಇದಿಷ್ಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನ ಬ್ರೈನ್, ಇನ್ನ ಹಾರ್ಮೋನ್ಸ್ ಅಂತ ಬಂತಂದ್ರೆ ಪ್ಲಾಂಟ್ ಹಾರ್ಮೋನ್ಸ್, ಎನಿಮಲ್ ಹಾರ್ಮೋನ್ಸ್, ಅಂದ್ರೆ ಎಂಡೋಕ್ರೈನ್ ಗ್ರಂಥಿಗಳು ಅಂತ ನೋಡ್ಕೋರಿ. ಆಮೇಲೆ ಸಸ್ಯ ಹಾರ್ಮೋನ್ಗಳು ಅಂತ ಬಂತಂದ್ರೆ ಯಾವಪ್ಪ ಅಂದ್ರೆ ಅವೇ ಒಂದು 4 ಅದಾವ. ಯಾವ್ರಿ, ಆಕ್ಸಿನ್ಸ್ ಆಗಿರ್ಬೋದು, ಗಿಬ್ಬರ್ಲಿನ್ಸ್ ಆಗಿರ್ಬೋದು, ಸೈಟೋಕಾನಿನ್ಸ್ ಆಗಿರ್ಬೋದು, ಮತ್ತೆ ಆಬ್ಸಿಸಿಕ್ ಆಸಿಡ್ ಆಗಿರ್ಬೋದು. ಇವು 4 ಹಾರ್ಮೋನ್ಗಳ ಕೆಲಸ ಏನು ಅದೊಂದ್ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಇಷ್ಟ ಬಿಟ್ರೆ ಬಯಾಲಜಿ ರಿಲೇಟೆಡ್ ಇನ್ ಎಕ್ಸಾಮ್ಸ್ ಏನ್ ಕೇಳ್ತಾನೆ, ಐಸ್ ಅಂತ ಕಾನ್ಸೆಪ್ಟ್ ಬತ್ತಂತಂದ್ರ ಐಸ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಕಣ್ಣು ನೇತ್ರದಾನ ಮಾಡ್ತಿರ್ಬೇಕಾದ್ರೆ ನೇತ್ರದ ಯಾವ ಭಾಗವನ್ನು ವರ್ಗಾವಣೆ ಮಾಡ್ತಾರಪ್ಪ ಅಂದ್ರೆ ಕಾರ್ನಿಯಾ ಅನ್ನೋ ಒಂದು ಭಾಗವನ್ನು ವರ್ಗಾವಣೆ ಮಾಡ್ತಾರ. ಮತ್ತೆ ನೇತ್ರದ ರಿಲೇಟೆಡ್ ಏನಪ್ಪಾ ಅಂತ ರೋಗಗಳು ಅಂದ್ರೆ ಸಮೀಪ ದೃಷ್ಟಿ, ದೂರದೃಷ್ಟಿ, ಮಿಶ್ರ ದೃಷ್ಟಿ, ಮತ್ತೆ ಕೆಟರಾಕ್ಟ್ ಅಂತಂದ್ರೆ ಕಣ್ಣಿನ ಪೊರೆ ಅಂತ ಹೇಳ್ತೇವೆ. ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಮತ್ತೆ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ. ಇವು ಕಾನ್ಸೆಪ್ಟ್ಸ್. ಆಮೇಲೆ ಇದ್ರ ಕರೆಕ್ಷನ್ಸ್ ಅಂತಂದ್ರ ನಿಮ್ನ ಮಸೂರ, ಪೀನ ಮಸೂರ, ಯಾವಕ ನಿಮ್ನ ಮಸೂರ ಯೂಸ್ ಮಾಡ್ತೇವೆ, ಯಾವಕ ಪೀನ ಮಸೂರಗಳನ್ನ ಯೂಸ್ ಮಾಡ್ತೇವಿ ಅನ್ನೋದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್. ಓಕೆ, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್ ಪ್ರೆಸ್ ಬಯೋಪಿಯಾ ಅಂತ ಬಂತಂದ್ರೆ ಎರಡೂ ಲೆನ್ಸ್ ಅನ್ನ ಯೂಸ್ ಮಾಡ್ತೇವೆ. ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಅನ್ನ ಎರಡೂ ಲೆನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಅದು ಒಂದು ನೋಡ್ಕೊರಿ. ಕೆಟರಾಕ್ಟ್ ಅಂತಂದ್ರೆ ಇಲ್ಲಿ ಕರೆಕ್ಷನ್ಸ್ ಅಂದ್ರೆ ಸ್ಪೆಕ್ಸ್ ಮುಖಾಂತರ ಕರೆಕ್ಷನ್ ಮಾಡಿದ್ರೆ, ಲೆನ್ಸಸ್ ಮುಖಾಂತರ ಕರೆಕ್ಷನ್ ಮಾಡಿದ್ರೆ, ಇಲ್ಲಿ ಏನಪ್ಪಾ ಅಂತಂದ್ರ ಸರ್ಜರಿ ಮುಖಾಂತರ ಅಂದ್ರೆ ಕೆಟರಾಕ್ಟ್ ಅಂತಂದ್ರೆ ಕಣ್ಣಿನ ಪರದೆಯ ಮೇಲೆ ಅಂದ್ರೆ ಕಾರ್ನಿಯಾ ಮೇಲ್ಭಾಗದಲ್ಲಿ ಏನಾಗ್ತದ, ಬಿಳಿ ಹಾಲಿನ ಒಂದು ದಪ್ಪದಾದ ಪೊರೆ ಏನಾಗ್ತದ ಉದ್ಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅಂದ್ರೆ ಇಲ್ಲಿ ಲೇಯರ್ ಬಂದಿರ್ತದ, ಅದನ್ನ ಏನ್ ಮಾಡ್ತಾರ, ಆ ಲೇಯರ್ ಅನ್ನ ಮಿಲ್ಕಿ ಲೇಯರ್ ಅಂತ ಹೇಳ್ತೀವಿ. ಮಿಲ್ಕಿ ಲೇಯರ್ ನ ಆಪರೇಷನ್ ಮುಖಾಂತರದ ಲೇಯರ್ ನ ತೆಗಿತಾರ, ಸರ್ಜಿಕಲ್ ಆಪರೇಷನ್ ಮುಖಾಂತರ ಅದನ್ನ ತೆಗಿತಾರ ಅಂತ ಹೇಳ್ತೀವಿ. ಇದು ಕಾನ್ಸೆಪ್ಟ್ ಬರ್ತದೆ. ಇನ್ ಹೃದಯ ಅಂತ ಬಂತಂದ್ರೆ ಹೃದಯ ಒಳಗಡೆ ರೈಟ್ ಸೈಡ್, ಲೆಫ್ಟ್ ಸೈಡ್ ಯಾವ ರೀತಿ ವರ್ಕಿಂಗ್ ಆಗ್ತದ ಅನ್ನೋದು ನೋಡ್ಕೋರಿ. ಲಾರ್ಜೆಸ್ಟ್ ಆರ್ಟರಿ ಅಂತಂದ್ರೆ ಅಯೋರ್ಟಾ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ವೇನ್ ಅಂತಂದ್ರೆ ವೆನಾ ಕೇವಾ ಅಂತ ಹೇಳ್ತೀವಿ. ಇಷ್ಟು ಕಾನ್ಸೆಪ್ಟ್ ಗೊತ್ತಿರ್ಲಿ. ಬಿಟ್ರೆ ಇಲ್ಲಿ ಸರ್ಜರೀಸ್ ಅಂತ ಹಾರ್ಟ್ ಅಟ್ಯಾಕ್ ಆದಾಗ, ಸೊ ಇಲ್ಲಿ ಒಂದ್ 2 ಕಾನ್ಸೆಪ್ಟ್ ಬರ್ತದೆ. ಒಂದು ಆಂಜಿಯೋಪ್ಲಾಸ್ಟ್ ಅಂತ ಬರ್ತದೆ, ಇನ್ನೊಂದು ಬೈಪಾಸ್ ಸರ್ಜರಿ ಬರ್ತದೆ. ಆಂಜಿಯೋಪ್ಲಾಸ್ಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸ್ಟಂಟ್ಸ್ ಅನ್ನ ಕೂಡಿಸ್ತಾರೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್, PC 2024 and 25 ಕ್ವಶನ್ ರೀ. PSI ಗೂ ಕೇಳಿದಾರ ಅಂತಂದ್ರೆ ಈ ಸತಿ ಕೇಳೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಕೇಸಸ್ ಬಹಳ ಆಗ್ಲಿಕ್ಕೆ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಅಂತ ಮಾಡ್ತಾರೆ. ಆರ್ಟರೀಸ್ ಅಂದ್ರೆ ಏನು, ವೇನ್ಸ್ ಅಂತಂದ್ರೆ ಅಪಧಮನಿ ಅಂದ್ರೆ ಏನು, ಅಭಿಧಮನಿ ಅಂತಂದ್ರೆ ಏನು. ಓಕೆ, ಸೊ ಉತ್ಕರ್ಣ, ಉತ್ಕರ್ಷ. ಆಮೇಲೆ ಇಲ್ಲಿ ಅಶುದ್ಧಿ ರಕ್ತ, ಶುದ್ಧಿ ರಕ್ತ ಹೆಂಗ್ ಹೋಗ್ತದೆ. ಅಶುದ್ಧಿ ರಕ್ತ ಶರೀರದ ಎಲ್ಲ ಭಾಗಗಳಿಂದ, ಹೃದಯದಿಂದ ನಮ್ಮ ಶರೀರದ ಹೊರಗಡೆ ಹೋದ್ರೆ, ಶುದ್ಧ ರಕ್ತ ಏನಾಗ್ತದೆ ನಮ್ಮ ಹೃದಯದಿಂದ ಶರೀರದ ಶ್ವಾಸ ಕೋಶದಿಂದ, ಹೃದಯದಿಂದ ಶರೀರದ ಎಲ್ಲಾ ಭಾಗಗಳಿಗೆ ತಲುಪ್ತದೆ. ಓಕೆ, ಸೊ ಅಶುದ್ಧಿ ರಕ್ತ ಎಲ್ಲಿರ್ತದ, ಶುದ್ಧ ರಕ್ತ ಎಲ್ಲಿರ್ತದ, ಅಪಧಮನಿಯನ್, ಅಬಧಮಿನೋ. ಇಷ್ಟು ಕಾನ್ಸೆಪ್ಟ್ ನೀವು ನೋಡ್ಕೊಂಡ್ರೆ ನಿಮ್ದು ಬಯಾಲಜಿ ಕಾನ್ಸೆಪ್ಟೇ ಮುಗ್ದಂಗ್ರಿ. ಇಷ್ಟು ಬಿಟ್ರೆ ನಿಮ್ಗೆ ಬಯಾಲಜಿ ಕ್ವಶನ್ಸ್ ಎಲ್ಲಿ ಕೇಳಂಗಿಲ್ಲ. ಇನ್ ಫಿಸಿಕ್ಸ್ ಅಂತ ಬಂತಂದ್ರ ವ್ಯಾಲ್ಯೂಸ್ ಮೇಲೆ ಅಂತಂದ್ರ ನೋಡ್ಕೋರಿ. ಆಮೇಲೆ SI ಯೂನಿಟ್ಸ್ ಮೇಲೆ ಫೋಕಸ್ ಮಾಡ್ರಿ. ಓಕೆ, ಇನ್ ಬಂತಪ್ಪ ಅಂತಂದ್ರ ನ್ಯೂಟನ್ಸ್ ಲಾಸ್ ರಿಲೇಟೆಡ್, ನ್ಯೂಟನ್ ನಿಯಮಗಳು, ಓಮ್ಸ್ ನಿಯಮಗಳು, ಆಮೇಲೆ ಬೆಳಕಿನ ವೇಗ. ಓಕೆ, ಅಂದ್ರ ಗಾಳಿಯಲ್ಲಿ ಎಷ್ಟೈತಿ, ನೀರಿನಲ್ಲಿ ಎಷ್ಟೈತಿ, ಓಕೆ, ಗಾಜಿನಲ್ಲಿ ಎಷ್ಟೈತಿ ಬೆಳಕಿನ ವೇಗಗಳು, ಮತ್ತ ಬೇರೆ ಬೇರೆ ಲೋಹಗಳು ಮಿಶ್ರಣಗೊಂಡಾಗ ಏನೇನು ಉತ್ಪತ್ತಿ ಆಗ್ತಾವ ಅದೊಂದ್ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ಸಿಂಬಾಲ್ಸ್ ಗಳನ್ನ ನೋಡ್ಕೊಡ್ರಿ. ಕೆಮಿಸ್ಟ್ರಿ ಬಂತಂತಂದ್ರ ಸಿಂಬಾಲ್ಸ್ ಗಳನ್ನ ನೋಡ್ಕೊಡ್ರಿ. ನಿಕ್ ನೇಮ್ಸ್ ಅನ್ನ ನೋಡ್ಕೊಡ್ರಿ. ವಾಷಿಂಗ್ ಪೌಡರ್ ಏನ್ ಕರೀತಾರ, ಸೋಡಾಕ್ ಏನ್ ಕರೀತಾರ, ಬೇಕಿಂಗ್ ಸೋಡಾಕ್ ಏನ್ ಕರೀತಾರ, ಈ ರೀತಿ ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾನ. ಆಮೇಲೆ ಅಟೋಮಿಕ್ ನಂಬರ್ ಆಯ್ತು, ಮಾಸ್ ನಂಬರ್ ಆಯ್ತು, ವ್ಯಾಲ್ಯೂಸ್ ಅನ್ನ ನೋಡ್ಕೊಡ್ರಿ. ಇದು ಬಿಟ್ಟರೆ ನಿಮಗೆ ಎಕ್ಸಾಮ್ ಸೈನ್ಸ್ ರಿಲೇಟೆಡ್ ಇನ್ ಎದ್ರದ್ ಕ್ವಶನ್ಸ್ ಅಂತೂ ಬರಂಗಿಲ್ಲ. ಸ್ಟಾಟಿಕ್ ಪಾರ್ಟ್, ಕ್ರೋಮೋಸೋಮ್ಸ್, ಬೇರೆ ಬೇರೆ ಜೀವಿಗಳಲ್ಲಿ ಕ್ರೋಮೋಸೋಮ್ಸ್ ಎಷ್ಟು ಆಯ್ತಾ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಆಯ್ತಾ. ಇದನ್ ಬಿಟ್ರೆ ಏನ್ ಕೇಳ್ತಾನ, ಮಾಪನಗಳನ್ನ ಕೇಳ್ತಾನ. ಹೈಗ್ರೋಮೀಟರ್ ಅಂತಂದ್ರೆ ಏನು, ಓಕೆ, ಥರ್ಮೋಮೀಟರ್ ಅಂತಂದ್ರ ಏನು, ಸ್ಪಿಗ್ಮೋಮ್ಯಾನೋಮೀಟರ್ ಅಂತಂದ್ರೆ ಏನು, ಇವು ಮಾಪನಗಳು ಎಲ್ಲೆಲ್ಲಿ ಬಳಕೆ ಮಾಡ್ತಾರ, ಸ್ವಲ್ಪ ಮಾಪನಗಳ ಬಗ್ಗೆ ನೋಡ್ಕೊಳ್ರಿ ಆಯ್ತಾ. ಇದನ್ನ ಬಿಟ್ರೆ ಡಿಸೀಸಸ್ ರಿಲೇಟೆಡ್ ಅಂತ ಚಾರ್ಟ್ ಕೊಟ್ಬಿಟ್ಟಿನಿ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ, ಚಾರ್ಟ್ ಒಳಗಡೆ ನೋಡ್ಕೊರಿ. ತಿಳಿತ್ರಿ. ಇಷ್ಟ ಬಿಟ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಕ್ವಶನ್ಸ್ ಅಂತೂ ಏನು ಕೇಳಂಗಿಲ್ಲ. ಸೈನ್ಸ್ ಪಾರ್ಟ್ ಇವತ್ತಿಗೆ ಮುಗಿಸ್ದಾಗ, ಸೈನ್ಸ್ ಪಾರ್ಟ್ ಇಷ್ಟ ಬಿಟ್ರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಕ್ವಶನ್ಸ್ ಅನ್ನ ಕೇಳಂಗಿಲ್ರಿ. ಐಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ರಿ, ಕರೆಕ್ಷನ್ಸ್ ಮೇಲೆ. ಇಷ್ಟ ಬಿಟ್ರೆ ಏನು ಕೇಳಂಗಿಲ್ಲ. ಓಕೆ, ಸೊ ಇವತ್ತಿಂದ ಮೇನ್ ಇಂಪಾರ್ಟೆಂಟ್ ಥೀಮ್ ಅಂತೂ ಸೈನ್ಸ್ ರಿಲೇಟೆಡ್. ನನ್ನ ಪಾರ್ಟ್ ಸೈನ್ಸ್ ರಿಲೇಟೆಡ್ ಅಂತೂ ಇಂಪಾರ್ಟೆಂಟ್ ಏನೇನ್ ಕೇಳ್ತಾರ ಅನ್ನೋದನ್ನ ನಾನು ನಿಮಗೆ ಏರಿಯಾಸ್ ಅಂತ ಹೇಳ್ಕೊಟ್ಟಿನಿ. ಸ್ವಲ್ಪ ಅದ್ರ ಮೇಲೆ ನೀವೇನ್ ಮಾಡ್ರಿ, ವರ್ಕ್ ಮಾಡ್ರಿ. ಓಕೆ, ಸೊ ಈ ಕರೆಂಟ್ ಅಫೇರ್ಸ್ ಅಂತ ಬಂತಂದ್ರೆ, ಓಕೆ, ಕರೆಂಟ್ ಅಫೇರ್ಸ್ ನೋಡ್ರಿ. ಒಂದ್ ಅಟ್ಲೀಸ್ಟ್ ಒಂದ್ 10 ಕರೆಂಟ್ ಅಫೇರ್ಸ್ ಆದ್ರೂ ನೋಡೋಣ. ನೆಕ್ಸ್ಟ್ ಪಟ್ ನೋಡ್ಕೊಳ್ಳೋಣ ನೋಡ್ರಿ. ವಿಚ್ RPF ಆಪರೇಷನ್ ಏಮ್ಸ್ ಟು ರೆಸ್ಕ್ಯೂ ಹೆಲ್ಪ್ಲೆಸ್ ಎಲ್ಡರ್ಲಿ ಪರ್ಸನ್ಸ್ ಅಂತ ಹೇಳ್ತೀವಿ. ಅಸಹಾಯಕರಾದ ವೃದ್ಧರನ್ನು ರಕ್ಷಿಸುವ RPF ಕಾರ್ಯಾಚರಣೆ ಯಾವುದು ಅಂತ ಹೇಳ್ತೀವಿ. ಯಾವ್ದ್ರಿ ಅಸಹಾಯಕ ವೃದ್ಧರದ? ಆಪರೇಷನ್ ಡಿಗ್ನಿಟಿ ಅಂತ ಹೇಳ್ತೀವಿ. ಯಾವ್ದ್ರಿ? ಆಪರೇಷನ್ ಡಿಗ್ನಿಟಿ ಅಂತ ಹೇಳ್ತೀವಿ. ನಿನ್ನೆ ಒಂದಿಷ್ಟು ಕಲ್ತ್ವಲ್ಲ, ನನ್ನೇ ಫರಿಷ್ಠೆ ಅಂತಂದ್ರೆ ಮಕ್ಕಳಿಗಾಗಿ ಅಂತ ಹೇಳಿ ನಿನ್ನೆ ಕಲ್ತ್ವಲ್ಲ. ಓಕೆ,
ಸೊ ನೆಕ್ಸ್ಟ್, ಆಪರೇಷನ್ ಡಿಗ್ನಿಟಿ ಮೂಲಕ ಅಸಹಾಯಕರಾದ ವೃದ್ಧರು ಹಾಗೂ ಸಂಕಷ್ಟದಲ್ಲಿರುವ ವ್ಯಕ್ತಿಗಳನ್ನು ರಕ್ಷಿಸಲಾಗುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟಾರ್ಟೆಡ್ ಇಟ್ಸ್ ಆಪರೇಷನ್. ಓಕೆ, ದಕ್ಷಿಣ ಪಶ್ಚಿಮ ರೈಲ್ವೆಯು ಯಾವ ದಿನಾಂಕದಂದು ಕಾರ್ಯಾರಂಭ ಮಾಡಿತ್ತು? ಯಾವುದು? ದಕ್ಷಿಣ ಪಶ್ಚಿಮ ರೈಲ್ವೆಯು ಯಾವಾಗ್ರಿ? 1 ಏಪ್ರಿಲ್ 2003ರಂದು. ಯಾವಾಗ? ದಕ್ಷಿಣ ಪಶ್ಚಿಮ ರೈಲ್ವೆ 1 ಏಪ್ರಿಲ್ 2003ರಂದು ಕಾರ್ಯಾರಂಭ ಮಾಡಿತ್ತು. ಇದರ ಮುಖ್ಯ ಕಚೇರಿ ಎಲ್ಲಿತ್ತು? ಹುಬ್ಬಳ್ಳಿಯಲ್ಲಿ ಐತಿ ಅಂತ ಹೇಳ್ತೀವಿ. ಇದರ ಮುಖ್ಯ ಕಚೇರಿ ಎಲ್ಲಿತ್ತು? ಹುಬ್ಬಳ್ಳಿಯಲ್ಲಿ ಐತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಡಿಯಾಸ್ ರ್ಯಾಂಕ್ ಇನ್ ದ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ 2026 ವಾಸ್. 2026ರ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಯಾವುದು? ಭಾರತದ ಸ್ಥಾನ 94 ಅಂತ ಹೇಳ್ತೇವೆ. ಓಕೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 94 ಅಂತ ಹೇಳ್ತೇವೆ. ಭಾರತದ ಸ್ಥಾನ 94 ಪಡೆದೈತಿ. ಮೊದಲ 3 ದೇಶಗಳು ಯಾವಪ್ಪ ಅಂದ್ರೆ, ಒಂದು ಫಿನ್ಲ್ಯಾಂಡ್, ಒಂದು ಸ್ವೀಡನ್, ಇನ್ನೊಂದು ಯಾವ್ದು? ಡೆನ್ಮಾರ್ಕ್ ಅಂತ ಹೇಳ್ತೇವೆ. ಡೆನ್ಮಾರ್ಕ್ ಅಂತ ಹೇಳ್ತೇವೆ. ಸೊ ಟೋಟಲ್ ಎಷ್ಟು ಗುರಿಗಳದಾವು ಅಂತಂದ್ರೆ 17 ಗುರಿಗಳು ಅದಾವು. ಈ 17 ಗುರಿಗಳ ಈ ವರದಿಯನ್ನು ಯಾರು ಬಿಡ್ತಾರಪ್ಪ ಅಂದ್ರೆ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಏನ್ ಮಾಡ್ತದೆ? ಪ್ರಕಟಿಸುದು. SDSN ಅಂತ ಹೇಳ್ತೇವೆ. ಹೌದಾ? ಈ ವರದಿಯನ್ನು ಯಾರು ಬಿಡ್ತಾರೆ? ಯಾವುದೇ ಸೂಚ್ಯಂಕಗಳನ್ನು ನೋಡ್ಕೊರಿ. ಆ ಸೂಚ್ಯಂಕಗಳ ವರದಿಯನ್ನು ಯಾರು ಬಿಡ್ತಾರೆ? ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೂಚ್ಯಂಕಗಳು ನೋಡ್ಕೊಂತಿರ್ಬೇಕಾದ್ರೆ ಯಾವುದೇ ಸೂಚ್ಯಂಕಗಳು, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಆಗಿರ್ಬೋದು, ವರ್ಲ್ಡ್ ಹಂಗರ್ ಇಂಡೆಕ್ಸ್ ಆಗಿರ್ಬೋದು, ವರ್ಲ್ಡ್ ಇನೋವೇಷನ್ ಇಂಡೆಕ್ಸ್ ಆಗಿರ್ಬೋದು, ಯಾವುದೇ ಇಂಡೆಕ್ಸ್ ನೋಡ್ರಿ, ಆ ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರ? ಆ ವರದಿಯನ್ನು ಯಾವ ಸಂಸ್ಥೆ ಬಿಡ್ತೈತಿ? ಮತ್ತೆ ಭಾರತ ಎಷ್ಟನೇ ರ್ಯಾಂಕ್ ಒಳಗಡೆ ಐತಿ? ಬಿಟ್ರೆ ಏನಪ್ಪಾ ಅಂತಂದ್ರೆ ಫಸ್ಟ್ ರ್ಯಾಂಕ್ ಒಳಗಡೆ ಯಾವ್ದೈತಿ? ಒಂದ್ ವೇಳೆ ಸಮ್ಟೈಮ್ಸ್ ಏನ್ ಮಾಡ್ತಾನೆ, 1, 2, 3 ರ್ಯಾಂಕ್ ಗಳನ್ನ ಖಾಲಿ ಬಿಟ್ಟಿರ್ತಾರ. 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್ ಯಾರಿಗೂ ಕೊಟ್ಟಿರಲ್ಲ. ಒಮ್ಮೆ 4ನೇ ರ್ಯಾಂಕ್ ಇಂದ ಶುರು ಮಾಡಿರ್ತಾನಂದ್ರ ನೀವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಒಳಗಡೆ ಮೊದಲನೇ ರ್ಯಾಂಕ್ ಯಾರಿಗೆ ಕೊಟ್ಟಿದ್? ಮೊದಲನೇ ರ್ಯಾಂಕ್ ಫಿನ್ಲ್ಯಾಂಡ್ ಕೊಟ್ಟೈತೆ ಅಂತಂದ್ರೆ ತಪ್ಪ್ರಿ ಅದ ಆನ್ಸರ್. ಯಾಕಂದ್ರೆ ಮೊದಲ 3 ರ್ಯಾಂಕ್ ಗಳನ್ನು ಕೊಟ್ಟಿರಲ್ಲ, ಒಮ್ಮೆ 4ನೇ ರ್ಯಾಂಕ್ ಇಂದ ಕೊಟ್ಟಿದ್ರಂದ್ರ. ಸೊ ಅದನ್ನು ಒಂದ್ ಸ್ವಲ್ಪ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮೊದಲ 3 ರ್ಯಾಂಕ್ ಗಳನ್ನು ಯಾರಿಗೂ ಕೊಟ್ಟಿಲ್ಲ, 4ನೇ ರ್ಯಾಂಕ್ ಯಾರಿಗೆ ಕೊಟ್ಟರ, ಭಾರತ ಎಷ್ಟನೇ ರ್ಯಾಂಕ್ ಒಳಗಡೆ ಐತಿ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಬಿಟ್ರೆ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂತಂದ್ರ, ಈಗ ಬರೀ ಏನಪ್ಪಾ ಅಂತಂದ್ರ ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ ಗಳು ಅಷ್ಟೇ ಸಂಬಂಧ ಪಡಂಗಿಲ್ಲ. ನಮ್ಮ ಭಾರತದ ಒಳಗಡೆ ಒಂದಿಷ್ಟು SDG ರಿಲೇಟೆಡ್ ರ್ಯಾಂಕಿಂಗ್ಸ್ ಕೊಡ್ತಾರ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸ್ವಚ್ಛ ಸರ್ವೇಕ್ಷಣಾ ವರದಿ ಅಂತ ಹೇಳ್ತೀವಿ. ಸೊ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಮೊದಲನೇ ರ್ಯಾಂಕ್ ಸತತವಾಗಿ ಇಂದೋರ್ ಬಂದೈತಿ. ಸೊ ನಮ್ ಕರ್ನಾಟಕ ಎಷ್ಟನೇ ರ್ಯಾಂಕಿಂಗ್ ಒಳಗಡೆ ಐತಿ ಅನ್ನೋದು ಸ್ವಲ್ಪ ನೋಡ್ಕೊ. ನೆಕ್ಸ್ಟ್ ಕ್ವಶನ್, who was appointed as the new director of Vikram Sarabhai Space Center in 2026? 2026ರಲ್ಲಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡರು ಅಂತ ಹೇಳ್ತಾರೆ? ಯಾರ್ರಿ? ಉಪೇಂದ್ರ ಪಿ ರಾಜೀವ್ ಅವರು ನೇಮಕಗೊಂಡಾರ. ಯಾರು ನೇಮಕಗೊಂಡಾರ್ರಿ? ಉಪೇಂದ್ರ ಪಿ ರಾಜೀವ್. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತ ಹೇಳ್ತೀವಿ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಇದರ ಮುಖ್ಯ ಕಚೇರಿ ಎಲ್ಲೈತಪ್ಪ ಅಂದ್ರೆ ತಿರುವನಂತಪುರಂ, ಕೇರಳ ಅಂತ ಹೇಳ್ತೀವಿ. ತಿರುವನಂತಪುರಂ, ಕೇರಳ ಅಂತ ಹೇಳ್ತೀವಿ. ಇದು ಒಂದು ಇಸ್ರೋದ ಪ್ರಮುಖ ಉಡಾವಣಾ ವಾಹನ ಸಂಶೋಧನಾ ಕೇಂದ್ರವಾಗಿದೆ ಅಂತ ಹೇಳ್ತೀವಿ. ಉಡಾವಣೆ ಮಾಡುವಂತ ವಾಹನಗಳು ಇರ್ತಾವಲ್ಲ, ಅದರದ ಮುಖ್ಯ ಸಂಶೋಧನಾ, ಇಸ್ರೋದ ಮುಖ್ಯ ಸಂಶೋಧನಾ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಅದು ಯಾವ್ದ್ರಿ? ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತ ಹೇಳ್ತೇವೆ. ಸೊ ಇದ್ರ ಮುಖ್ಯ ಕಚೇರಿ ಎಲ್ಲೈತಿ? ತಿರುವನಂತಪುರಂ, ಕೇರಳದಲ್ಲಿ ಇದರ ಮುಖ್ಯ ಕಚೇರಿ ಐತಿ, ಹೆಡ್ ಕ್ವಾರ್ಟರ್ಸ್ ಐತಿ ಅಂತ ಹೇಳ್ತೇವೆ. ನೆಕ್ಸ್ಟ್, PM Narendra Modi received the highest civilian award of which country in 2026? 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದರು ಅಂತ ಹೇಳ್ತಾರೆ? ಯಾವ ದೇಶದ? ಸೀಚೆಲ್ಲಿಸ್ ದೇಶದ. ಯಾವ ದೇಶದ? ಸೀಚೆಲ್ಲಿಸ್ ದೇಶದ ಅಂತ ಹೇಳ್ತೇವೆ. ಸೊ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಝನ್ ಅಂದ್ರೆ ಏನು? ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಝನ್ ಎಂಬ ಸೆಷೆಲ್ಸ್ ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿತ್ತು ಅಂತ ಹೇಳ್ತೇವೆ. ಅಂದ್ರೆ ಸೆಷೆಲ್ಸ್ ಅಂತ ಹೇಳ್ತೇವೆ. ಸೀಚೆಲ್ಸ್, ಸೆಷೆಲ್ಸ್ ಎಲ್ಲ ಒಂದೇ. ನೀವು ಪ್ರೊನೌನ್ಸ್ ಹೆಂಗ್ ಮಾಡ್ತೀರಿ ಮಾಡ್ರಿ. ಸೊ ಇದರಿಂದ ಏನಾಗ್ತದೆ? ಭಾರತ ಮತ್ತು ಸೆಷೆಲ್ಸ್ ಸಂಬಂಧಗಳಲ್ಲಿ ಇದು ಮಹತ್ವದ ಬೆಳವಣಿಗೆ ಆಗಿದೆ ಅಂತ ಹೇಳ್ತೇವೆ. ಸೊ ಅವರಿಗೆ ಯಾವ ಸೆಷೆಲ್ಸ್ ಅವರು ಏನಂತ ಅವಾರ್ಡ್ ಕೊಟ್ರಪ್ಪ ಅಂತಂದ್ರೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಝನ್ ಅನ್ನೋ ಒಂದು ಟೈಟಲ್ ಮುಖಾಂತರ ಅವರು ಅವಾರ್ಡ್ ಕೊಟ್ರು ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ನೋಡ್ರಿ, Nilkant Mishra was appointed as executive director of which international organization ಅಂತ ಹೇಳ್ತೇವೆ. ನೀಲ್ಕಂಠ ಮಿಶ್ರನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕ ಮಾಡಲಾಯಿತು? ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಂದ್ರೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೇವೆ. ವರ್ಲ್ಡ್ ಬ್ಯಾಂಕ್ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ
ನೀಲ್ಕಂಠ ಮಿಶ್ರಾ ಅವರನ್ನ ನಾವು ಆಯ್ಕೆ ಮಾಡಿತ್ತು ಅಂತ ಹೇಳ್ತೀವಿ. ನೀಲ್ಕಂಠ ಮಿಶ್ರಾ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ತೀವಿ. ಅವರು ಯಾರ ನೆಕ್ಸ್ಟ್ ಅವ್ರ ಉತ್ತರಾಧಿಕಾರಿಯಾಗಿ ಯಾರನ್ನ ಬದಲಾಯಿಸಿದ್ರಪ್ಪ ಅಂದ್ರೆ ಪರಮೇಶ್ವರನ್ ಅಯ್ಯರ್ ಅವ್ರನ್ನ ಬದಲಾಯಿಸಿದ್ರು ಅಂತ ಹೇಳ್ತೀವಿ. ಅವರ ಉತ್ತರಕ್ಕಾಗಿ ನೆಕ್ಸ್ಟ್ ಯಾರನ್ನ ಬದಲಿಸಿದ್ರಪ್ಪ ಅಂತಂದ್ರೆ ಪರಮೇಶ್ವರನ್ ಅಯ್ಯರ್ ಅವ್ರನ್ನ ಬದಲಿಸಿದ್ರು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, the tenure of RBI Deputy Governor Swaminathan Janaki Raman has been extended until RBI ಉಪ ಗವರ್ನರ್ ಸ್ವಾಮಿನಾಥನ್ ಜಾನಕಿ ರಾಮನ್ ಅವರ ಅವಧಿಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ ಅಂದ್ರೆ RBI ಉಪ ಗವರ್ನರ್ ಏನದಲ್ಲ ಅವ್ರದ್ದು ಇನ್ನ ಎಷ್ಟು ವರ್ಷಗಳವರೆಗೆ ಅವ್ರದ್ದು ಅವಧಿ ವಿಸ್ತಾರ ಆಗ್ಯದ ಅಂತಂದ್ರೆ 2028ರವರೆಗೆ ಅವ್ರದ್ದು ಅವಧಿ ವಿಸ್ತರಿಸಲಾಗಿದೆ ಅಂತ ಹೇಳ್ತೀವಿ. ಸೊ ಕೇಂದ್ರ ಸರ್ಕಾರವು RBI ಉಪ ಗವರ್ನರ್ ಸ್ವಾಮಿನಾಥನ್ ಜಾನಕಿ ರಾಮನ್ ಅವರು ಅವಧಿಯನ್ನು 2028ರವರೆಗೆ ವಿಸ್ತರಿಸಿದ್ದು ಅಂತ ಹೇಳ್ತೀವಿ. ಸೊ RBI ಪ್ರಮುಖ ಕಾರ್ಯಗಳ ಏನಪ್ಪಾ ಅಂದ್ರೆ ಹಣಕಾಸು ನೀತಿ ಆಗಿರ್ಬೋದು, ಬ್ಯಾಂಕಿಂಗ್ ನಿಯಂತ್ರಣ ಆಗಿರ್ಬೋದು, ಕರೆನ್ಸಿ ನಿರ್ವಹಣೆ ಆಗಿರ್ಬೋದು ಅಂತ ಹೇಳ್ತೀವಿ. ಸೊ ಇಲ್ಲಿ RBI ಅಂತ ಬಂತಂದ್ರೆ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ RBI ನ್ಯೂಸ್ ನಾಗ ಐತಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ, ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ನಿಮ್ಗೆ RBI ರಿಲೇಟೆಡ್ ಕ್ವಶನ್ಸ್ ಅನ್ನ ಏನ್ ಕೇಳ್ತಾನಪ್ಪ ಅಂತಂದ್ರೆ RBI ರಿಲೇಟೆಡ್ ಏನ್ ಮಾಡ್ರಿ, ಫಸ್ಟ್ ಅದ್ರದ್ದು ಸ್ಟಾರ್ಟಿಂಗ್ ಪೀರಿಯಡ್ ಹಿಸ್ಟಾರಿಕಲ್ ಪೀರಿಯಡ್ ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ಹೋದ್ರಿ. ಅಂದ್ರೆ ಇಲ್ಲಿ ಏಜಸ್ ಅಂತ ಬರ್ತಾವ. ನಿಯೋಲಿಥಿಕ್ ಏಜ್ ಆಗಿರ್ಬೋದು, ಪೇಲಿಯೋಲಿಥಿಕ್ ಏಜ್ ಆಗಿರ್ಬೋದು, ಚಾಲ್ಕೋಲಿಥಿಕ್ ಏಜ್ ಆಗಿರ್ಬೋದು. ನಿಯೋಲಿಥಿಕ್ ಏಜ್ ಒಳಗಡೆ ಏನ್ ಸ್ಟಾರ್ಟ್ ಆಯ್ತು, ಪೇಲಿಯೋಲಿಥಿಕ್ ಏಜ್ ಒಳಗಡೆ ಏನ್ ಸ್ಟಾರ್ಟ್ ಆಯ್ತು, ಚಾಲ್ಕೋಲಿಥಿಕ್ ಏಜ್ ಒಳಗಡೆ ಏನ್ ಸ್ಟಾರ್ಟ್ ಆಯ್ತು. ಆಮೇಲೆ ಕಾಯಿನ್ಸ್ ಅಂತ ಬರ್ತದೆ, ಕಾಯಿನಿಂಗ್ ಸಿಸ್ಟಮ್ ಅಂತಂದ್ರೆ ಇಲ್ಲಿ RBI ಏನ್ ಮಾಡ್ತದಪ್ಪ ಅಂತಂದ್ರೆ ನೋಟು ಮುದ್ರಣ ಮಾಡ್ತದ ಮತ್ತೆ ಅದೇ ರೀತಿ ಕಾಯಿನ್ ಅನ್ನ ಮಿಂಟಿಂಗ್ ಮಾಡ್ತದ ಅಂತ ನಾವು ಹೇಳ್ತೀವಿ. ಓಕೆ, ಇದು ಏನು ನೋಟು ಮುದ್ರಣ, ಕಾಯಿನ್ ಮಿಂಟಿಂಗ್ ಮಾಡ್ತದಂತ, ಕಾಯಿನ್ ಮಿಂಟಿಂಗ್ ಅಂಡ್ ನೋಟ್ಸ್ ಪ್ರಿಂಟಿಂಗ್ ಅಂತ ನಾವು ಹೇಳ್ತೇವೆ. ಹೌದಾ, ನೋಟ್ಸ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಯಿನ್ ಅಂತ ಒಂದು ಕಾನ್ಸೆಪ್ಟ್ ಬರಾಕತ್ತದ ಅಂದ್ರೆ ಕಾಯಿನ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನೋದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಂದ್ರೆ ಇಲ್ಲಿ ಫಸ್ಟ್ ಕಾಪರ್ ಅಂದ್ರೆ ಏನು ಕಾಪರ್ ಏಜ್ ಅಂತ ಬರ್ತಿದ್ವಿ ಅಲ್ಲ, ಕಾಪರ್ ಏಜ್ ದಿಂದ ತಾಮ್ರದ ನಾಣ್ಯಗಳನ್ನು ಫಸ್ಟ್ ಬಳಕೆ ಮಾಡ್ತಿತ್ತು. ಆಮೇಲೆ ಸಿಲ್ವರ್ ಅಂತ ಬಂತು, ಆಮೇಲೆ ಗೋಲ್ಡ್ ಅಂತ ಬಂತು. ಸೊ ಆಮೇಲೆ ಗೋಲ್ಡ್ ಅನ್ನ ನಾವ್ ಏನ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಜ್ಯುವೆಲರಿಗ ನಾವ್ ಏನ್ ಮಾಡಿದ್ವಿ, ಯೂಸ್ ಮಾಡ್ಕೊಳಕ್ ಬಂದ್ವಿ. ಸೊ ಆಮೇಲೆ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಏನಪ್ಪ ರಾಜರ ಅಧಿಕಾರ ಮುಗ್ದಂಗ ಇಲ್ಲಿ ಬ್ರಿಟಿಷರ ಆಳ್ವಿಕೆ ಶುರು ಆದಂಗ ಅಲ್ಲಿ ಏನಪ್ಪಾ ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಒಂದು ಕಾನ್ಸೆಪ್ಟ್ ಬರ್ತು. ಟ್ಯಾಕ್ಸ್ ಅಂತ ಬಂತಂದ್ರೆ ಇಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಒಂದು ರೈತವಾರಿ ಪದ್ಧತಿ ಬರ್ತದೆ, ಇನ್ನೊಂದು ಮಹಲ್ವಾರಿ ಪದ್ಧತಿ ಅಂತ ಬರ್ತದೆ. ರೈತವಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ಜಮೀನ್ದಾರಿ ಪದ್ಧತಿ ಅಥವಾ ಜಮೀನ್ದಾರಿ ಸಿಸ್ಟಮ್ ಅಂತ ಬರ್ತದೆ. ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಓಕೆ, ಈ ಟ್ಯಾಕ್ಸ್ ರಿಲೇಟೆಡ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದೊಂದು ಬ್ಯಾಂಕ್ ಗಳನ್ನ ಸೃಷ್ಟಿ ಮಾಡ್ತಾರೆ. ಬೇ ಆಫ್ ಬೆಂಗಾಲ್, ಬೇ ಆಫ್ ಬಾಂಬೆ, ಬೇ ಆಫ್ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್ ಅಂತ 3 ಬ್ಯಾಂಕ್ ಗಳನ್ನ ಸೃಷ್ಟಿ ಮಾಡ್ತಾರೆ. ಸೊ ಈ ಬ್ಯಾಂಕ್ ಗಳನ್ನ ಸೃಷ್ಟಿ ಮಾಡಿದಂತಹ ಬ್ರಿಟಿಷ್ ಅಧಿಕಾರಿಗಳು ಯಾರು? ಓಕೆ, ಸೊ ಈ ಅಂದ್ರೆ ಇಲ್ಲಿ ತೆರಿಗೆನ ವಸೂಲಿ ಮಾಡ್ತಿರ್ಬೇಕಾದ್ರೆ ಈ ಹಣವನ್ನು ಎಲ್ಲಾದ್ರೂ ಶೇಖರಣೆ ಮಾಡಿಡ್ಬೇಕು ಅಂತ ಹೇಳಿ ಈ ಬ್ಯಾಂಕ್ ಗಳನ್ನ ಏನ್ ಮಾಡ್ತಾರೆ, ರೂಪಿಸ್ತಾರ. ಸೊ ಭಾರತದ ಮೊಟ್ಟ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ಹಿಂದೂಸ್ತಾನ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇವು ಏನು 3 ಪದ್ಧತಿಗಳ ಮುಖಾಂತರ 3 ಬ್ಯಾಂಕ್ ಗಳು ಏನ್ ಬರ್ತಾವ, ಇಲ್ಲಿ 3 ಬ್ಯಾಂಕ್ ಗಳನ್ನ ಮರ್ಜ್ ಆಗಿ ಆಮೇಲೆ ಯಾವ ಬ್ಯಾಂಕ್ ಬರ್ತದೆ, SBI ಬ್ಯಾಂಕ್ ಅಂತ ಹೇಳ್ತೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ನ್ಯಾಷನಲೈಸ್ಡ್ ಬ್ಯಾಂಕ್. ಇದು ಭಾರತದ ಮೊಟ್ಟ ಮೊದಲ ಖಾಸಗಿ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಓಕೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ರೆ RBI ಹಿಂದೂಸ್ತಾನ್ ಬ್ಯಾಂಕ್ ಇದ್ದಿದ್ದು ಆಮೇಲೆ RBI ಬ್ಯಾಂಕ್ ಆಗ್ತದೆ. ಸೊ RBI ಅವಾಗ ಗವರ್ನರ್ ಯಾರಿದ್ರು, ಬ್ರಿಟಿಷ್ ಆಡಳಿತ ಟೈಮ್ ಒಳಗಡೆ ಗವರ್ನರ್ ಯಾರಿದ್ರು, ಸ್ವಾತಂತ್ರ್ಯ ಸಿಕ್ಕ ನಂತರ ಗವರ್ನರ್ ಯಾರಾದ್ರು, ಈಗ ಪ್ರಸ್ತುತವಾದ ಗವರ್ನರ್ ಯಾರದಾರ, ಈ ಪ್ರಸ್ತುತವಾಗಿರುವಂತ ಗವರ್ನರ್ ಎಷ್ಟನೇ ಗವರ್ನರ್, ಇಷ್ಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದ್ರೆ ಮತ್ತೆ ಇಲ್ಲಿ ಏನ್ ಬರ್ತದೆ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತಂದ್ರ RBI ಇದು ಕಾಯಿನ್ ಮತ್ತ ನೋಟ್ ಅಂತ ಹೇಳ್ತೀವಿ. ಕಾಯಿನ್ ಮಿಂಟಿಂಗ್, ನೋಟ್ ಪ್ರಿಂಟಿಂಗ್ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ಕಾಯಿನ್ ಮುದ್ರಣ ಮಾಡೋದು, ನೋಟ್ ಕಾಯಿನ್ ಮಿಂಟಿಂಗ್ ಮಾಡೋದು, ನೋಟ್ ಮುದ್ರಣ ಮಾಡೋದು ಯಾವ್ಯಾವ ರಾಜ್ಯಗಳಲ್ಲಿ, ಕಾಯಿನ್ ಗಳನ್ನ ಭಾರತದ ಯಾವ ರಾಜ್ಯಗಳಲ್ಲಿ ಮಿಂಟಿಂಗ್ ಅನ್ನ ಮಾಡ್ತೇವೆ, ನೋಟುಗಳನ್ನ ಮುದ್ರಣ ಯಾವ ರಾಜ್ಯಗಳಲ್ಲಿ, 2 ಕಡೆ 4 ರಾಜ್ಯ ಅದಾವ್. ಇವ್ 4 ರಾಜ್ಯಗಳು ಯಾವ್ಯಾವ ನೋಡ್ಕೊಡ್ರಿ. ಮತ್ತೆ ಆಮೇಲೆ ಈ ಕರೆನ್ಸಿ ಅಂತ ಬಂತು, ಪೇಪರ್ ಕರೆನ್ಸಿ ಅಂತ ಬಂತು, ಡಿಜಿಟಲ್ ಕರೆನ್ಸಿ ಅಂತ ಬಂತು. ಡಿಜಿಟಲ್ ಕರೆನ್ಸಿಯನ್ನು ಮೊದಲ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಅಳವಡಿಸಿಕೊಂಡಂತ ರಾಜ್ಯ ಯಾವುದು, ದೇಶ ಯಾವುದು, ಬಿಟ್ಕಾಯಿನ್ ಅಂತ ಬರ್ತದೆ. ಬಿಟ್ಕಾಯಿನ್ ಯಾವ ದೇಶ ಲೀಗಲ್ ಆಗಿ ಅಳವಡಿಸ್ಕೊಂಡದ ಅಂತ ಅನ್ನೋದು ನೋಡ್ಕೊಂಡು, ನಮ್ಮ ಭಾರತದ ಒಳಗಡೆ ಬಿಟ್ಕಾಯಿನ್ ಅನ್ನೋದು ಏನೈತಿ ಇಲ್ಲಿಗಲ್ ಐತಿ, ಬಟ್ ಯಾವ ದೇಶ ಲೀಗಲ್ ಆಗಿ ಅಳವಡಿಸ್ಕೊಂಡದ ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೈತಿ ಇಂಪಾರ್ಟೆಂಟ್ ಆಗ್ತದೆ. ಸೊ RBI ಬಿಟ್ರೆ ಇಲ್ಲಿ RBI ರಿಲೇಟೆಡ್ ಏನಪ್ಪಾ ಅಂದ್ರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರೆಪೋ ರೇಟ್, ರೆಪೋ ದರ ಅಂತ ಹೇಳ್ತೀವಿ, ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ. ಸೊ RBI ನ್ಯೂಸ್ ನ ಬಂದದಂದ್ರೆ ಇವೆಲ್ಲ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತದೆ. ನಾ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಕೊಡಕತ್ತೀನಿ, ಜಸ್ಟ್ ಏರಿಯಾಸ್ ಹೇಳಕತ್ತೀನಿ, ಪಟಾಪಟ್ ಹೇಳತ್ತೀನಿ. ರೆಪೋ ದರ, ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ, ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ. ಬಿಟ್ರ ಬ್ಯಾಂಕ್ ರೇಟ್, ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ಅಂದ್ರೆ ಏನು, ಓಕೆ, SLR ಅಂದ್ರೆ ಏನು,
MLR ಅಂದ್ರೆ ಏನು, ಮತ್ತ CRR ಅಂದ್ರೆ ಏನು, ಇವು ಕಾನ್ಸೆಪ್ಟ್ಸ್ ನೋಡ್ಕೊಂಡ್ರೆ ಇಲ್ಲಿ ಟ್ಯಾಕ್ಸ್ ಅಂತ ಬಂತಂದ್ರ ಡೈರೆಕ್ಟ್ ಟ್ಯಾಕ್ಸ್ ಮತ್ತ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಎಷ್ಟು ಟೈಪ್ಸ್ ಬರ್ತಾವ, ಇಂಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಎಷ್ಟು ಟೈಪ್ಸ್ ಬರ್ತಾವ, ಮತ್ತೆ ಭಾರತದ ಸಂಚಿತ ನಿಧಿ ಅಂತ ಹೇಳ್ತೀವಿ. ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದು ಯಾವ ಆರ್ಟಿಕಲ್ ಅಂಡರ್ ಬರ್ತದೆ, ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ಇದು ಯಾವ ಆರ್ಟಿಕಲ್ ಅಂಡರ್ ಬರ್ತದೆ. ಸೊ ಈಗ ಏನಪ್ಪಾ ಅಂತಂದ್ರ ಈ ಭಾರತ ಸಂಚಿತ ನಿಧಿ ಎಲ್ಲೆಲ್ಲಿ ಉಪಯೋಗ ಮಾಡ್ತದೆ, ಎಮರ್ಜೆನ್ಸಿ ಫಂಡ್ ಅನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತೇವಿ. ಈಗ ನಿಮಗೆ ಏನು ಅವಾರ್ಡ್ಸ್ ಕೊಡ್ಲಿಕ್ಕೆ ಅವಾರ್ಡ್ಸ್ ಒಳಗಡೆ ಕ್ಯಾಶ್ ಪ್ರೈಸ್ ಬರ್ತದಲ್ಲ, ಈ ಕ್ಯಾಶ್ ಪ್ರೈಸ್ ಕೊಡ್ತಾರಲ್ಲ, ಯಾವ್ದು ಪಂಪ ಪ್ರಶಸ್ತಿ ಆಗಿರ್ಬೋದು, ನೃಪತುಂಗ ಪ್ರಶಸ್ತಿ ಆಗಿರ್ಬೋದು, ಇದು 5 ಲಕ್ಷ ಹಣವನ್ನು ಏನು ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಾರಲ್ಲ, ಈ ಹಣವನ್ನು ಯಾವ ನಿಧಿಯಿಂದ ಯೂಸ್ ಮಾಡ್ತೇವಪ್ಪ ಅಂದ್ರೆ ಭಾರತದ ಸಂಚಿತ ನಿಧಿ ಅಂತ ಹೇಳ್ತೀವಿ. ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಈಗ ತುರ್ತು ಎಮರ್ಜೆನ್ಸಿ ಅಂತಂದ್ರೆ ಈಗ ಏನ್ರ ಭೂಕಂಪ ಆಯ್ತು, ಫ್ಲಡ್ ಬಂತು, ಏನಾದ್ರೂ ಎಮರ್ಜೆನ್ಸಿ ಬಂತಲ್ಲ, ಅದ್ರ ತುರ್ತು ಪರಿಸ್ಥಿತಿ ನಿಧಿ ಅಂತ ಹೇಳ್ತೀವಿ. ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಎಮರ್ಜೆನ್ಸಿ ಫಂಡ್ ಇಂದ ನಾವು ಇಲ್ಲಿ ರಿಲೀಸ್ ಮಾಡ್ತೀವಿ. ಈಗ ಕಂಪನಿ ಅಂತಂದ್ರೆ ಇಲ್ಲಿ ಓನರ್ಸ್ ಇರ್ತಾರಲ್ಲ, ದೊಡ್ಡ ದೊಡ್ಡ ಕಂಪನಿ ಓನರ್ಸ್ ಇರ್ತಾರಲ್ಲ, ಅಂದ್ರೆ ಏನಪ್ಪಾ ಅಂದ್ರೆ ಟೈಕೂನ್ಸ್ ಅಂತ ಹೇಳ್ತೀವಲ್ಲ, ಅವ್ರ ಮೇಲೆ ನಾವ್ ಏನ್ ಮಾಡ್ತೀವಿ, ತೆರಿಗೆ ಮೇಲೆ ತೆರಿಗೆ ವಿಧಿಸ್ತೇವೆ ಅಂತ ಹೇಳ್ತೀವಿ. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಅವ್ರು ಟ್ಯಾಕ್ಸ್ ಒಳಗಡೆ ಕಲೆಕ್ಟ್ ಮಾಡಿರುವಂತ ಅಮೌಂಟ್ ಅನ್ನ ನಾವ್ ಏನ್ ಮಾಡ್ತೀವಿ, ಎಮರ್ಜೆನ್ಸಿ ಫಂಡ್ ಆಗಿ ಯೂಸ್ ಮಾಡ್ಕೊಂತೀವಿ. ಮತ್ತೆ ಅವ್ರ ಅಮೌಂಟ್ ಅನ್ನ ಪರ್ಟಿಕ್ಯುಲರ್ಲಿ ನಾವ್ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಕ್ಷೇತ್ರದ ಏಳಿಗೆಗಾಗಿ ಅಂದ್ರೆ ಶಿಕ್ಷಣ ಕ್ಷೇತ್ರದ ಏಳಿಗೆಗಾಗಿ, ಕಲೆ ಸಾಹಿತ್ಯ ಕ್ಷೇತ್ರದ ಏಳಿಗೆಗಾಗಿ ನಾವ್ ಏನ್ ಮಾಡ್ತೀವಿ, ಉಪಯೋಗಿಸಲ್ಪಡ್ತೇವಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಎಕ್ಸಾಮ್ಸ್ ನೀವು ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ಓದ್ಬೇಕ್ರಿ. ಈ ತರ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್, ಯಾಕಂದ್ರೆ ಈ ಸತಿ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾನ ಅಂತಂದ್ರೆ ಈ ತರ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ಸ್ ಈಗ ಜಾಸ್ತಿ ಕೇಳ್ತಾನೆ. ಓಕೆ, ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದಾವ್ರಿ. ನಾಳೆ ಕ್ಲಾಸ್ ಒಳಗಡೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಇತ್ತಲ್ಲ, ನಾನು ನಿಮ್ಗೆಲ್ಲ ಹೇಳ್ಕೊಡ್ಲಿಕ್ಕತ್ತೀನಿ. ಓಕೆ, ಎಲ್ಲಾ ಏರಿಯಾಸ್ ಹೇಳಕತ್ತೀನಿ. ಸೊ ಪ್ಲೀಸ್ ವರ್ಕ್ ಮಾಡ್ಕೊರಿ. ಲಾಸ್ಟ್ ಮೊಮೆಂಟ್ ಈಗ ಚಾರ್ಟ್ ಜಿಪಿಟಿ ಐತಲ್ರಿ, ಯೂಸ್ ಮಾಡ್ಕೊರಿ. ಚಾರ್ಟ್ ಜಿಪಿಟಿ ತೆಗೀರಿ, ಇಂಪಾರ್ಟೆಂಟ್ ಅವಾರ್ಡ್ಸ್ ಅಂತ ಹೊಡಿರಿ, ಇಂಪಾರ್ಟೆಂಟ್ ಭಾರತ ರತ್ನ ಅವಾರ್ಡ್ಸ್, ಸೊ ಭಾರತ ರತ್ನ 2026 ಅವಾರ್ಡ್ಸ್ ಅಂತ ಲಿಸ್ಟ್ ಕೊಡ್ಕೊಂತ ಹೋಗ್ತದೆ. ಏನೇನ್ ಏರಿಯಾಸ್ ಕೊಡ್ಕೊಂತ ಹೋಗ್ತದೆ, ಅದ ಏರಿಯಾಸ್ ಅನ್ನ ಚಾರ್ಟ್ ಜಿಪಿಟಿ ಒಳಗಡೆ ಸರ್ಚ್ ಮಾಡ್ಕೊಂತ ಹೋಗ್ರಿ. ಈಸಿ ಮೆಥಡ್ ಐತಿ. ಸುಮ್ನೆ ಬುಕ್ ಓದ್ಕೊಂತ ರಟ್ಟ ಹೊಡ್ಕೊಂತ ಕೂಡ್ಬೇಡ್ರಿ. ಇನ್ನು ಓದೋದ್ ಸ್ಟಾಪ್ ಮಾಡ್ರಿ, ರಿವಿಷನ್ ಸ್ಟಾಪ್ ಮಾಡ್ಕೊಂತ ಈ ತರ ಒಂದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ಓದ್ಲಿಕ್ಕೆ ಶುರು ಮಾಡ್ರಿ. ಓಕೆ, ಸೊ ನಾಳೆ ಏನ್ ಮಾಡೋಣ, ಉಳ್ಕಿದ ಇನ್ನೊಂದಿಷ್ಟು ಕರೆಂಟ್ ಅಫೇರ್ಸ್ ಅನ್ನ ನಾಳೆ ಕ್ಲಾಸ್ ಒಳಗಡೆ ಏನು ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ನಿಮಗೆ ಸೈನ್ಸ್ ಅನ್ನೋ ಒಂದು ಟಾಪಿಕ್ ಒಳಗಡೆ ಇಂಪಾರ್ಟೆಂಟ್ ಏನೇನು ಕ್ವಶನ್ಸ್ ಅನ್ನ ಕೇಳ್ಬೋದು, ಯಾವ ತರ ಕೇಳಿದಾನ ಪ್ರೀವಿಯಸ್ ಇಯರ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿನಿ. ಸೊ ಇನ್ನ ಹೆಚ್ಚಿನ ಕರೆಂಟ್ ಅಫೇರ್ಸ್ ಏನೈತಲ್ಲ ನಾಳೆ ಡಿಸ್ಕಷನ್ ಮಾಡೋಣ್ರಿ. ಇನ್ನ ಹೆಚ್ಚಿನ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ನಾಳೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ. ಸೊ ಆದಷ್ಟು RBI ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ನೀಟಾಗಿ ಓದ್ಕೊಡ್ರಿ. ಸೊ ಇವೇನ್ ಬೇಸಿಕ್ ಟರ್ಮ್ಸ್ ಅದಾವಲ್ಲ ಇದ್ರ ಮೇಲೆ ಒಂದ್ ಸ್ವಲ್ಪ ನೀಟಾಗಿ ನೀವು ಎಕ್ಸಾಮಿಗೆ ಓದ್ಕೊಡ್ರಿ. ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಲಿಥಿಯಂದ ನಿಕ್ಷೇಪ ಬಗ್ಗೆ, ಮ್ಯಾಂಗನೀಸ್ ನಿಕ್ಷೇಪ ಬಗ್ಗೆ. ಓಕೆ, ಲಿಥಿಯಂ ಮಂಡ್ಯ ಡಿಸ್ಟ್ರಿಕ್ಟ್ ಒಳಗಡೆ ಸಿಕ್ಕೈತಿ. ಮ್ಯಾಂಗನೀಸ್ ಸಮುದ್ರಯಾನ ಪ್ರಾಜೆಕ್ಟ್ ಇಂದ 6000 ಕಿಲೋಮೀಟರ್ ಅಡಿಯಲ್ಲಿ ಏನಾಗದ ಮ್ಯಾಂಗನೀಸ್ ನಿಕ್ಷೇಪ ಸಿಕ್ಕದ. ಲಿಥಿಯಂ ಅಯಾನ್ ಬ್ಯಾಟ್ರಿದ ಮ್ಯಾಲಿಂದ ಕವರ್ ಮಾಡ್ಲಿಕ್ಕೆ ಯಾವ್ದು ಯೂಸ್ ಮಾಡ್ತೇವಪ್ಪ ಅಂದ್ರೆ ನಾವು ಮ್ಯಾಂಗನೀಸ್ ಯೂಸ್ ಮಾಡ್ತೇವೆ. ಸೊ ಇದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಎಲಾನ್ ಮಸ್ಕ್ ಅವರು ನಮ್ಮ ಭಾರತದಲ್ಲಿ ಇವೆರಡೂ ನಿಕ್ಷೇಪಗಳು ಸಿಕ್ಕಾವು. ಸೊ ಅವ್ರದ್ದು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಅವ್ರ ಕಂಪನಿಯನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಿರ್ಧರಿಸಿ ಅದು ಡಿಸ್ಕಷನ್ ಒಳಗಡೆ ಎದಾರ ಅಂತಂದ್ರೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರಿ ಒಳಗಡೆ ಲಿಥಿಯಂ ಅನ್ನ ಯೂಸ್ ಮಾಡಿದ್ರೆ ಅದರ ಔಟ್ಸೈಡ್ ಕವರಿಂಗ್ ನಾವು ಮ್ಯಾಂಗನೀಸ್ ಅನ್ನು ಯೂಸ್ ಮಾಡ್ತೀವಿ. ಅದು ಮ್ಯಾಂಗನೀಸ್ ಸಮುದ್ರಯಾನ ಪ್ರಾಜೆಕ್ಟ್ ನಿಂದ ನಮ್ಮ ಸಮುದ್ರದ 6000 ಕಿಲೋಮೀಟರ್ ಆಳದಲ್ಲಿ ಮ್ಯಾಂಗನೀಸ್ ನಿಕ್ಷೇಪ ಸಿಕ್ಕೈತಿ ಅಂತ ಹೇಳ್ತೇವೆ. ಲಿಥಿಯಂ ನಿಕ್ಷೇಪ ಎಲ್ಲಿ ಸಿಕ್ಕದ, ಭಾರತದಲ್ಲಿ ಲಿಥಿಯಂ ನಿಕ್ಷೇಪ ಸಿಕ್ಕಿದೆಪ್ಪ ಎಲ್ಲಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಮಂಡ್ಯ ಡಿಸ್ಟಿಕ್ ಅಲ್ಲಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸ್ವಲ್ಪ ನೀಟಾಗಿ ಓದ್ಕೊಡ್ರಿ. ಸೊ ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡೋಣ್ರಿ. ಟೇಕ್ ಕೇರ್, ಬೈ ಬೈ. ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ರಿ, ಊಟ ಚೆನ್ನಾಗಿ ಮಾಡ್ರಿ, ನಿದ್ದೆ ಚೆನ್ನಾಗಿ ಮಾಡ್ರಿ, ಟೆನ್ಷನ್ ತಗೋಬೇಡ್ರಿ, ನರ್ವಸ್ ಆಗ್ಬೇಡ್ರಿ. ಏನಕ್ಕೆ ಆಗೋಲಕ್ ನರ್ವಸ್ ಅಂತೂ ಆಗ್ಬೇಡ್ರಿ. ನರ್ವಸ್ ಆದ್ರೆ ಇನ್ನ ಎಕ್ಸಾಮ್ ಕೆಡ್ಸ್ಕೊಂತೇವೆ. ಸೊ ನಾಳೆ ಕ್ಲಾಸ್ ಒಳಗಡೆ ಇನ್ನ ಹೆಚ್ಚಿನ ಕರೆಂಟ್ ಅಫೇರ್ಸ್ ಅನ್ನ ನಾವ್ ಏನ್ ಮಾಡೋಣ, ಅಧ್ಯಯನ ಮಾಡೋಣ, ಕಲಿಯೋನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಪ್ರಿಪರೇಷನ್ ಚೆನ್ನಾಗಿರ್ಲಿ. ಓಕೆ, ಟೇಕ್ ಕೇರ್, ಬೈ ಬೈ. ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಬಾಯ್.